What is the average money that people are spending ನಿಮ್ಮ ಪ್ರಕಾರ in Bangalore for interiors? ವಾಟ್ ಎವರ್ ಯು ಹ್ಯಾವ್ ಸ್ಪೆಂಟ್ ಕನ್ಸ್ಟ್ರಕ್ಷನ್ಗಲ್ಲ, ಅದರಲ್ಲಿ 10-15% ಯು ಶುಡ್ ಸ್ಪೆಂಡ್ ಫಾರ್ ಇಂಟೀರಿಯರ್ಸ್. ಖಂಡಿತ ಮನೇಲಿ ಒಂದು ಹೇಳ್ತೀನಿ, ಯಾರಿಗೂ ಸ್ಯಾಟಿಸ್ಫೈ ಆಗಲ್ಲ. ನಿಮ್ಗೆ 1 ಕೋಟಿ ರೂಪಾಯಿ ಇರೋನಿಗೆ 2 ಕೋಟಿ ರೂಪಾಯಿ ಮನೆ ಮಾಡಬೇಕು ಅಂತ ಆಸೆ, 10 ಕೋಟಿ ಇರೋನಿಗೆ 20 ಕೋಟಿ ಮಾಡಬೇಕು ಅಂತ ಆಸೆ. ನೀವು ಎಷ್ಟೇ ನಿಮ್ಮ ಹತ್ರ ದುಡ್ಡಿರಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದು ತುಂಬ ತಪ್ಪು ಅಂತ ನಾನು ಹೇಳ್ತೀನಿ. ಕ್ವಾಲಿಟಿ ಬಗ್ಗೆ ಯೂಶಲಿ ಚೈನಾ ಅಂದರೆ ಒಂದು ಕಾಮಿಡಿ ಇದೆ, ಚೀಪ್ ಕ್ವಾಲಿಟಿ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ಅದು ಜಾಸ್ತಿ ದಿನ ಉಳಿಯಲ್ಲ ಅಂತ, ಅದು ನಿಜಾನ? ಇಲ್ಲಿ ಎಷ್ಟೋ ಜನಕ್ಕೆ ಅಡಾಪ್ಟೇಷನ್ ಇಲ್ಲ. ಒಂದು ಗ್ರನೈಟಿಂದ ಸ್ಮಾರ್ಟ್ ಟೈಲ್ಗೆ ಹೋಗಿ ಅಂದರೆ ಹೋಗೋಕ್ಕೆ ರೆಡಿ ಇಲ್ಲ ಮೇಡಮ್. ನನಗಾಗಿರೋ ಚಾಲೆಂಜಸ್ ನಾನು ಹೇಳ್ತೀನಿ. ಈಗ ಟ್ರೆಡಿಷ್ನಲಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ ಅಂತ ನನಗೆ ಭಾಳ ಅನಿಸುತ್ತೆ. ವಿತೌಟ್ ಎ ಸಿವಿಲ್ ಇಂಜಿನಿಯರ್ ಆರ್ ಆನ್ ಆರ್ಕಿಟೆಕ್ಟ್ ದಯವಿಟ್ಟು ಯಾರು ಮನೆ ಕಟ್ಟಬೇಡಿ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂದರು. ಅಂದರೆ ಒಂದು ಕಾಲದಲ್ಲಿ ಮನೆ ಕಟ್ಟೋದು ಮದುವೆ ಮಾಡೋದು ಎರಡೂ ಒಂಥರ ಜೀವನದ ಮಹತ್ ಸಾಧನೆ ಅಥವಾ ಒಂದು ಸಾಹಸ ಅಂತ. ಇವತ್ತು ಎಷ್ಟೇ ಜೋಪಾನವಾಗಿ ಏನು ಕಟ್ಟಕ್ಕೆ ಟ್ರೈ ಮಾಡಿದ್ರು ಮದುವೆಗಳಂತೂ ಹೇಗೆ ನಿಲ್ತಾ ಇದೆ. ದಿನ ಬೆಳಗಾದರೆ ಬರೋ ನ್ಯೂಸ್ಗಳಲ್ಲಿ ಅದಂತೂ ನೋಡ್ತಾ ಇದ್ದೀವಿ, ಹೇಗೆಲ್ಲ ಮದುವೆ ಅನ್ನೋ ಕಾನ್ಸೆಪ್ಟ್ದು ಫೌಂಡೇಶನ್ ಹೇಗೆ ಅಲ್ಲಾಡ್ತಾ ಇದೆ ಅಂತ. ಆದರೆ ಮನೆ ಅಂತ ಬಂದರೆ ಅಲ್ಲಿ ಫೌಂಡೇಶನ್ ಅಲ್ಲಾಡ್ತಾ ಇದೆಯಾ ಅಥವಾ ನಮ್ಮ ಪ್ಲ್ಯಾನಿಂಗ್ ಅಲ್ಲಾಡ್ತಾ ಇದೆಯಾ? ಮನೆ ಅಂದರೆ ಏನು, ಅದನ್ನು ಕನಸಿನ ಮನೆ ಅಂತ ಯಾಕಂದ್ರೆ ಅಂತಂದರೆ ನಾವೆಲ್ಲರೂ ಭಾರತೀಯರು ನಾವು ಭಾಳ ಕಷ್ಟಪಟ್ಟು ಏನೋ ಒಂದು 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 ಕನಸು ಅಂತ ಕಂಡು ಅದನ್ನು ರಿಯಾಲಿಟಿಗೆ ತರುವಂಥ ಒಂದು ಆಸೆ, ಒಂದು ವಿಚಾರ ಅಲ್ವಾ? ಈ ಥರದ ವಿಚಾರ. ಹಾಗಿದ್ರೆ ಇವತ್ತು ಟುಡೇ ಒನ್ ಜಸ್ಟ್ ಕ್ಯೂರಿಯಸ್, ಇಂಡಿಯಾದಲ್ಲಿರುವ ಲೇಟೆಸ್ಟ್ 3D ಪ್ರಿಂಟೆಡ್ ಬಿಲ್ಡಿಂಗ್ಸ್ಗಳಿರಲಿ ಅಥವಾ ಈಗ ರ್ಯಾಪಿಡ್ ವಾಲ್ ಅಡಾಪ್ಷನ್ ಅಂತ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ, ಎಸ್ಪೆಷಲಿ ಒಂದು ಮನೆ, ನಾವು ಕನ್ನಡಿಗರು ಹೇಳಿ ಕೇಳಿ ನಾವು ಭಾಳ ಪ್ಲಾಟ್ ಪ್ರಿಯರು. ಸೈಟನ್ನು ತೊಗೊಂಡು ಆಮೇಲೆ ಮನೆಗಳನ್ನು ಕಟ್ಟಿಸ್ಕೊಳ್ಳೋರೇ ಹೆಚ್ಚು ಕಂಪೇರ್ ಟು ಅಪಾರ್ಟ್ಮೆಂಟ್ಸ್ ಆಗಿರಲಿ, ವಿಲ್ಲಾಸ್ ಡೈರೆಕ್ಟಾಗಿ ತೊಗೊಳೋರಲ್ಲಿ. ಹಾಗಾಗಿ ಇವತ್ತು A to Z ಒಂದು ಪ್ಲಾಟಿಂದ ಹಿಡಿದು ಮನೆ ಗೃಹ ಪ್ರವೇಶ ಒಳಗೆ ನೀವು ಎಂಟರ್ ಆಗೋವರೆಗೂ ಎಲ್ಲ ಒಂದು ಈ ಸಾಹಸ ಅಂತ ಏನಿದೆ, ಒಂದೂವರೆ ವರ್ಷದ ಪ್ರಾಜೆಕ್ಟು ಸಲೀಸಾಗೋದು ಹೇಗೆ, ಇದ್ರ ಬಗ್ಗೆ A to Z ಮಾತಿಗೆ ಇಳಿತಾ ಒನ್ ಆ್ಯಂಡ್ ಓನ್ಲಿ ದ CEO ಆ್ಯಂಡ್ ಫೌಂಡರ್ ಆಫ್ ಮೇಕ್ ಇಟ್ ಬಿಲ್ಡ್, ನಮ್ಮ ಮನ್ದೀಪ್ ಅವರು, ಹೂ ಇಸ್ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಈಗಾಗಲೇ ಹೆಚ್ಚು ಕಮ್ಮಿ 100 ಪ್ರಾಜೆಕ್ಟ್ ಜೊತೆಗೆ ಆಟ ಆಡಿ ಮಿಂದೆದ್ದು ಸದ್ಯಕ್ಕೆ ಈಗ 10 ಪ್ರಾಜೆಕ್ಟ್ ಜೊತೆಗೆ ರನ್ನಿಂಗಲ್ಲಿದ್ರೂ ಟೈಮ್ ಮಾಡ್ಕೊಂಡು ಬಂದು ಜಸ್ಟ್ ಕ್ಯೂರಿಯಸ್ ಅಲ್ಲಿ ಕೂತಿದ್ದೀರಿ. ಸೊ ಫಸ್ಟ್ಲಿ ಮನ್ದೀಪ್ ಅವರೇ ನಮಸ್ಕಾರ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಈಗ ಸಡನ್ನಾಗಿ ನಿಮ್ಮನ್ನು ಹಿಂಗೆ ಹಿಡ್ಕೊಂಡು ಅಳ್ಳಾಡ್ಸಿದ್ರೆ ಸಿಮೆಂಟ್ ಬರುತ್ತಾ, ಕಂಬಿ ಬರುತ್ತಾ, ಇಂಟೀರಿಯರ್ಸ್ ಬರುತ್ತಾ, ಏನೋ 3D ಡಿಸೈನ್ ಬರುತ್ತಾ, ಏನು ಬರುತ್ತೆ ಸರ್? ಎಲ್ಲ ಬರುತ್ತೆ, ಯಾಕಂದರೆ ನಾವು ಡಿಸೈನಿಂದ ಎಕ್ಸಿಕ್ಯೂಷನ್ವರೆಗೂ ಇರೋದ್ರಿಂದ ಪ್ರತಿಯೊಂದು ತಲೆಯಲ್ಲಿ ರನ್ ಆಗ್ತಾನೆ ಇರುತ್ತೆ ಪ್ಯಾರಲಲ್ಲಿ. ವೆರಿ ನೈಸ್. ಐ ಥಿಂಕ್ ಐ ಮೀನ್ ಆನ್ ಅ ಪರ್ಸ್ನಲ್ ನೋಟ್, ಒಂದು ಪ್ರೊಡಕ್ಷನ್ ಹೌಸನ್ನು ರನ್ ಮಾಡಬೇಕಾದ್ರೇ ಅಷ್ಟು ಜನ ಒಂದು ತಾಳಕ್ಕೆ ಕುಣಿಬೇಕು, ಪೇಷನ್ಸ್ ಬೇಕು. ಕೆಲವು ಸತಿ ಎಲ್ಲ ನಾವುಗಳೇ ಪೇಷನ್ಸ್ ಕಳ್ಕೊಂಡ್ಬಿಟ್ಟು ಎಗರಾಡ್ತಾ ಇರ್ತೀವಿ, ಎಲ್ಲ ಆಗುತ್ತೆ. ಬಟ್ ನೀವು ಈ ಕಡೆ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು, ವೆಂಡರ್ಸನ್ನು ಹ್ಯಾಂಡಲ್ ಮಾಡಬೇಕು, ಇವೆಲ್ಲ ಹ್ಯಾಂಡಲ್ ಮಾಡ್ತಾ ಫಸ್ಟ್ಲಿ ಇಷ್ಟು ಥರದ ಒಂದು ಕೆಲಸಕ್ಕೆ ಕೈ ಹಾಕಿರೋ ನೀವು, ನಿಮ್ಮ ರೂಟೀನ್ ಹೇಗೆ, ಮಾರ್ನಿಂಗ್ ರೂಟೀನ್ ಏನು, ದಿನ ಪೂರ್ತಿ ಚೆನ್ನಾಗಿರೋದಕ್ಕೆ ಏನು ಮಾಡ್ತೀರಿ? ನೀವು ಹೇಳ್ದಂಗೆ ತುಂಬ ಜನ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ರೈಟ್ ಫ್ರಮ್ ನಾವು ಆಂಟ್ರಪ್ರನರ್ಸ್ ಅಂದರೆ ಅಷ್ಟೇ ಅಲ್ವಾ, ಟೆಕ್ನಿಕಲಿ ಕೂಡ ಚೆನ್ನಾಗಿರಬೇಕು ವೆನ್ ಇಟ್ ಕಮ್ಸ್ ಟು ಸಿವಿಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್. ಅದ್ರ ಜೊತೆಗೆ ಮಾರ್ಕೆಟಿಂಗು ಗೊತ್ತಿರಲೇಬೇಕು, ಸೊ ದಟ್ ವಿ ಕ್ಯಾನ್ ಮಾರ್ಕೆಟ್. ಅದಾದಮೇಲಿಂದ ವೆಂಡರ್ ಮ್ಯಾನೇಜ್ಮೆಂಟ್ ಆಗಲಿ, ಮೆಟೀರಿಯಲ್ಸ್ ಎಲ್ಲಿ ಪ್ರೊಕ್ಯೂರ್ ಮಾಡ್ಬೋದು, ಎಲ್ಲೆಲ್ಲಿ ಯುನಿಕ್ ಥರ ಸಿಗುತ್ತೆ, ಆ ಸೋರ್ಸಿಂಗ್ ಅಂತ ಹೇಳ್ತೀವಲ್ಲ, ಅದು ಕೂಡ ನಾವು ಎಕ್ಸ್ಪರ್ಟ್ಸ್ ಆಗಿರಬೇಕಾಗತ್ತೆ. ಅದು ನಮ್ದು ಬರುತ್ತೆ. ಇದೆಲ್ಲ ಬಿಟ್ಟು ದೆನ್ ಅಗೇನ್ ಎಕ್ಸಿಕ್ಯೂಷನ್ಗೆ ಬಂದಾಗ ಹೌ ಟು ಮೇಂಟೈನ್ ಲೇಬರ್ಸ್, ಅದನ್ನು ನಾವು ಹೆಂಗೆ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಚೆನ್ನಾಗಿ ಮಾಡಬೇಕು, ಆನ್ ಟೈಮಲ್ಲಿ ಹೆಂಗೆ ಮುಗಿಸ್ಕೊಡ್ಬೇಕು, ಹೆಂಗೆ ವೇಸ್ಟೇಜಸ್ನ ಮಿನಿಮಲ್ ಮಾಡಬೇಕು, ಇದೆಲ್ಲ ಕಂಪ್ಲೀಟ್ ನಮ್ಮ ಕೈಯಲ್ಲಿರುತ್ತೆ. ಇದನ್ನೆಲ್ಲ ಕಲಿಯೋದಕ್ಕೆ ಎಷ್ಟೋ ವರ್ಷಗಳಾಯಿತು ನನಗೆ. ಯಾಕಂದರೆ ಕಾಲೇಜ್ ಡ್ರಾಪ್ಔಟ್ ಆದಾಗ ನಾವು ಝೀರೋ, ಏನೂ ಗೊತ್ತಿರೋದಿಲ್ಲ. ಅದು ಕೂಡ ಓಲ್ಡ್ ಫ್ಯಾಷನಲ್ಲಿ ಕಲ್ತ್ಕೊಂಡ್ಬಂದಿರ್ತೀವಿ. ಓಲ್ಡ್ ಫ್ಯಾಷನ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟೋಟಲ್ ಸ್ಟೇಷನ್ ಅಂತ ನೀವು ನೋಡಿದರೆ ರೋಡಲ್ಲಿ ನೋಡಿದ್ದೀರಾ ಅಂದರೆ ರೋಡ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಇಟ್ಕೊಂಡಿರ್ತಾರಲ್ವ, ಅದು ಟೋಟಲ್ ಸ್ಟೇಷನ್ ಅಂತೀವಿ. ಒಂದು ಟ್ರೈಪಾಡ್ ಮೇಲೆ ಅದೇನೋ ಇಟ್ಕೊಂಡು ನೋಡ್ತಾ ಇರ್ತಾರಲ್ಲ. ಹೌದೌದು, ವಿಚ್ ಹೆಲ್ಪ್ಸ್ ರೀರೂಟಿಂಗ್, ಎಕ್ಸಾಕ್ಟ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಎಲ್ಲ ಕೊಟ್ಟು ನೀವು ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ದೀರ ಅನ್ನೋದನ್ನು ನಾವು ಅದರೊಳಗಡೆ ಆಟೋ ಕ್ಯಾಡಲ್ಲಿ ಫೀಡ್ ಮಾಡಿರ್ತೀವಿ. ಸೊ ದಟ್ ಅಲ್ಲಿ ಹೋದಾಗ ಪಾಯಿಂಟರ್ ಇದ್ದಾಗ ಎಕ್ಸಾಕ್ಟ್ ನಮಗೆ ಮೆಜರ್ಮೆಂಟ್ ಸಿಗುತ್ತೆ. ಅದನ್ನು ನಾವು ನಮ್ಮ ಸೈಟಲ್ಲೂ ಬಳಸ್ತಾ ಇದ್ದೀವಿ ಫಾರ್ ಸೈಟ್ ಮಾರ್ಕಿಂಗ್. ಇದನ್ನು ನಮ್ಗೆ ಅದರಲ್ಲಿ ಎಕ್ಸ್ಪರ್ಟ್ ಮಾಡೋದಕ್ಕೆ ಕೊಡೋದಿಲ್ಲ. ನಾವು ಮಾಡಿರೋ ಎಜುಕೇಷನ್ ಸಿಸ್ಟಮಲ್ಲಿ ಅಲ್ಲಿ ಚೈನ್ ಸಿಸ್ಟಮ್ ಅಂತ ಒಂದು ಹಳೆಯ ಮೆಥಡ್ ಇದೆ. ಯೂಸಿಂಗ್ ಚೈನ್ಸ್, ರೋಪ್ಸು, ಅದನ್ನು ಮಾಡಿ ಟೇಪ್ ಇಟ್ ಮಾಡಿ ಅಂತಾರೆ. ನಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಎಲ್ಲೂ ಎಜುಕೇಷನ್ ಕೊಡೋದಿಲ್ಲ.
ಬಟ್ ಸೈಟಿಗೆ ಬಂದಾಗ ನಾವು ಕಾಂಪಿಟೇಟಿವ್ ಆಗಿರಬೇಕು, ಎಫೆಕ್ಟಿವ್ ಆಗಿ ಮಾಡಬೇಕಂದ್ರೆ ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಕಾಲದಲ್ಲಿದ್ದೀವಿ, ರೆಂಡ್ರಿಂಗ್ ಕೂಡ ಬಂದಿದೆ, VR ಇದೆ, AR ಇದೆ, ನೆಕ್ಸ್ಟ್ 3D ಪ್ರಿಂಟಿಂಗ್ ನೀವು ಹೇಳ್ದಂಗೆ ಟ್ರೆಂಡಿಂಗಲ್ಲಿದೆ, ಮಾಡ್ಯುಲರ್ ಕನ್ಸ್ಟ್ರಕ್ಷನ್ ಇದೆ, ವೇರ್ ಆಲ್ ಪಾರ್ಟ್ಸ್. ಈಗ ನೀವು ಫರ್ನಿಚರಲ್ಲಿ ಮಾಡ್ಯುಲರ್ ನೋಡಿದ್ದೀರಾ, ಬಟ್ ಫ್ಯೂಚರ್ ಈಸ್ ಕನ್ಸ್ಟ್ರಕ್ಷನ್ನೇ ಮಾಡ್ಯುಲರ್ ಆಗುತ್ತೆ. ಸ್ಲ್ಯಾಬ್ಸು, ವಾಲ್ಸು, ಎವ್ರಿಥಿಂಗ್ ವಿಲ್ ಬಿ ಡನ್ ಇನ್ ಫ್ಯಾಕ್ಟ್ರಿ, ಅಸೆಂಬಲ್ಡ್ ಆನ್ ಸೈಟ್. ಸೊ ಮಾಡ್ಯುಲರ್ ಅಂದ್ರೆ ಅದೇ ಅಲ್ಲ, ಎವ್ರಿಥಿಂಗ್ ಇಸ್ ಡನ್ ಇನ್ ಫ್ಯಾಕ್ಟ್ರಿ, ಇಟ್ ಇಸ್ ಜಸ್ಟ್ ಅಸೆಂಬಲ್ಡ್ ಆನ್ ಸೈಟ್. ಇದು ಕೂಡ ಬರ್ತಾ ಇದೆ. ಇದಕ್ಕೆಲ್ಲ ನಾವು ಅಡಾಪ್ಟ್ ಆಗಬೇಕು ಅಂದರೆ ಪ್ರತಿನಿತ್ಯ ಕಲಿತಾ ಇರಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸು ಮಾಡಬೇಕು ಪ್ರತಿಯೊಂದು. ಇದಕ್ಕೆ ನನಗೆ ಭಾಳ ಹೆಲ್ಪ್ ಮಾಡಿರೋದು ಮೇ ಬಿ ನಾನು ಸದ್ಗುರುದು ಇನ್ನರ್ ಇಂಜಿನಿಯರಿಂಗ್ ಮಾಡಿದ್ದೆ. ಅದಾದಮೇಲೆ ನಾನು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ ಧೈರ್ಯ ಬಂದಿದ್ದು. ಬೇಸಿಕಲಿ ಐ ಆಮ್ ವೆರಿ ಇಂಟ್ರೋವರ್ಟ್. ನಾನೇನು ಮಾತಾಡ್ತಿರ್ಲಿಲ್ಲ, ಧೈರ್ಯ ಇರಲಿಲ್ಲ. ಬಟ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ನಾನು ಯಾವತ್ತೂ ನೆನೆಸ್ಕೊಳ್ಳೋದು ಸದ್ಗುರುಗಳನ್ನ. ಅವರಿಂದ ನಾನು ಇನ್ಸ್ಪೈರ್ ಆಗಿ ಇನ್ನರ್ ಇಂಜಿನಿಯರಿಂಗ್ ಮಾಡಿ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಬಂದು ಇಲ್ಲಿವರೆಗೂ ಬಂದಿದ್ದೀವಿ. ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇನ್ನರ್ ಇಂಜಿನಿಯರಿಂಗ್ ಅಂದ ತಕ್ಷಣ ಇಟ್ಸ್ ಅ ಕೋರ್ಸ್ ಅಲ್ಲ. ಹೌದೌದು. ಈಗ ಗೊತ್ತಿಲ್ಲದವ್ರಿಗೆ, ಹಿಂಗೆ ನೋಡ್ತಾ ಇರೋರಿಗೆ ಈಗ ಒಂದು 4 ವಿಚಾರ ಹೇಳ್ತೀರಾ, ಟೇಕ್ ಅವೇ ನಿಮಗೆ ಫ್ರಮ್ ಇನ್ನರ್ ಇಂಜಿನಿಯರಿಂಗ್. ಯಾರಿಗೆ ಆದ್ರೂ ವಾಟ್ ಇಸ್ ಇನ್ನರ್ ಇಂಜಿನಿಯರಿಂಗ್ ಲೈಕ್? ತುಂಬ ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ಕ್ಲಾರಿಟಿ ಕೊಡ್ತಾ ಹೋಗುತ್ತೆ ಮೇಡಮ್. ನಮ್ಗೆ ಯಾವಾಗ ಕನ್ಫ್ಯೂಷನ್ಸ್ ಇರುತ್ತೆ ನಾವು ಫ್ರಸ್ಟ್ರೇಟ್ ಆಗೋದು ಜಾಸ್ತಿ. ನಮಗೆ ಯಾವಾಗ ಕ್ಲಾರಿಟಿ ಇರೋದಿಲ್ಲ ಆಗ ಫ್ರಸ್ಟ್ರೇಟ್ ಆಗ್ತೀವಿ. ನನಗೆ ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ನಮ್ಮ ಮೈಂಡ್ನ ಕಾಮ್ ಮಾಡಿ ಹೆಚ್ಚು ಕ್ಲಾರಿಟಿ ಕೊಡ್ತಾ ಹೋಯ್ತು ನನಗೆ. ಫಾರ್ ಎಕ್ಸಾಂಪಲ್ ನಾವು ಮೆಡಿಟೇಟ್ ಮಾಡಿದಾಗ ಬೇರೆದೆಲ್ಲ ನಾವು ಆದಷ್ಟು ಕಮ್ಮಿ ಮಾಡ್ತಾ ಬರ್ತೀವಿ. ಒಂದು ಇನ್ನರ್ ವಾಯ್ಸ್ ಇರುತ್ತಲ್ವ, ಅದನ್ನು ನಾವು ಕೇಳಿಸ್ಕೊಳ್ತಾ ಹೋಗ್ತಾ ಇದ್ದಾಗ ನಮಗೆ ಇಂಟ್ಯೂಷನಲ್ಲಿ ಬರುತ್ತೆ ಹೊರಗಡೆ ಐಡಿಯಾಸ್. ಮೇಜರ್ ನನಗೆ ವರ್ಕ್ ಆಗಿರೋದು ಅದೇ ಥರನೇ. ಏನು ಮಾಡಬೇಕು ಅಂತ, ಯಾಕಂದರೆ ಪ್ರತಿಯೊಂದು ನಮಗೆ ಚಾಲೆಂಜೇ. ಇವತ್ತು ಲೇಬರ್ ಬರ್ತಾನೆ, ನಾಳೆ ಹೊರಡೋಗ್ಬಿಡ್ತಾನೆ. ಅಡ್ವಾನ್ಸ್ ಇಸ್ಕೊಂಡ್ರೂ ಕಷ್ಟ, ಅಡ್ವಾನ್ಸ್ ಕೊಟ್ಟಿದ್ದ ಅಂದರೂ ಕಷ್ಟ. ಈಗ ಅಡ್ವಾನ್ಸ್ ಕೊಟ್ಟರೆ ತೊಗೊಂಡು ಹೊರಡೋಗ್ಬಿಡ್ತಾನೆ, ಅಡ್ವಾನ್ಸ್ ಕೊಡದೆ ಹೋದರೆ ನಾನು ಬರೋಲ್ಲ ಸರ್ ಅಡ್ವಾನ್ಸ್ಗೆ ಅಂತ ಬರುತ್ತೆ. ಇದೊಂದು ಮೈನರ್ ಚಾಲೆಂಜು. ಈ ಥರ ನಾವು ಏನೇನು ಮಾಡಬೇಕು, ಪ್ರತಿಯೊಂದು ನಮಗೆ ಲರ್ನಿಂಗ್ ಪ್ರೊಸೆಸ್ಸೇ. ಝೀರೋ ಮೇಡಮ್. ನಾವು V2 ಇಂದ ಬಂದಾಗ ನಮಗೇನೂ ಗೊತ್ತಿರಲಿಲ್ಲ. ತುಂಬ ಬೇಸಿಕ್ಸ್ ಅಂದರೆ ಈ ವೊಕ್ಯಾಬ್ಲರಿ ಗೊತ್ತಿತ್ತು ಅಷ್ಟೇ. ನಾವು ಹೆಂಗೆ ಅಂದರೆ ಒಂದೇ ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಓದಬೇಕಾದ್ರೆ ಸ್ಟೇರ್ ಕೇಸ್ ಅನ್ನೋ ಯೂನಿಟ್ ಬಿಟ್ಬಿಟ್ಟಿದ್ದೆ. ಬಿಡು ಪರವಾಗಿಲ್ಲ, ನಾವು ಮಾರ್ಕ್ಸ್ ಬಂದರೆ ಸಾಕು ನಮಗೆ. ಸ್ಟೇರ್ ಕೇಸ್ ಅನ್ನೋದೇ ಒಂದು ಡಿಸೈನ್. ಮನೆದು ಸ್ಟೇರ್ ಕೇಸ್ ಇರುತ್ತಲ್ವಾ, ಅದರದ್ದು ರೀನ್ಫೋರ್ಸ್ಮೆಂಟ್ ಹೆಂಗೆ, ಯಾವ ಥರ ಸ್ಟೇರ್ ಕೇಸ್ ಇರುತ್ತೆ, ಹೌ ಟು ಪ್ಲ್ಯಾನ್, ರೈಸ್ ಥ್ರೆಡ್ ಎಲ್ಲ ಇರುತ್ತೆ ಟೆಕ್ನಿಕಲಿ. ಅದು ಬಿಟ್ಬಿಟ್ವಿ. ಯಾಕೆ ಅಂದರೆ ಬಿಡು ಅದು ಕವರಪ್ ಆಗುತ್ತೆ ಬೇರೆ ಯೂನಿಟ್ಸಲ್ಲಿ ಅಂತ ಬಿಟ್ಬಿಟ್ವಿ. ಬಟ್ ರಿಯಲ್ ಲೈಫಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಗೊತ್ತಿರಬೇಕಾಗುತ್ತೆ ನಾವು ಕಟ್ಸ್ಕೊಡ್ಬೇಕಾದ್ರೆ. ಈ ರೀತಿ ಆ ನ್ಯೂನ್ಯತೆಗಳಿಂದ ಹೊರಗೆ ಬಂದು ನಮ್ಗೆ ರಿಯಾಲಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲೆಲ್ಲ ಏನಂದರೆ ಪ್ಯಾಚ್ ಥರ ಇರುತ್ತೆ ಸಿವಿಲ್ ಇಂಜಿನಿಯರ್ಸ್ಗೆ. ಇಲ್ಲಿ ಬಂದಮೇಲೆ ನಾವು ಪ್ರತಿಯೊಂದನ್ನು ನಾವು ಕೂಡಿಸ್ಕೊಂಡು ಒಂದು ಟೈಲರಿಂಗ್ ವರ್ಕ್ ಥರ ಹೆಣ್ದು ನಾವು ಕಲಿತು ಮಾಡಬೇಕು. ಜಾಬ್ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಯಾವಾಗ ನಮ್ಮದು ಸ್ವಂತ ನಾವೊಂದು ಕ್ಲೈಂಟ್ ಜವಾಬ್ದಾರಿ ತೊಗೊಂಡು ಒಂದು ಕನಸಿನ ಮನೆ, ಇಡೀ ಲೈಫ್ನ ಅವರೊಂದು ಮನೆಗೋಸ್ಕರ ಮುಡುಪಾಗಿಟ್ಟಿರ್ತಾರೆ. ಆ ದುಡ್ಡನ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ನಾವು ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋ ಬೈದಿಂದ ಸ್ಟಾರ್ಟ್ ಆಗಿದ್ದು ಲರ್ನಿಂಗು. ಅದು ಎಂಡಿಂಗ್ ಪ್ರೊಸೆಸ್ಸೇ ಇಲ್ಲ, ಅಷ್ಟಿದೆ ಕಲಿಯೋದಕ್ಕೆ. ಆ ಪಾತಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಬೋದು ಮೇಡಮ್. ನಾನೀಗ ಬಿಫೋರ್ ಐ ಗೆಟ್ ಇನ್ ಟು ದ ವರ್ಲ್ಡ್ ಆಫ್ ಮೇಕ್ ಇಟ್ ಬಿಲ್ಡ್, ನೀವು ಇನ್ನರ್ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾ ಇದ್ರಲ್ಲ, ವಾಟ್ ಆರ್ ಯುವರ್ ಟಾಪ್ 3 ಟೇಕ್ ಅವೇಸ್ ಫ್ರಮ್ ಇನ್ನರ್ ಇಂಜಿನಿಯರಿಂಗ್? ನಾವೇನಾದ್ರು ಕಲಿಬೋದಾದ್ರಿಂದ? ಖಂಡಿತ ಮೇಡಮ್. ನಾನು ಆದಷ್ಟು ನಮ್ಮ ವೈಫಿಗೆ ಮಾಡಿಸಿದ್ದೀನಿ, ನಮ್ಮ ವೈಫ್ ತಂಗಿಗೆ ಮಾಡಿಸಿದ್ದೀನಿ. ಯಾರೇ ನನಗೆ ಪರಿಚಯ ಇದ್ದರೂ ನಾನು ಹೇಳ್ತೀನಿ ನೋಡಿ ಮಾಡ್ಕೊಳ್ಳಿ ಅಂತ. ಬಟ್ ಏನಾಗುತ್ತೆ, ಸದ್ಗುರುನು ಹೇಳಿರೋ ಪ್ರಕಾರ ಇದು ಪ್ರಚಾರ ಮಾಡೋದಕ್ಕಿಂತ ನೀವು ಚೇಂಜ್ ಆದರೆ, ನಿಮ್ಮಲ್ಲಿ ಚೇಂಜ್ ಕಂಡಾಗ ಬೇರೆಯವ್ರು ಕೇಳ್ತಾರೆ ಹೆಂಗಿಷ್ಟು ಚೇಂಜ್ ಆದೆ, ಹೆಂಗಿಷ್ಟು ಬೆಳೆದೆ ಅಂತ. ಅವಾಗೊಂದು ಇರುತ್ತೆ ಹೇಳೋದಕ್ಕೆ. ಇಲ್ಲ ಬರೀ ಕೊಡ್ತಾರೆ ಅವರು ಬೇಸಿಕ್ಲಿ. ಈಗ ಬ್ಯಾಕ್ ಟು ಇನ್ನರ್ ಇಂಜಿನಿಯರಿಂಗ್ ಬಂದರೆ ಅವರು ಒಂದು ಸ್ವಲ್ಪ ಇವಾಗೆಲ್ಲ ಚೇಂಜ್ ಆಗಿದೆ. ಸ್ವಲ್ಪ ವರ್ಚುವಲ್ ಕ್ಲಾಸಸ್ ಕೂಡ ಇರುತ್ತೆ. ಫಸ್ಟು ಒಂದು ವೆಬಿನಾರ್ ಥರ ಮಾಡ್ತಾರೆ. ಆ ವೆಬಿನಾರಲ್ಲಿ ನಿಮಗೆ 6 ಕೋರ್ಸಸ್ ಥರ ಇರುತ್ತೆ. ಅಲ್ಲಿ ಬೇಸಿಕ್ ಹೇಳ್ಕೊಡ್ತಾರೆ. ಮೈಂಡ್ ಅಂದ್ರೇನು, ಥಾಟ್ಸ್ ಅಂದ್ರೇನು, ಎಲ್ಲ ವಿಚಾರವಾಗಿ ಕಂಪ್ಲೀಟ್ ನಿಮ್ಗೆ ಏನೇನು ಡೌಟ್ಸ್ ಇರುತ್ತಲ್ಲ ಅದನ್ನು ಫಸ್ಟು ಪ್ರೀ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ, ಅದರಲ್ಲಿ ಹೇಳ್ಕೊಡ್ತಾರೆ. ಅದಾಗಿದ ನಂತರ ಇನಿಷಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನಿಷಿಯೇಷನ್ ಅಂದರೆ ನಿಮ್ಮ ಒಳಗಡೆ ಒಂದು ಎನರ್ಜಿನ ತುಂಬೋದು ಕೆಲಸಕ್ಕೆ ಇನಿಷಿಯೇಷನ್ ಅಂತ ಹೇಳಿ ಮಾಡ್ತಾರ. ಖಂಡಿತ ಮಾಡ್ತಾರೆ. ಅದೇ ಎಲ್ಲ ಕ್ರಿಯಾಗಳಲ್ಲೂ ಅದೇ ಇಂಪಾರ್ಟೆಂಟ್. ಇನಿಷಿಯೇಷನ್ ಇಸ್ ವೆರಿ ಮಾಡ್ತಾರೆ. ಎಕ್ಸಾಂಪಲ್ ನಿಮ್ಗೆ ಏನು ಮಾಡಿದ್ರು? ಮಾಸ್ ಸರ್, ನಾನು ಹೋಗಿದ್ದೆಲ್ಲ ಮಾಸ್ BIC ಇದೆಯಲ್ಲ, 10,000 ಪೀಪಲ್ ಜೊತೆ ನಾನು ಇನ್ನರ್ ಇಂಜಿನಿಯರಿಂಗ್ ಇನಿಷಿಯೇಷನ್ಗೆ ಅಂತ ಹೋಗಿದ್ದು. ಅಲ್ಲೋದಾಗ ಒಂದು ಪ್ರೊಸೆಸ್ ಇರುತ್ತೆ ಮೇಡಮ್. ತುಂಬ ಡೀಟೇಲಾಗಿ ಹೇಳೋದಕ್ಕೆ ಕಷ್ಟ, ಬಟ್ ಒಂದು ಎನರ್ಜಿ ಪ್ರೊಸೆಸ್ ಇರುತ್ತೆ. ಅದಾದಮೇಲಿಂದ ನಮಗೆ ಕೊಡ್ತಾರೆ ಯಾವ್ಯಾವ ಥರ ಮೆಡಿಟೇಷನ್ ಮಾಡಬೇಕು, ಅದಕ್ಕೆ ಪ್ರೀ ಯೋಗ ಏನಿದೆ ಅಂತ. ಅದನ್ನು ಫಾಲೋ ಮಾಡಿ 41 ಡೇಸ್ 42 ಡೇಸ್ ಅದು ಪಕ್ಕ ಫಾಲೋ ಮಾಡಬೇಕಾಗುತ್ತೆ. ಆವಾಗ ನಮ್ಮ ಒಳಗಡೆ ಅದು ಅಡಾಪ್ಟ್ ಆಗಿ ಹೋಗ್ತೀವಿ ನಾವು ಆ ಪ್ರೊಸೆಸ್ಸಿಗೆ. ಆಮೇಲೆ ನಮ್ಗೆ ಅದು ಬಿಡೋಕ್ಕೆ ಮನಸ್ಸಾಗಲ್ಲ. ಅದನ್ನು ಮಾಡ್ತಾ ಹೋದರೆ ಅದೇ ಎಲ್ಲ ಉತ್ತರನೂ ಹೇಳ್ಕೊತಾ ಹೋಗುತ್ತೆ. ಇದೊಂದು ಮೆಡಿಟೇಷನ್ ಪ್ರೊಸೆಸ್ ಅಂತ ಹೇಳ್ಕೊಬೋದು, ವಿಚ್ ಈಸ್ ಅಬೌಟ್ 21 ಮಿನಿಟ್ಸ್ ಡೈಲಿ.
ಎವ್ರಿ ಡೇ ಮಾಡಲೇಬೇಕು. ಅದು ಮಾಡಿದ್ರೇ ನಮ್ಗೆ ಎನರ್ಜಿ. ನಾನಂತೂ ಆಲ್ಮೋಸ್ಟ್ ಪ್ರತಿನಿತ್ಯ ಮಾಡ್ತೀನಿ, ತೀರಾ ರೇರ್ ಮಿಸ್ ಮಾಡಿ. ನಾರ್ಮಲ್ ಮೆಡಿಟೇಷನ್ನ ಏನಿದು? ಇಲ್ಲ, ಇದೊಂದು ಕ್ರಿಯಾ ಮೇಡಮ್. ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ಒಂದು ಕ್ರಿಯಾ ಮೆಡಿಟೇಷನ್ ಅದು. ಬಟ್ ಡೀಪಾಗಿ ಟೆಕ್ನಿಕಲಿ ನಾನು ಅದರಲ್ಲಿ ಸೌಂಡ್ ಇಲ್ಲ, ನಾನು ಅದನ್ನು ಉಪಯೋಗಿಸಿದ್ದೀನಿ ಬಿಟ್ಟರೆ ಐ ಡೋಂಟ್ ಮಚ್. ನೀವು ಹೇಗೆ ಮಾಡ್ತೀರಾ ಕೇಳ್ಬೋದಾ? ಹಂಗೆ ನಿಮ್ದನ್ನ ನೋಡಿ ಕೇಳಿ ನಾನು ಡೈರೆಕ್ಟಾಗಿ ಮಾಡ್ಬೋದಾ? ಹಂಗೆಲ್ಲ ನಾನು ಅಥವಾ ಯಾರಾದರೂ ನಮ್ಮ ಆಡಿಯನ್ಸ್? ಇಲ್ಲ ಮೇಡಮ್, ವಿತೌಟ್ ಎ ಗುರು ಇದನ್ನು ನಾವು ಯಾವುದೂ ಮಾಡಬಾರ್ದು. ಟೆಕ್ಸ್ಟ್ ಬುಕ್ ಯೋಗ, ಟೆಕ್ಸ್ಟ್ ಬುಕ್ ಮೆಡಿಟೇಷನ್ ಇದೆಲ್ಲ ಯಾವುದು ತಪ್ಪು. ನಮಗೆ ನನ್ನ ನಾಲೆಜ್ ಪ್ರಕಾರ ನಾವು ಪ್ರತಿಯೊಂದಕ್ಕೂ ಗುರುಗಳ ಮುಖಾಂತರನೇ ಹೋಗಬೇಕು. ದೆರ್ ಆರ್ ಪ್ಲೆಂಟಿ ಆಫ್ ಟೀಚರ್ಸ್. ಇನ್ನರ್ ಇಂಜಿನಿಯರಿಂಗ್ ಸದ್ಗುರು ಫಸ್ಟ್ ಮಾಡ್ತಾಯಿದ್ರು, ಇವಾಗ ಅವ್ರು ಇನಿಷಿಯೇಟ್ ಮಾಡಿದ್ದಾರೆ ಬೇರೆ ಟೀಚರ್ಸು ಕೂಡ, ಅವ್ರು ಕೂಡ ಮಾಡ್ಬೋದು. ಎಷ್ಟು ಇದಕ್ಕೆ ಕೋರ್ಸಿಗೆ ಮಂದೀಪ್ ಅವರೇ? ಇಟ್ಸ್ ಕರೆಂಟ್ಲಿ 4200 rupees. ನಾಟ್ ಅ ವೆರಿ ಎಕ್ಸ್ಪೆನ್ಸಿವ್. ನಾಟ್ ಅ ವೆರಿ ಎಕ್ಸ್ಪೆನ್ಸಿವ್, ಬಟ್ ನನ್ನ ಲೈಫ್ ಚೇಂಜಿಂಗ್ ಅದು. ಆ ಥರ ವಿತ್ ಗುರುನೇ ಮಾಡಬೇಕು ಮೇಡಮ್. ನಾನು ನಿಮ್ಗೇನೋ ಹೇಳಿಬಿಟ್ಟು, ಯಾಕಂದರೆ ತಪ್ಪುಗಳಾಗುತ್ತೆ. ಅವ್ರು ತುಂಬ ಚೆನ್ನಾಗಿ ಪ್ರೊಸೆಸ್ ಸೆಟ್ ಮಾಡಿದ್ದಾರೆ. ಆ ಪ್ರೊಸೆಸ್ಸಲ್ಲೇ ಪ್ರತಿಯೊಂದು ಇನಿಷಿಯೇಷನು ಆನ್ಲೈನ್ ಪ್ಲಸ್ ಆಫ್ಲೈನ್ ಇದೆ. ಆನ್ಲೈನ್ ಕೂಡ ಕಂಪ್ಲೀಟ್ಲಿನೂ ಇದೆ. ಇನಿಷಿಯೇಷನ್ನು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಬಟ್ ಐ ಪ್ರಿಫರ್ ಇನಿಷಿಯೇಷನ್ ಅಟ್ಲೀಸ್ಟ್ ಆಫ್ಲೈನ್ ಮಾಡ್ಕೊಳ್ಳಿ, ಸೊ ದಟ್ ಆ ಎನರ್ಜಿ ಇರುತ್ತಲ್ಲ ಬೇರೆ ಮೆಡಿಟೇಟರ್ಸ್ ಜೊತೆ, ಅದು ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ದೇರ್ ಐ ಎಂಡೆಡ್ ಅಪ್ ವಿತ್ ಸಾಧನ ಎಲ್ಲ ಪ್ರತಿಯೊಂದು ಮಾಡ್ತಾ ಎಲ್ಲ ಪ್ರೊಸೆಸ್ಸು ಅವ್ರದ್ದೇನಿದೆ, ಶಕ್ತಿ ಚಲನ ಕ್ರಿಯಾ ಅಂತ ಒಂದಿದೆ, ತುಂಬಾ ಇದೆ ಅವ್ರದ್ದು. ಸಂಯಮ ಅನ್ನೋದು ಎಂಡ್ ಬರುತ್ತೆ. ಅಷ್ಟು ಪ್ರೊಸೆಸ್ ನಾನು ಮಾಡಿದ್ದೀನಿ. ಅದು ನನ್ನ ಲೈಫಲ್ಲಿ ಒಂದು ಶಕ್ತಿ ಆಗಿದೆ ಅಂತ ಅನ್ಕೊತೀನಿ ನಾನು. ಅಮೇಝಿಂಗ್. ಹೇಳ್ತಾರಲ್ಲ, ಒಂದು ಹೋಳಿಗೆಗೆ ಹೂರಣ ಇಂಪಾರ್ಟೆಂಟು. ಹೌದು. ಹಾಗೆ ಒಂದು ಆಂಟ್ರಪ್ರನರ್ಗೆ ಒಳಗೆ ನಮ್ಮ ಏನಿದೀವಿ ನಾವು ಆ ಕೋರ್, ಅದು ಕೆಲವು ಸತಿ ನ್ಯಾಚುರಲಾಗಿ ಬಂದಿರಲ್ಲ, ಕೆಲವು ಸತಿ ಟ್ರೈನ್ ಮಾಡ್ಕೋಬೋದು. ಹೌದು. ಸೊ ಈ ಕೇಸಲ್ಲಿ ಆಗಿರೋದು ಟ್ರೈನ್ ಅಂತ. ಖಂಡಿತ. ಅಮೇಝಿಂಗ್. ಥ್ಯಾಂಕ್ಸ್. ಒಂದು ಸ್ವಲ್ಪ ಚಿಕ್ಕ ಒಂದು ಟೀಸರ್ ಕೊಟ್ಟಿದ್ದಕ್ಕೆ. ಪೀಪಲ್ ಆರ್ ಇಂಟ್ರೆಸ್ಟೆಡ್ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಫರ್ದರ್. ಖಂಡಿತ. ನಾವು ಲೆಸ್ ಇಸ್ ಮೋರ್ ಅಂತ ಒಂದು ಮಾತಿದೆ. ಅಂದರೆ ಇದು ಮನೆಗೂ ಅಪ್ಲೈ ಆಗುತ್ತಾ? ಯಾಕೆಂದರೆ ಇವತ್ತು ಮನೆ ಕಟ್ಟಿಸ್ಬೇಕಂತ ಇರೋರಿಗೆ ಈಗ ಫಸ್ಟು ನೀವು ಏನು ಮಾಡ್ತೀರಾ? ಇವಾಗ ನನ್ನ ಹತ್ರ ಒಂದು ಖಾಲಿ ಪ್ಲಾಟ್ ಇದೆ, ನಾನು ಬಂದರೆ ಏನಾಗುತ್ತೆ? ಫಸ್ಟ್ ಒಂದು ಐಡಿಯಾ ಜನ್ರೇಟ್ ಮಾಡ್ತಾರಲ್ಲ ನಾವು ಮನೆ ಕಟ್ಟಬೇಕಂತ. ಅದಾದಮೇಲೆ ಒಂದು ಲೇಔಟ್ನ ತೊಗೊಳಕ್ಕೆ ಹೋಗ್ತಾರೆ. ಎಲ್ಲಿ ತೊಗೋಬೇಕು ಹೋಗೋದೇ ಅದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಅವ್ರಿಗೆ. ಅಂದರೆ ಬಿ ಡಿ ಎ ಸೈಟ್ಗೆ ಹೋಗ್ಬೇಕಾ, ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ಅದೆಲ್ಲ ಅವರು ಈಡೇರಿಸ್ಕೊಂತ. ಯೂಶಲಿ ಎ ಖಾತಾ ಇದೆ, ಈಗ ನವಂಬರ್ 1 ಬಿ ಖಾತಾ ಕೂಡ ಎ ಖಾತಾಗೆ ಕನ್ವರ್ಟ್ ಮಾಡ್ತಾಯಿದ್ದಾರೆ. ನಾವು ಡಾಕ್ಯುಮೆಂಟೇಷನ್ ಆಫ್ ದಟ್ ಸೈಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು ಡಾಕ್ಯುಮೆಂಟ್ ಪಕ್ಕ ಇದೆಯಾ ಇಲ್ವಾ ಅಂತ. ಏನೋ ಒಂದು ಎಮೋಷ್ನಲ್ಗೋಸ್ಕರ ತೊಗೊಳ್ಳೋದು ಇಲ್ಲ. ಯಾವ್ದಾರ ಒಂದು ಲಾಯರ್ ಕನ್ಸಲ್ಟ್ ಮಾಡಲಿ, ಅಥವಾ ಇದರಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಹತ್ರ ತೊಗೊಳ್ಳಿ. ಇದು ಫಸ್ಟ್ ಆದಮೇಲೆ ನಮ್ಗೆ ಎಷ್ಟು ಸೈಟ್ ಬೇಕು ಅನ್ನೋದು ಕೂಡ ಎಷ್ಟೊಂದು ಜನಕ್ಕೆ ಕನ್ಫರ್ಮೇಷನ್ ಇರಲ್ಲ. ನಾನು 20-30 ಮನೆ ಕಟ್ಲಾ, 30-40 ಕಟ್ಲಾ, 60-40 ಕಟ್ಲಾ, ಯಾವ ಸೈಜ್ ನನಗೆ ಆಗುತ್ತೆ ಅನ್ನೋದು ಕೂಡ. ಹೇಗೆ ಅದು ಆಯ್ಕೆ ಮಾಡಬೇಕು? ನಾನು ಉಲ್ಟಾ ಬರೋಕ್ಕೆ ಹೇಳ್ತೀನಿ ಮೇಡಮ್. ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ನೀವು 1 ಕೋಟಿ ರೂಪಾಯಲ್ಲಿ ಸೈಟ್ಗೆ ಎಷ್ಟು ಹಾಕಬೇಕು? ಒಂದು 50% ಹಾಕ್ಬೋದಾ ಅಂತ ನಾವು ಒಂದು 50 lakhs ಇಡೋಣ. ಮತ್ತು ಇನ್ನು 50% ನಾವು ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್, ಡೆಕೋರ್, ನಾವು ಟೋಟಲ್ ಪ್ರಾಜೆಕ್ಟ್ ಹೇಳ್ತೀವಲ್ಲ ನೋಡಿ. ಒಂದು ಟೋಟಲ್ ಪ್ರೊಸೆಸ್ಸಲ್ಲಿ ಸೈಟ್ ತೊಗೊಳ್ಳೋದಿರುತ್ತೆ, ಕನ್ಸ್ಟ್ರಕ್ಷನ್ ಮಾಡಿಸೋದಿರುತ್ತೆ, ಟೋಟಲ್ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಇರುತ್ತೆ, ಮತ್ತು ಅದರಲ್ಲೇ ಸ್ಟ್ರಕ್ಚರಲ್ ಡಿಸೈನಿಂಗ್ ಎಲ್ಲ ಬಂದಿರುತ್ತೆ. ಇದನ್ನು ಬಿಟ್ಟು ಇಂಟೀರಿಯರ್ಸ್ ಇರುತ್ತೆ, ಡೆಕೋರ್ ಇರುತ್ತೆ, ಆಮೇಲೆ ಗೌರ್ಮೆಂಟ್ BBMP ಅಪ್ರೂವಲ್ಸ್ ಇರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ನಾವು ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡಿದು ಒಂದು ಮರ ಕಟ್ ಮಾಡಬೇಕು ಅಂದರೂ ನಮ್ಮ ಸೈಟಲ್ಲಿರೋದಕ್ಕೆ ನಾವು ಗೌರ್ಮೆಂಟ್ ಅಪ್ರೂವಲ್ಸ್ ತೊಗೋಬೇಕು. BBMP ಅಪ್ರೂವಲ್ಸ್ ಇರುತ್ತೆ, ಅವ್ರಿಗೆ ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ. ಇದೆಲ್ಲವೂ ನಾವು ಬೈಫರ್ಕೇಟ್ ಮಾಡಿ ಅದನ್ನು ಡಿಸೈಡ್ ಮಾಡಬೇಕು. ನಾನು ಹೇಳೋದು ನಿಮ್ಮ ಬಡ್ಜೆಟ್ ಎಷ್ಟು, ಇನ್ಕ್ಲೂಡಿಂಗ್ ಸೈಟ್ ಆದರೂ ಸರಿ. ಸೈಟ್ ತೊಗೊಂಡಿರೋರಿಗೆ ಸೈಟ್ ಬಿಟ್ಟು ಹೇಳ್ತೀವಿ. ಸೈಟ್ ತೊಗೊಂಡು ಕನ್ಸಲ್ಟೇಷನ್ ಮಾಡೋಕ್ಕೆ ಬರೋರಿಗೆ, ಸರ್ ನಾನು ಎಷ್ಟರಲ್ಲಿ ಕಟ್ಬೋದು ಅನ್ನೋರಿಗೆ ನಾವು ಬೇಸಿಕ್ ಕ್ವಶನ್ಸ್ ಇದೆ. ನೀವು ಎಷ್ಟು ಜನ ಇದ್ದೀರಾ, ಮುಂದೆ ಎಷ್ಟು ಜನ ಆಗ್ಬೋದು, ಇವಾಗ ಮದುವೆ ಮಾಡಿಕೊಟ್ಟಿದ್ದೀರಾ, ಮಗಳು ವಾಪಸ್ ಬರ್ಬೋದಾ, ತುಂಬ ಪ್ರಾಬಬಿಲಿಟೀಸ್ ಇದೆ. ನಾವು ಯಾವತ್ತು ಡಿಸೈನ್ ಫಾರ್ ಫ್ಯೂಚರ್, ಕನ್ಸ್ಟ್ರಕ್ಟ್ ಫಾರ್ ಪ್ರೆಸೆನ್ಸ್ ಅಂತೀವಿ. ಅಬ್ಬಾ, ಇವತ್ತು ಕಟ್ಟಬೇಡಿ, ಮುಂದಕ್ಕೆ ಕಟ್ಕೊಳ್ಳಿ. ಇನ್ಕ್ಲೂಡಿಂಗ್ ಫೌಂಡೇಶನ್ ಶುಡ್ ಬಿ ಡಿಸೈನ್ ಫಾರ್ ಫ್ಯೂಚರ್ ಅಲ್ವಾ? ವಾಟ್ ಯು ಮೀನ್ ಬೈ ಫೌಂಡೇಶನ್ ಡಿಸೈನ್ ಫಾರ್ ಫ್ಯೂಚರ್? ಇವಾಗ ನಾವು ಅನ್ಕೊತೀವಿ ನಾನು G+1 ಮಾತ್ರ ಬಡ್ಜೆಟ್ ಇದೆ, ಅಷ್ಟಕ್ಕೆ ಮಾತ್ರ ಮಾಡಿ ಕಟ್ಬಿಡೋಣ ಅಂತ. ನಾಳೆ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗಿ ನಾವು ಒಂದು ರೆಂಟಲ್ ಪ್ರಾಪರ್ಟಿ ಕಟ್ಬೋದಿತ್ತಲ್ವ, ನಮ್ಮ ಮಗಳು ಬಂದರೆ ನಮಗೆ ಮಾಡ್ಬೋದಿತ್ತಲ್ವ ಅಂದರೆ ಮಾಡೋಕ್ಕಾಗಲ್ಲ. ಆವಾಗ ನಾವು ಹೇಳ್ತೀವಿ ಫೌಂಡೇಶನ್ನ 4 floors ಡಿಸೈನ್ ಮಾಡ್ಕೊಳ್ಳಿ. ಫೌಂಡೇಶನಲ್ಲೂ ಅದಿದೆಯಾ? ಹೌದೌದು. G+1ಗೆ ಬೇರೆ, G+2, 3, 4 ಖಂಡಿತ ಇಟ್ ಹ್ಯಾಸ್ ಟು ಬಿ ಡಿಸೈನ್ಡ್. ಅಷ್ಟು ಕಾಂಕ್ರೀಟ್ ಸ್ಟೀಲ್ ಎಲ್ಲ ಹಾಕ್ದಾಗಲೇ ಆ ಮಣ್ಣು ದೃಢತೆ ಸರಿಯಾಗಿರುತ್ತೆ, ತೊಗೊಳುತ್ತೆ. ಇದನ್ನು ಎಷ್ಟೊಂದು ಜನ ಥಿಂಕ್ ಮಾಡಲ್ಲ. ನಾನು ಇವತ್ತಿಗೆ ಮಾತ್ರ ಸೇಫ್ ಆಗಬೇಕು ಅಂದ್ಕೊತಾರೆ. ಬಟ್ ಫಾರ್ ಮೀ ನನ್ನ ಕ್ಲೈಂಟ್ಸ್ ಬಂದಾಗ ಎಷ್ಟು ಫ್ಲೋರ್ಗೆ ಅವ್ರು ಫೌಂಡೇಶನ್ ಹಾಕಬೇಕು. ನಾವು ಯಾವತ್ತೂ ಡಿಸೈನ್ನ ಏನು ಕಟ್ತಾ ಇದ್ದೀವಿ ಅದು ಕೊಡಲ್ಲ, ಫ್ಯೂಚರ್ಗೆ ಡಿಸೈನ್ ಕೊಡ್ತೀವಿ. ಈ ಮೇಲೆಗಡೆ ಏನು ಕಟ್ಕೋಬೋದು ಅಂತ ಅವ್ರು ಕಟ್ಬೋದು, ಕಟ್ಟದೇ ಇರ್ಬೋದು, ಬಟ್ ಇಟ್ ಹ್ಯಾಸ್ ಟು ಬಿ ಡಿಸೈನ್ ಫಾರ್ ದ ಹೋಲ್ ಹೌಸ್. ಸೊ ವಾಟ್ ಇಸ್ ಅ ಫಾರ್ಮುಲಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡಿದ್ರಿ 1 ಕೋಟಿ ಇದೆ ಅಂತಂದರೆ
ಈಗ ಎಷ್ಟು ಪರ್ಸೆಂಟೇಜು ಅದು ಸೈಟಿಗಾಯಿತು, ಎಷ್ಟು ಕನ್ಸ್ಟ್ರಕ್ಷನ್ನು, ಎಷ್ಟು ಆರ್ಕಿಟೆಕ್ಚರ್, ಇದಕ್ಕೆ ಇಂಟೀರಿಯರ್ಸು, ವಾಟ್ ಇಸ್ ಅ ಫಾರ್ಮುಲಾ ದೇರ್? ಓಕೆ, ಫಾರ್ಮುಲಾ ಅಂತ ಬರೋದಾದರೆ ಬೇಸಿಕಲಿ ನಾವು ಡಿಫೈನ್ ಮಾಡ್ಕೊಬೇಕು ಎಲ್ಲಿ ಸೈಟ್ ತೊಗೋಬೇಕಂತ. ಫರ್ದರ್ ಅವೇ ನಾವು ಬೆಂಗಳೂರಿಂದ ಹೋಗ್ತಿದ್ದಂಗೆ ಪ್ರೈಸಸ್ ಪರ್ ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ವಿಲ್ ಡಿಕ್ರೀಸ್, ಕನ್ಸ್ಟ್ರಕ್ಷನ್ ಕಾಸ್ಟ್ ವಿಲ್ ಬಿ ಸೇಮ್. ಕರೆಕ್ಟ್. ಇವತ್ತು ಲೆಟ್ಸ್ ಎ ಟಾಪ್ 5 ಟ್ರೆಂಡಿಂಗ್ ಅಫೋರ್ಡಬಲ್ ರೇಟಲ್ಲಿ ಓಡ್ತಾ ಇರೋ ಏರಿಯಾಸ್ ಯಾವುದು? ರಾಜರಾಜೇಶ್ವರಿ ನಗರ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೆಲವೊಂದು ಜಾಗ ಇದೆ. ಐಡಿಯಲ್ ಹೋಮ್ ಸ್ವಲ್ಪ ಕಾಸ್ಟ್ಲಿ, ಕೆಂಚನಹಳ್ಳಿ ಅಂತ ಈ ಕಡೆ ಏರಿಯಾ ಇದೆ, ದಟ್ ಈಸ್ ಗುಡ್. ಅದು ರೋಡಿಗೂ ಅಪ್ರೋಚ್ ಇದೆ, ಬಟ್ ರೇಟ್ ಕಮ್ಮಿ ಇದೆ. ಕೆಲವೊಂದು ಏರಿಯಾಸಲ್ಲಿ ನೀವು ಗಮನಿಸಿದ್ರೆ ಒಂದೊಂದು ಏರಿಯಾ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಕಮ್ಮಿಯಲ್ಲೂ ತೊಗೋಬೋದು. ಆ ಥರದನ್ನು ನಾವು ಐಡೆಂಟಿಫೈ ಮಾಡೋಕೆ ಸುಮ್ಮನೆ ಬೂಮ್ ಆಗಿರೋ ಜಾಸ್ತಿ ಇದೆ. ಆಮೇಲೆ ಈ ಕಡೆ ಕನಕಪುರ ರೋಡ್ ಈಸ್ ವೆರಿ ಟ್ರೆಂಡಿಂಗ್ ಇವಾಗ. ಅದು ಕೂಡ ಅಂಜನಾಪುರ ರೋಡಲ್ಲಿ ಅಫೋರ್ಡಬಲ್ ಆಗಿ ನಿಮಗೆ ಸಿಗುತ್ತೆ, ಅದನ್ನು ತೊಗೋಬೋದು. ಒಂದು ಇಂಡಿಕೇಶನ್ ಪರ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ 10,000 ರುಪೀಸ್ ಇಟ್ಕೊಂಬೋದು ಮೇಡಮ್. 10 to 12,000 ಅದೇ ಅಫೋರ್ಡಬಲ್ ಆಗಿದೆ ಇವಾಗ. ಇನ್ನೂ ಕಮ್ಮಿ ಬೇಕು ಅಂದರೆ ನಾವು ಅಂಜನಾಪುರಕ್ಕೆ ಇನ್ನೂ ಸ್ವಲ್ಪ ದೂರ ಹೋಗ್ತಾ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಕೆಂಗೇರಿ ದಾಟಿ ಎಲ್ಲ ಹೋದರೆ ನಿಮಗೆ 6,000 7,000 ಹಂಗೆ ಬೀಳ್ಬೋದು. ಬಟ್ ಒಳಗಡೆಗೆ 10,000 ನಾನು ಅಟ್ಲೀಸ್ಟ್ ಇಟ್ಕೊಳ್ಳಿ ಅಂತೀನಿ. ಯಾರಿಗೆ ಜೊತೆಗೆ ಸ್ಕೂಲಿಂಗು ತುಂಬ ಫ್ಯಾಕ್ಟರ್ಸ್ ಇದೆ ಮೇಡಮ್. ಈಗ ಮಿನಿಮಮ್ ಟು ಮಿನಿಮಮ್ ಒಂದು 4-5,000 ಕಮ್ಮಿ ಅಂತೂ ಬರೋಲ್ಲ ನೀವು ಎಷ್ಟೇ ದೂರ ಹೋದ್ರೂ. ಅಲ್ಲಿಂದ ಹಿಡಿದು 25-30-35ವರೆಗೂ ಫ್ಯಾನ್ಸಿ ರೇಟ್ಸ್ ಇದೆ. ನಾವು ಬಡ್ಜೆಟಲ್ಲಿ ಡಿಸೈಡ್ ಮಾಡಬೇಕು ಎಷ್ಟಕ್ಕೆ ನಾವು ಮನೆ ತೊಗೋತೀವಿ. ಇದು ಸಿಂಪಲ್ ಕ್ಯಾಲ್ಕುಲೇಷನ್. 30 into 40 is 1,200. ನೀವು 10,000 ರೂಪಾಯಿದು ಏನನ್ನ ಸೈಟ್ ತೊಗೊಂಡ್ರೆ 1,20,00,000 ರೂಪಾಯಿ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟಿಗೆ ಬೀಳುತ್ತೆ. ಸೈಟ್ದು ಕಾಸ್ಟ್ ಬಿದ್ದುಬಿಡುತ್ತೆ. ಹೌದೌದು, ಅದು ಬೀಳುತ್ತೆ. ಅದಾದ ನಂತರ ನಾವು ಡಿಫೈನ್ ಮಾಡ್ಕೊಬೇಕು ಅಂತ ಹೇಳಿದ್ನಲ್ಲ. ಅದಕ್ಕೆ ಬರೋಣ. ಬಿಫೋರ್ ವಿಚ್ 5 ಟ್ರೆಂಡಿಂಗ್ ಏರಿಯಾಸ್ ಹೇಳ್ತಾ ಇದ್ರಿ. ರಾಜರಾಜೇಶ್ವರಿ ನಗರ್, ಕನಕಪುರ ರೋಡ್, ಯಲಹಂಕ ಕಡೆಗೆ. ಬಟ್ ಇವಾಗ ಯಲಹಂಕ ತುಂಬ ಕಷ್ಟ ಇದೆ. ಬಟ್ ಚಿಕ್ಕಬಳ್ಳಾಪುರ ವಿಲ್ ಬಿ ಟ್ರೆಂಡಿಂಗ್ ಫಾರ್ ಶ್ಯೂರ್. ಎಷ್ಟಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಕಡೆಗೆ ಹೋದರೆ ಅಲ್ಲಿ ಒಂದು 4,000 to 5,000 ಆ ಪ್ರೈಸಿಂಗಲ್ಲಿದೆ. ಬಟ್ ನೆಕ್ಸ್ಟ್ ಭಾಳ ಡೆವಲಪ್ ಆಗುತ್ತೆ ಆ ಏರಿಯಾ ಖಂಡಿತ. ಇಲ್ಲಿ ಸರ್ಜಾಪುರ ರೋಡ್ ಆಚೆಗೆ ಹೋಗ್ಬೇಕಾಗತ್ತೆ ನಾವು ಅಫೋರ್ಡಬಲ್ ಆದರೆ. ಇದು ಒಂದು ಸ್ವಲ್ಪ ಈ ಎಲ್ಲೇ ನೀವು ಸಿಟಿ ಹೊರಗಡೆಗೆ ಸಿಟಿ ಹೊರಗಿದೆ, ಬಟ್ ಬೆಂಗಳೂರಿಂದ ಆಚೆ ಹೋಗ್ತಾ ಇದ್ದೀವಿ ಅನ್ನೋ ಪ್ಲಾಟ್ಸ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ನಿಮ್ಗೆ ಹೊಸ ಬೆಂಗಳೂರು ಎಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ಅಲ್ಲಿ ನಿಮ್ಗೆ ಸ್ವಲ್ಪ ಅಫೋರ್ಡಬಲ್ ಆಗಿ ಸಿಗುತ್ತೆ. ಈ ORR ಬರ್ತಾ ಇದೆಯಲ್ಲ, ಔಟರಿಂಗ್, ಈಗ ಹೊಸದು ಪೆರಿಫೆರಲ್ ರಿಂಗ್ ರೋಡ್, ಅದು ಬಂದಮೇಲೆ ಅದು ಆ ಸರ್ಕಲ್ ಸುತ್ತಮುತ್ತನೂ ಏರಿಯಾಸ್ಗಳು ಯಾವ್ದಾದ್ರು ಟ್ರೆಂಡಿಂಗ್ ಬಂದಿದೆಯಾ? ಅಂದರೆ ನಾನು ಪರ್ಟಿಕ್ಯುಲರ್ ಏರಿಯಾಸ್ಗಿನ್ನ ಫುಲ್ ಔಟರ್ ರಿಂಗ್ ರೋಡ್ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್ ಎಲ್ಲ ಟಚ್ ಆಗ್ಬಿಡುತ್ತೆ ಆ ಕಡೆ. ಖಂಡಿತ ಆಗುತ್ತೆ. ಕೆಂಗೇರಿ ಅಲ್ಲ, ಅದು ನೆಕ್ಸ್ಟ್ ಯಾವುದದು? ಇವಾಗ ಶಿವರಾಮ್ ಕಾರಂತ್ ಲೇಔಟ್ ಅಂತ ಬರ್ತಿದೆಯಲ್ಲ, ಅಲ್ಲಿಗೂ ಆ ಕಡೆಗೆಲ್ಲ ಬರುತ್ತೆ. ಆಗ ನೆಕ್ಸ್ಟ್ ಟ್ರೆಂಡಿಂಗ್ ಶಿವರಾಮ್ ಕಾರಂತ್ ಲೇಔಟ್ ಕೂಡ ಟ್ರೆಂಡ್ ಆಗುತ್ತೆ. ಅದೆಲ್ಲಿದೆ ಅದು? ಅದು ಯಲಹಂಕ ದಾಟಿ ಆ ಕಡೆ ಬರುತ್ತೆ ಮೇಡಮ್. ಒಳ್ಳೆ ಹೆಸರಿಟ್ಟಿದ್ದಾರೆ, ಶಿವರಾಮ್ ಕಾರಂತ್ ಲೇಔಟ್ ಅಂತ. ಸೊ ಇವೆಲ್ಲ ಏರಿಯಾಸ್ಗಳು. ಹೌದೌದು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಇಸ್ ದಿ ಅಪ್ಡೇಟ್. ನೌ ಕಮಿಂಗ್ ಬ್ಯಾಕ್ ಟು ದ ಫಾರ್ಮುಲಾ. ಅಫ್ಕೋರ್ಸ್, ವಾಟ್ ಇಸ್ ದ ಫಾರ್ಮುಲಾ? ಫಾರ್ಮುಲಾ ಅಂತ ಬಂದರೆ ಮೇಡಮ್ ಅದೇ, ಒನ್ಸ್ ಅಗೇನ್ ನಾವು ಸೈಟ್ ತೊಗೊಂಡಿದ್ದೀವಿ ಅಂತ ಆದರೆ 20-30 ಸ್ಟಾರ್ಟ್ ಮಾಡೋಣ. ಸೊ ದಟ್ ಕೆಲವ್ರಿಗೆ ರಿಲೇಟ್ ಆಗ್ಬೋದು ಅನಿಸುತ್ತೆ. 1.5 ಕೋಟಿ ಟೋಟಲ್, 1.25-1.5 ಕೋಟಿ ಬೇಕಾಗುತ್ತೆ ಅವ್ರಿಗೆ ಇದರಲ್ಲಿ ಪ್ರಾಜೆಕ್ಟ್ ಎಂಡ್ ಟು ಎಂಡ್ ಬರೋಕ್ಕೆ. ಎಂಡ್ ಟು ಎಂಡ್ ಬರೋದಕ್ಕೆ ಒಂದು ಡೀಸೆಂಟಾಗಿ ನಾನು G+3 ಮನೆ ಕಟ್ಕೋತೀನಿ ಅನ್ನೋದಾದರೆ 1.25-1.5 ಕೋಟಿ ಅವ್ರಿಗೆ ಬೇಕಾಗುತ್ತೆ. 20-30 ಅಂದರೆ ನಿಮಗೆ 600, 20 into 30 600 ಸ್ಕ್ವೇರ್ ಫೀಟ್. ಅದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ 10,000 15,000ವರೆಗೂ 60ರಿಂದ ಒಂದು 70-75 ಲಕ್ಷದವರೆಗೂ ನಿಮ್ಗೊಂದು ಸೈಟ್ ಸಿಗ್ಬೋದು ಓವರಾಲ್ ಆಗಿ. ಅದಾದಮೇಲೆ ನೀವು ಡೀಸೆಂಟಾಗಿ ಕಟ್ಕೊತೀವಿ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 40 ಮಾಡ್ಬೋದು. ಬಟ್ ಏರಿಯಾ ಡಿಫೈನ್ ಆಗಬೇಕು. ಸೂಪರ್ ಬಿಲ್ಟಪ್ ಏರಿಯಾ ಅಂತ ಹೇಳ್ತೀವಿ ಮೇಡಮ್. ಅಂದರೆ ಜಾಗ ಬಂದು 20/30 ಇದೆ. ಅದರಲ್ಲಿ ಆಫ್ ಸೈಡ್ಸ್ ಬಿಟ್ಬಿಟ್ಟು ಎಷ್ಟು ಫ್ಲೋರ್ ಕಟ್ತೀವಿ ಅನ್ನೋದನ್ನು ಇದೆ. ಗೌರ್ಮೆಂಟ್ ಪ್ರಕಾರ ಬಂದರೆ ಇಟ್ಸ್ 25% ನಾವು ಬಿಡಬೇಕಾಗಿ ಬರುತ್ತೆ. ಓನ್ಲಿ 75% ಹ್ಯಾಸ್ ಟು ಬಿ ಆಕ್ಯುಪೈಡ್, ಕಟ್ಕೋಬೇಕಾಗತ್ತೆ. ಆ ರೀತಿ ಬಂದಾಗ ನಾವು 3 ಫ್ಲೋರ್ಸ್ ಕಟ್ತೀವ, 4 ಫ್ಲೋರ್ಸ್ ಕೊಡ್ತೀವಿ ಅಂದರೆ ರಫ್ಲಿ ಅರೌಂಡ್ 50-60 ಲ್ಯಾಕ್ಸ್ ನೀವು ಇಟ್ಕೋಬೋದು. ಪ್ರತಿಯೊಂದು ಕಸ್ಟಮೈಸ್ಡ್ ಇದು. ಸೊ 50-50 ಅನ್ಕೋಬೋದಾ? ಫಾರ್ ಎಕ್ಸಾಂಪಲ್ ಈಗ 1.2 ಅಂದರೆ ಒಂದು ಬಜೆಟ್ ಹೌಸು 60 ಲ್ಯಾಕ್ಸ್ ಸೈಟಿಗೆ ಹೋದರೆ ಇನ್ನು 60ನಲ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಅಪ್ರೂವಲ್ಸಿಗೆ ಬಂದರೆ ನಿಮ್ಮ ಸೂಪರ್ ಬಿಲ್ಟಪ್ ಏರಿಯಾ ಇಂಟು 100 ರೂಪೀಸ್ ಇಟ್ಕೋಬೇಕಾಗತ್ತೆ ಒಂದು ಸ್ಕ್ವೇರ್ ಫೀಟ್ಗೆ. ನೀವೇನಾದರೂ ರಫ್ಲಿ ಒಂದು 2,100 ಸ್ಕ್ವೇರ್ ಫೀಟ್ ಆಫ್ ಮನೆ ಕಟ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಯು ಶುಡ್ ಸ್ಪೆಂಡ್ ಅರೌಂಡ್ 2 lakh ರೂಪೀಸ್ ಸ್ಪೆಂಡ್ ಮಾಡಬೇಕಾಗತ್ತೆ ಫಾರ್ BBMP ಅಪ್ರೂವಲ್ಸ್. ಇದನ್ನು ಬಿಟ್ಟು ಬೆಸ್ಕಾಮ್ ಇದೆ, BWSSB ಇದೆ, ದಟ್ ವಿಲ್ ಬಿ 10% ಆಫ್ ದ BBMP ಅಪ್ರೂವಲ್ಸ್.
ಅದೊಂದು 20,000 to 30,000 ಮಿನಿಮಮ್ ಆಗೇ ಆಗುತ್ತೆ. ಇದನ್ನು ಬಿಟ್ಟು ನೀವು ಬೋರ್ವೆಲ್ ಏನಾದರೂ ಹಾಕಿಸ್ಕೋತೀರ ಅನ್ನೋದಾದರೆ ಅದ್ರ ಖರ್ಚು ನಿಮಗೆ 2.5 ಇಂದ 3 ಲಕ್ಷ ಎಷ್ಟು ಡೆಪ್ತು ನಾವು ಹೋಗ್ತೀವಿ ಅನ್ನೋದಿದೆ, ಅದೊಂದಿದೆ. ಇದನ್ನು ಬಿಟ್ಟು ಇಂಟೀರಿಯರ್ಸ್ಗೆ ಒಂದು ರಫ್ಲಿ ನಿಮಗೆ ಬೇಕಂದರೆ ವಾಟ್ ಎವರ್ ಯು ಹ್ಯಾವ್ ಸ್ಪೆಂಟ್ ಕನ್ಸ್ಟ್ರಕ್ಷನ್ಗಲ್ಲ, ಅದರಲ್ಲಿ 10 to 15% ಯು ಶುಡ್ ಸ್ಪೆಂಡ್ ಫಾರ್ ಇಂಟೀರಿಯರ್ಸ್. ಅದು ಕಂಪಲ್ಸರಿ, ಅದು ಥಂಬ್ ರೂಲ್ ಅಂತ ಅಂದ್ಕೊಳ್ಳಿ. ನೀವು ಸೈಟ್ ತೊಗೊಂಡಿದ್ದ ನಂತರ ನೀವೇನು ಕನ್ಸ್ಟ್ರಕ್ಷನ್ಗೆ ನೀವು ಖರ್ಚು ಮಾಡೋದ್ರಲ್ಲಿ, ಈಗ ಫಾರ್ ಎಕ್ಸಾಂಪಲ್ 60 lakh rupees ಮನೆ ಅಂದರೆ 10% ಅಂದರೆ 6 lakhs ಆದರೂ ನೀವು ಮಾಡಬೇಕಾಗತ್ತೆ. ಆ ಜಸ್ಟಿಫಿಕೇಷನ್ ಕೊಡೋದಕ್ಕೋಸ್ಕರ. ಈಗ ಕೆಲವರು ಆಮೇಲೆ ಕಟ್ಸ್ಕೋಬೋದು, ಇನ್ನೂ ಕಮ್ಮಿಲೂ ಮಾಡ್ಬೋದು, ಬಟ್ ಇಂಟೀರಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನೇ ಔಟರ್ ಸ್ಟ್ರಕ್ಚರ್ ಮಾಡಿದ್ರು ಅದಕ್ಕೆ ಡೆಕೋರು ಇಂಟೀರಿಯರ್ಸು ಸಿಂಕ್ ಆಗದೆ ಇದ್ದರೆ ಆ ಬ್ಯೂಟಿಫಿಕೇಷನ್ ಬರೋದಿಲ್ಲ. ಅದಕ್ಕೆ ಎಷ್ಟೊಂದು ಮನೆ ಅನ್ಫಿನಿಶ್ಡ್ ಅನಿಸುತ್ತೆ ನಾವು ಹೋದಾಗ, ಬಟ್ ಭಾಳ ಖರ್ಚು ಮಾಡಿರ್ತಾರೆ. ಆ ಬಡ್ಜೆಟಿಂಗ್ ಪ್ರಾಪರ್ ಇಲ್ಲದೆ ಇರೋದಕ್ಕೋಸ್ಕರ ಆ ಇಂಟೀರಿಯರ್ಸೇ ಅವ್ರು ಮಾಡಿಸಿರಲ್ಲ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು, ನಿಮ್ಮ ರಾಧಾ. ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಮನೆಗೆ ಅಂತ ಕೈ ಇಡೋಕ್ಕಿಂತ ಮುಂಚೆ ಇದಿಷ್ಟು ಅಟ್ಲೀಸ್ಟ್ ಪ್ಲಾನಿಂಗ್ ಲೆವೆಲಲ್ಲಿ ಗೊತ್ತಿರಬೇಕು. ಸೊ ಈಗ ನೆಕ್ಸ್ಟ್ ಬರೋದು ಜನ ಇಡುವುದು ಎಲ್ಲಿ? ಜನ ಇಡುವುದು ಮೇನ್ಲಿ ಬಡ್ಜೆಟಿಂಗಲ್ಲಿ ಮೇಡಮ್. ನಾನು ನೋಡಿರೋ ಥರ ಮೇಜರ್ ಪೀಪಲ್ ಪ್ರಾಪರ್ ಬಡ್ಜೆಟ್ ಮಾಡ್ಕೊಳ್ಳಲ್ಲ. ಅಂದರೆ ನಾನು ಇವಾಗ ಏನು ಹೇಳಿದೆ ಆ ಥರ ಡಿಫೈನ್ ಮಾಡ್ಕೊಳ್ಳಲ್ಲ, ಗೊತ್ತಿರೋನು ಕೂಡ ಕನ್ಸಲ್ಟ್ ಮಾಡಲ್ಲ. ಸೈಟ್ಗೆ ಎಷ್ಟು ಹಾಕಲಿ, ಕನ್ಸ್ಟ್ರಕ್ಷನ್ಗೆ ಎಷ್ಟು ಹಾಕಲಿ, ಇಂಟೀರಿಯರ್ಸ್ಗೆ ಎಷ್ಟು ಮಾಡಲಿ, ಅದು ಡಿಫೈನ್ ಆಗಬೇಕು ನಮಗೆ. ಯಾಕೆ ಅಂದರೆ ಪ್ರತಿಯೊಂದು ಎಲಿಮೆಂಟ್ ಕೂಡ ಗಗನಕ್ಕೂ ಹೋಗ್ಬೋದು. ಈಗ ಕನ್ಸ್ಟ್ರಕ್ಷನ್ಗೆ ಬಂದರೆ ಸ್ಟಾರ್ಟಿಂಗ್ ಫ್ರಮ್ 1,850 2,000ಇಂದ 3,000 rupees per square feet ಇದೆ, 4,000ಗೂ ಹೋಗ್ಬೋದು. ಒಂದು ಮಾರ್ಬಲ್ ಸೆಲೆಕ್ಷನ್ಗೆ ಒಂದು ಮೇನ್ಲಿ ಸೆಲೆಕ್ಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡ್ಕೊತಾರೆ. ಭಾಳ ಆಸೆ ಆಗೋಗುತ್ತೆ ಅವ್ರಿಗೆ ಟೈಲ್ ಸೆಲೆಕ್ಷನ್ಗೆ ಹೋದಾಗ, ಮಾರ್ಬಲ್ ಯಾಕೆ ಹಾಕ್ಸ್ಬಾರ್ದು, ಇನ್ನು ಹೈಯರ್ ಅಪ್ಗ್ರೇಡೇಷನ್ಸ್ ಏನು ಮಾಡ್ಕೊಬಾರ್ದು ಅಂತೆಲ್ಲ ಹೋಗ್ತಾರೆ. ನಾವು ಮೊದಲೇ ಡಿಫೈನ್ ಮಾಡಿರ್ತೀವಿ ಇಷ್ಟರಲ್ಲೇ ನಾವು ತೊಗೋಬೇಕು, ಇದು ಚೆನ್ನಾಗಿರುತ್ತಾ ಇಲ್ವಾ ಅಂತ. ಇದನ್ನೆಲ್ಲ ಮೀರಿ ಅವರು ಎಮೋಷ್ನಲ್ ಡಿಸಿಷನ್ ಯಾವಾಗ ತೊಗೊಳಕ್ಕೆ ಹೋಗ್ತಾರೆ, ಅಥವಾ ಕಂಪ್ಯಾರಿಸನ್ ಟು ಅದರ್ಸ್. ಪ್ರತಿಯೊಬ್ಬರ ಮನೆಯೂ ಯುನಿಕ್ಕೆ. ಅವರೆಲ್ಲೋ ನೋಡಿದೆ ನನಗೆ ಆ ಥರ ಮನೆ ಬೇಕು, ಈ ಥರ ಮನೆ ಬೇಕು. ಖಂಡಿತ ಮನೇಲೊಂದು ಹೇಳ್ತೀನಿ, ಯಾರಿಗೂ ಸ್ಯಾಟಿಸ್ಫೈ ಆಗೋಲ್ಲ. ನಿಮ್ಗೆ 1 ಕೋಟಿ ರೂಪಾಯಿ ಇರೋನಿಗೆ 2 ಕೋಟಿ ರೂಪಾಯಿ ಮನೆ ಮಾಡಬೇಕು ಅಂತ ಆಸೆ, 10 ಕೋಟಿ ಇರೋನಿಗೆ 20 ಕೋಟಿ ಮಾಡಬೇಕು ಅಂತ ಆಸೆ. ನೀವು ಎಷ್ಟೇ ನಿಮ್ಮ ಹತ್ರ ದುಡ್ಡಿರಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಅದು ತುಂಬ ತಪ್ಪಂತ ನಾನು ಹೇಳ್ತೀನಿ. ಏನಿದೆ ಅದರಲ್ಲಿ ನಮ್ಮ ಪ್ರಕಾರ ನಾವು ಕಟ್ಕೋಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಎಲ್ಲ ಕಟ್ಟಾದ್ಮೇಲೆ ಕೆಲವೊಂದು ಕ್ಲೈಂಟ್ಸು ತುಂಬ ಚಿಕ್ಕದಾಯಿತು ಅಂತಾರೆ. ಬೇರೆಯವ್ರನ್ನ ಕೇಳಿದ್ರೆ ಅವ್ರ ರೂಮ್ ಅಷ್ಟು ಕೂಡ ನಮ್ಮ ಮನೆ ಇಲ್ಲ ಅಂತ ಆಗುತ್ತೆ. ನಾನು ಇದು ಕ್ಲೈಂಟ್ಸಿಂದ ಡೈರೆಕ್ಟಾಗಿ ಕೇಳಿರೋ ಅಂಥದ್ದು. ತುಂಬ ಚಿಕ್ಕದಾಯಿತು ಅಂತ ಎಷ್ಟು ದೊಡ್ಡ ಮನೆ ಮಾಡಿಕೊಟ್ರು. ಬೇರೆಯವ್ರು ನೋಡಿದಾಗ ಅವ್ರ ರೂಮ್ ಅಷ್ಟಿಲ್ಲ ಸರ್ ನಮ್ಮ ಮನೆ, ಏನು ಸರ್ ಮೇಡಮ್ ಹಿಂಗೆ ಅಂದ್ಬಿಟ್ರು ಅಂತ ಹೇಳ್ತಾರೆ. ಈ ಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಾವು ಕಂಡ್ಕೊಳ್ಳೋದ್ರಲ್ಲಿದೆ ಅಂತ ನನಗನ್ಸುತ್ತೆ. ಲಿಮಿಟೇ ಇಲ್ಲ ಮೇಡಮ್, ಮನೆ ಕಟ್ಸೋದಕ್ಕೆ ದುಡ್ಡು ಅನ್ನೋದು ಲಿಮಿಟೇ ಇಲ್ಲ. ಆಸೆ ಕೊನೆನೇ ಇಲ್ವಲ್ಲ. ಅದೇ ರೀತಿ ಮನೆಗೆ ಕೂಡ ಅಷ್ಟೇ, ನೀವು ಎಷ್ಟು ಬೇಕಾದ್ರೂ ಸ್ಪೆಂಡ್ ಮಾಡಿಸ್ಬೋದು ನಾವು. ಸೊ ಈಗ ನೀವು ಪರ್ ಸ್ಕ್ವೇರ್ ಫೀಟ್ ಲೆಕ್ಕ ಹೇಳಿದ್ರಲ್ಲ, ಹೌದು. ಈಗ ಎಲ್ಲಿಂದ ಸ್ಟಾರ್ಟಿಂಗ್ ಇದೆ, ಎಲ್ಲಿವರೆಗೂ ಹೈ ಎಂಡ್ ಅಂದರೆ ಎಲ್ಲಿವರೆಗೂ ಓಡ್ತಾ ಇದೆ? ತುಂಬ ತೀರಾ ಬೇಸಿಕ್ ಬೇಕು, ರೆಂಟಲ್ ಯೂನಿಟ್ಸ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಪ್ರೈಸಸ್ ಪರ್ ಸ್ಕ್ವೇರ್ ಫೀಟ್ ಫಾರ್ ಕನ್ಸ್ಟ್ರಕ್ಷನ್ ವಿಲ್ ಸ್ಟಾರ್ಟ್ಸ್ ಅರೌಂಡ್ 1,850 rupees. ತೀರಾ ಬೇಸಿಕ್ ಇದೆ ಅನ್ನೋದಾದರೆ. ಸೊ ಈ ತೀರಾ ಬೇಸಿಕಲ್ ಅಂದರೆ ಏನೇನಿರುತ್ತೆ ಅಂದರೆ ಹೈ ಎಂಡ್ ಪರ್ ಸ್ಕ್ವೇರ್ ಫೀಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಫಿನಿಷಸ್ ಮೇಡಮ್. ಅಂದರೆ ಯಾವ ಥರ ಟೈಲ್ ಹಾಕ್ತೀವಿ, ಯಾವ ಥರ ಪೇಂಟಿಂಗ್ ಮಾಡ್ತೀವಿ, ಪ್ರತಿಯೊಂದು ಎಲಿಮೆಂಟಲ್ಲೂ ಬೇರೆ ಬೇರೆ ಥರ ಇದ್ದಾವೆ. ಈಗ ಒಂದು ಪೇಂಟಿಗೆ ಬಂದರೆ 3 types. ಯೂಶ್ವಲಿ ಏಷ್ಯನ್ ಪೇಂಟ್ ಥರ ಬಂದಾಗ ರಾಯಲ್ ಎಮಲ್ಷನ್, ಟ್ರ್ಯಾಕ್ಟರ್ ಎಮಲ್ಷನ್ ಮತ್ತು ಪ್ರೀಮಿಯಂ ಎಮಲ್ಷನ್ ಅಂತ 3 ಇರುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಈಗ ಟ್ರ್ಯಾಕ್ಟರ್ ಎಮಲ್ಷನ್ದು ನಿಮಗೆ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದು ರೀಯೂಸಬಲ್ ಥರ ಇರೋದಿಲ್ಲ, ಬೇಸಿಕ್ ಇರುತ್ತೆ. ನಮಗೂ ಅಷ್ಟೇ ತುಂಬ ಅಪಾರ್ಟ್ಮೆಂಟ್ ಎಲ್ಲ ಹ್ಯಾಂಡ್ ಓವರ್ ಕೊಟ್ಟಾಗ ಈ ಬಿಲ್ಡರ್ಸ್ಗಳೆಲ್ಲ ಬೇಸಿಕ್ ಅದೇ ಹೊಡ್ಸ್ಬಿಟ್ರೆ ಕರೆಕ್ಟ್, ಅದನ್ನು ಮಾಡಿಕೊಟ್ಟಿರ್ತಾರೆ. ನಾವು ಪ್ರೀಮಿಯಮ್ ಹೋದಾಗ ನಮ್ಮ ಪ್ರೀಮಿಯಮ್ ಎಮಲ್ಷನ್ ಹೋಗ್ಬೋದು. ಇಲ್ಲ ನನ್ನ ಹತ್ರ ಬಡ್ಜೆಟ್ ಇದೆ, ಮಗು ಏನೋ ಒಂದು ವೇರ್ ಆ್ಯಂಡ್ ಟೇರ್ ಜಾಸ್ತಿ ಇದೆ ನಮ್ಮ ಮನೇಲಿ ಅಂದಾಗ ರಾಯಲ್ ಎಮಲ್ಷನ್ಗೆ ಹೋಗ್ಬೋದು. ಈ ಥರ ದೇರ್ ಆರ್ ನ್ಯೂಮರಸ್ ಥಿಂಗ್ಸ್ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಹಂತಕ್ಕೆ ಅಂತ ನಾನು ಪ್ರಿಫರ್ ಮಾಡಲ್ಲ. ಇದೆಲ್ಲ ಡಿಫೈನ್ ಆಗಿ ಒಂದು ಪೇಪರ್ ಮೇಲಿದ್ದು ಬಡ್ಜೆಟ್ ಫಿಕ್ಸ್ ಆಗ್ತದೆ. ನೀವು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮುಂಚೆ ಡಿಸೈನ್ ಆ್ಯಂಡ್ ಬಡ್ಜೆಟ್ ಹ್ಯಾಸ್ ಟು ಬಿ ಫಿಕ್ಸ್ಡ್. ಇದೇ ತಪ್ಪು ಮಾಡೋದು. ನಮ್ಗೆ ಹೆಂಗೆ ಬರುತ್ತೆ ಅಂತ ನಾವು VR ಮುಖಾಂತರ ನಾವು ಈಗ ತೋರಿಸ್ಬೋದು. ನಾನು ನಿಮ್ಗೊಂದು ವೆಬ್ ಲಿಂಕೇ ಕಳಿಸ್ತೀವಿ, ಅದರಲ್ಲಿ ಫುಲ್ 360 ಇಮೇಜಸ್ ಕಾಣುತ್ತೆ. ನೀವು ರೊಟೇಟ್ ಮಾಡ್ತಾಯಿದ್ರೆ ನಿಮ್ಮ ಮನೆದು ಪ್ರತಿಯೊಂದು ಏರಿಯಾಸ್ದು ಬೇರೆ ಬೇರೆ, ನೀವು ಈಗ ಫಿಕ್ಸ್ಡ್ 2D 3D ನೋಡಿದ್ದೀರಲ್ವ, ನಮ್ಮಲ್ಲಿ VR ಕಳಿಸ್ತೀವಿ. VR ಲಿಂಕ್ ಕಳಿಸಿದಾಗ ನೀವು ಅದನ್ನು ರೊಟೇಟ್ ಮಾಡ್ತಾಯಿದ್ರೆ ನಿಮಗೆ ಯಾವ ಕಡೆ ಬೇಕಾದ್ರೂ ನೋಡ್ಬೋದು, ಎಲ್ಲ ನೋಡ್ಬೋದು ಇನ್ಕ್ಲೂಡಿಂಗ್ ಡೆಕೋರೇಟ್ ಇತ್ತು. ಇವತ್ತೆಲ್ಲ ಅದು ಅವಶ್ಯಕತೆ ಇಲ್ಲ. ಇದಕ್ಕೂ ನೆಕ್ಸ್ಟು ಅದನ್ನು ನೀವು ಗೇರ್ ಹಾಕ್ಕೊಂಡ್ರೆ ನೀವು ಅದನ್ನು ವಿಜುವಲೈಸೇ ಮಾಡ್ಬೋದು. ಈ ಖಾಲಿ ಸೈಟಿಗೆ ಕರ್ಕೊಂಡೋಗಿ ನಾನು VR ಗೇರ್ ಕೊಟ್ಟರೆ ನಿಮಗೆ ಅದರಲ್ಲಿ ಫುಲ್ ಖಂಡಿತ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಕಟ್ಟಾದ್ಮೇಲೆ ಹೆಂಗಿರುತ್ತೆ ಅಂತ. ಅವೆಲ್ಲ ಮಾಡ್ತೀರಾ? ಹೌದು, ಮಾಡ್ತೇವೆ.
ವಿ ಆರ್ ಅಂತ ಹೇಳ್ತೀವಿ, ವರ್ಚುವಲ್ ರಿಯಾಲಿಟಿ. ಅಂದರೆ ಸೈಟ್ ಕರ್ಕೊಂಡು ಹೋಗಿ ಗ್ಲಾಸಲ್ಲಿ ಹಾಕಿಸಿ ಮಾಡ್ತೀರಾ? ಯಾರಿಗೆ ಅದು ಅರ್ಥ ಆಗುತ್ತೆ ಮಾಡ್ತೀವಿ ಮೇಡಮ್, ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ ಅದು, ಅವ್ರಿಗೆ ವಿಜುವಲೈಸ್ ಆಗಲ್ಲ ನಾವೇನೇ ಮಾಡಿದ್ರು. ಅಂಥವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ನಾವು ಖಂಡಿತ ಮಾಡ್ತೀವಿ. ಅದಕ್ಕೆ ನಾವೀಗ ವೆಬ್ ಲಿಂಕ್ ಮಾಡ್ಕೊಳ್ತೀವಿ. ನಾವೊಂದು ವೆಬ್ ಲಿಂಕ್ ಕಳಿಸ್ತೀವಿ, ನಾವು ಮನೆ ಮಂದಿ ಎಲ್ಲ ಕೂತು ಬೇಕಾದ್ರೆ ಅವ್ರು ನೋಡ್ಬೋದು. ಅದನ್ನ ಜಸ್ಟ್ ರೊಟೇಟ್ ಮಾಡಬೇಕಷ್ಟೇ. ಅದನ್ನ ನಿಮ್ಮ ಹತ್ರ ಮೊಬೈಲ್ ಚೆನ್ನಾಗಿರೋದಾದರೆ ಅಂದರೆ ಮೊಬೈಲ್ ರೊಟೇಟ್ ಮಾಡಿದ್ರೆ ಕೂಡ ಅದು ಗೊತ್ತಾಗ್ಬಿಡುತ್ತೆ. ಸೊ ಬಜೆಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 1880 per ಸ್ಕ್ವೇರ್ ಫೀಟ್. ಈಗ ಲೆಟ್ಸೇ ಹೈಯೆಸ್ಟ್ ಅಂತಂದರೆ ಈಗ ಅಲ್ಲಿ ಆ ಕಾಸ್ಟನ್ನು ಜಸ್ಟಿಫೈ ಮಾಡೋದಕ್ಕೆ ಯೂಶಲಿ ಏನೇನು ಇನ್ಕ್ಲೂಷನ್ಸ್ ಇರುತ್ತೆ? ನೋಡಿ, ಹೈಯರ್ ಎಂಡ್ ಹೋಗ್ತಾ ಹೋಗ್ತಾ ನಾನೊಂದು ಸ್ವಲ್ಪ ಸಸ್ಟೈನಬಿಲಿಟಿನ ನೋಡೋದಕ್ಕೆ ನೋಡಿ ಅಂತ ಹೇಳ್ತೀನಿ. ಈಗ ಸೋಲಾರ್ ಹಾಕೋದು, ಸೋಲಾರ್ ರೂಫಿಂಗ್ ಆಗ್ಬೋದು, ಅದನ್ನು ಅವ್ರು ಮಾಡ್ಕೊಬೋದು. ಜೊತೆಗೆ ಗ್ರೀನ್ರಿ, ಲ್ಯಾಂಡ್ಸ್ಕೇಪಿಂಗು ಕರೆಕ್ಟ್. ನಾವು ಅದನ್ನು ಕವರ್ ಅಂದರೆ ಹೋಗ್ತಾ ಹೋಗ್ತಾ ಲ್ಯಾಂಡ್ಸ್ಕೇಪಿಗೆ ತುಂಬ ಅವ್ರು ಇನ್ವೆಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ಕೊಂಡಾಗ. ಬಟ್ ಡಿಪೆಂಡ್ ಆನ್ ಪ್ಲಾಟ್ಸ್ ಅಲ್ವಾ, ಮಾಡ್ಬೋದು. ಹೌದು. ಆಮೇಲೆ ರೀಯೂಸ್ ಮಾಡ್ಬೋದು ವಾಟರ್ನ, ನೀವು ರೀಸೈಕ್ಲಿಂಗ್ ಮಾಡ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗು. ಅದನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಅಂತ ಒಂದು ಟ್ಯಾಂಕ್ ಇಡ್ಬೋದು. ಗ್ರೇ ವಾಟರ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಮಗೆ ವಾಟರೆಲ್ಲ ಯೂಸ್ ಮಾಡಿರ್ತೀವಲ್ಲ, ಮತ್ತೆ ಅದನ್ನು ರೀಸೈಕಲ್ ಮಾಡೋದನ್ನು ಗ್ರೇ ವಾಟರ್ ಅಂತ ಹೇಳ್ತೀವಿ. ಕೆಲವೊಂದು ನಾವು ಕುಡಿತೀವಿ, ಕೆಲವೊಂದು ನಾವು ಡೈರೆಕ್ಟ್ ಟಾಯ್ಲೆಟ್ಸ್ಗೆಲ್ಲ ಕಳಿಸಿ ಅದರಿಂದ ಉಪಯೋಗ. ವಾಟರ್ ಅಂತಾರಲ್ಲ, ಹೌದೌದು, ಅದನ್ನು ಗ್ರೇ ವಾಟರ್ ಅಂತ ಹೇಳಿ ಸ್ಟೈಲಿಶ್ ಹೆಸರು, ಆ ಥರ ಹೇಳ್ತೀವಿ. ಅದಕ್ಕೆ ಮತ್ತೆ ಫಿಲ್ಟರ್ಸ್ ಇದೆ, ಸ್ಯಾಂಡ್ ಫಿಲ್ಟರ್ ಇದೆ, ನಿಮಗೆ ಸ್ಮೆಲ್ ಬರಬಾರ್ದು, ಬೇರೆ ಬೇರೆ ಥರ ಇದ್ದಾವೆ. ಈ ಹೈ ಎಂಡ್ಗೆ ಹೋದಾಗ ಈ ಥರ ತುಂಬ ಇದೆ ಮೇಡಮ್. ಆಮೇಲೆ ಈಗ ಸ್ಮಾರ್ಟ್ ಆಟೋಮೇಷನ್ ಕೂಡ ತುಂಬ, ಅಂದರೆ ಈಗ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿಗೆ ಬಂದಿದೆ. ಏನಂಗಂದ್ರೆ ಫಾರ್ ಎಕ್ಸಾಂಪಲ್, ಈಗ ವಾಯ್ಸ್ ಕಂಟ್ರೋಲ್ಡ್ ಈ ಲೈಟ್ ಇದೆ, ನಾವು ಇದನ್ನು ವಾಯ್ಸ್ ಕಂಟ್ರೋಲಲ್ಲಿ ಮಾಡ್ಬೋದು. ನಿಮ್ಗೆ ಇದು ಲೈಟ್ ಇಷ್ಟ ಆಗ್ತಾಯಿಲ್ಲ, ನೀವು ಫಿಸಿಕಲಾಗಿ ಹೋಗಿ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಅಲೆಕ್ಸಾ ಆರ್ ಗೂಗಲ್ಗೆ ನಾವು ಲಿಂಕ್ ಮಾಡ್ಕೊಂಡಾಗ ಟರ್ನ್ ಆಫ್ ಲೈಟ್ಸ್ ಅಂದರೆ ಅದಾಗುತ್ತೆ. ಅದು ತುಂಬ ಅಫೋರ್ಡಬಲ್ ಆಗಿದೆ. ಕೆಲವೊಂದು ಲೈಟ್ಸಲ್ಲಿ ಇಂಟಿಗ್ರೇಟೆಡ್ ಬರುತ್ತೆ. ಈಗ ಗಿಮಿ ಲೈಕ್ ಟಾಪ್ 5 ಪ್ರಾಡಕ್ಟ್ಸ್ ಎಲ್ಲರ ಮನೆಯಲ್ಲೂ ಈಗ ಮತ್ತೆ ಅವರು ಹಳೇದನ್ನು ತೆಗೆಸಿ ಹೊಸದು ಹಾಕಿಸ್ಬೇಕು, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಬಜೆಟ್ ಫ್ರೆಂಡ್ಲಿ, ವಿಚ್ ಇಸ್ AI ಎನೇಬಲ್ಡ್. ಆಟಂಬರ್ಗ್ ಅನ್ನೋದೊಂದು ಫ್ಯಾನ್ ಇದೆ, ರಿಮೋಟ್ ಇದೆಯಲ್ಲ, ಅವ್ರದ್ರಲ್ಲಿ ವಾಯ್ಸ್ ಕಂಟ್ರೋಲ್ ಕೂಡ ಇದೆ. ಈಗ ಅದರಲ್ಲೂ ಬಂದಿದೆ. ಅದು ಯಾವತ್ತೋ ಬಂದಿದೆ, ಯಾರು ಉಪಯೋಗಿಸಲ್ಲ ಅಷ್ಟೇ. ಹೌದಾ? ಹೌದೌದು. ಓಕೆ, ಫ್ಯಾನ್ ಎಷ್ಟೊತ್ತಿಗೆ? ನಿಮಗೆ 4500 to 5000 ರೂಪೀಸಲ್ಲೇ ಸಿಗುತ್ತೆ. 5,000ಕ್ಕೆಲ್ಲ ಫ್ಯಾನು, BLDC ಫ್ಯಾನ್ ವಿತ್ ವಾಯ್ಸ್ ಕಂಟ್ರೋಲ್ ಸಿಗುತ್ತೆ. ನೀವು ಅದರಲ್ಲಿ ವಾಯ್ಸ್ ಕಂಟ್ರೋಲ್ ಮಾಡ್ಬೋದು. ಎನಿಥಿಂಗ್ ವಿಚ್ ಇಸ್ ವಾಯ್ಸ್ ಕಂಟ್ರೋಲ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ಮೊಬೈಲಲ್ಲಿ ಆನ್ ಆಫ್ ಮಾಡ್ಬೋದು. ನೀವೆಲ್ಲೋ ರಿಮೋಟಲ್ಲಿ ಇದ್ದೀರಾ, ಇಲ್ಲಿ ಆನ್ ಆಗಿದ್ರೆ ಆಫ್ ಮಾಡ್ಬೋದು, ಇಫ್ ಇಟ್ಸ್ ಎ ವೈಫೈ ಕನೆಕ್ಟೆಡ್. BLDC ಅಂದರೆ ಎನರ್ಜಿ ಸೇವಿಂಗ್ ಫ್ಯಾನ್ಸ್. ಅದಕ್ಕೆ ನಾರ್ಮಲ್ ಫ್ಯಾನ್ ಒಂದು 2,000 ಆದರೆ ಇದಕ್ಕೆ ಒಂದು 4-5 ಒಂದು ಸ್ವಲ್ಪ ಒಂದು 500 ರೂಪಾಯಿ 1,000 ರೂಪಾಯಿ ಜಾಸ್ತಿ ಇರುತ್ತೆ. ಬಟ್ ಈಗ ತುಂಬ ಸ್ಟಾರ್ಟಿಂಗ್ ಫ್ರಮ್ ಕ್ರಾಂಪ್ಟನಲ್ಲಿ 3100 ಇಂದಾನೇ ನಿಮಗಿದೆ BLDC ಫ್ಯಾನ್ಸ್, ಅದನ್ನು ಮಾಡ್ಬೋದು. ಮತ್ತು ಫಿಲಿಪ್ಸು ವಿಪ್ರೋಲೆಲ್ಲ ಇವಾಗ ಮತ್ತೆ ವಾಯ್ಸ್ ಕಂಟ್ರೋಲ್ ಲೈಟ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್, ಸ್ಪೆಸಿಫಿಕ್ ಮೂಡ್ಗೆ ಸ್ಪೆಸಿಫಿಕ್ ಲೈಟ್ ಬೇಕು. ಇವತ್ತು ನೀವು ಇಲ್ಲಿ ಬ್ಲೂ ಮತ್ತು ಈ ಟಿಂಟ್, ಒಂದು ವಾರ್ಮ್ ಟಿಂಟ್ ಮಾಡಿದ್ದೀರಲ್ಲ, ನನಗೆ ಕಲರ್ ಚೇಂಜ್ ಮಾಡಬೇಕಂದ್ರೆ ಯೂಸಿಂಗ್ ಮೊಬೈಲ್ ಕೂಡ ನಾವು RGB ಕಲರ್ ಚೇಂಜ್ ಮಾಡ್ಬೋದು. ಬೇಸಿಕಲಿ ಕಲರ್ ಈಸ್ ಎ ಕಾಂಬಿನೇಷನ್ ಆಫ್ 3 ಥಿಂಗ್ಸ್. 2 ಥರ ಇದೆ, ಒಂದು RGB ಮತ್ತು CMYK ಅಂತ. RGB ಅಂದರೆ ರೆಡ್, ಗ್ರೀನ್ ಮತ್ತು ಬ್ಲೂ. ಒಂದು ಕಲರ್ ಈಸ್ ನಾಟ್ ಎ ಕಲರ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಲರ್ಸ್ ಅಲ್ವಾ. ಆ ಥರದ್ದು RGB ಕಂಟ್ರೋಲ್ ಅಂತ ಹೇಳ್ತೀವಿ. ಅದನ್ನು ನೀವು ಮಾಡಿದಾಗ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ಯುವರ್ ಮೂಡ್, ಥೀಮ್, ಆ ದಿನದ್ದು ಬೇಕಾದ್ರೆ ಲೈಟ್ ಸೆಟ್ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೋಬೋದು ಅವ್ರ ಮನೇಲಿ. ಫಿಲಿಪ್ಸ್ ಇದೆ, ವಿಪ್ರೋಲ್ ಇದೆ, ಈ ಥರ ಸ್ಮಾರ್ಟ್ ಲೈಟ್ಸ್ ಇದೆ. ಆಮೇಲೆ ಇನ್ನೊಂದು ಬಂದು ವಯಸ್ಸಾಗಿರುತ್ತೆ, ಆದರೆ ಅವ್ರಿಗೆ ಸೆನ್ಸರ್ಸ್ ಬೇಕು. ನೀವು ಎದ್ದಿದ ತಕ್ಷಣ ಲೈಟ್ ಆನ್ ಆಗಬೇಕು ಅಂತ ಅಂದ್ಕೊಳ್ಳೋಣ, ಯಾಕೆಂದರೆ ಅವ್ರಿಗೆ ವಯಸ್ಸಾಗಿದೆ. ಮೋಷನ್ ಸೆನ್ಸಾರು ಅದು ಕೂಡ ಅಫೋರ್ಡಬಲ್ ರೇಟಲ್ಲೇ ಇದೆ. ಎನಿ ಲೈಟ್ಸ್ಗೆ ನೀವು 1000 to 2000 ರೂಪೀಸ್ ಖರ್ಚು ಮಾಡಿದ್ರೆ ಒಂದು ಎಕ್ಸ್ಟ್ರಾ ಅಡಾಪ್ಟರ್ ಬರುತ್ತೆ. ನಾನು ನಮ್ಮ ಮನೆ ಫೈರಲ್ಲಿ ಹಾಕಿದ್ದೀನಿ. ವೆನ್ಎವರ್ ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ನಾನು ಮತ್ತೆ ಹುಡುಕೋ ಅವಶ್ಯಕತೆ ಇಲ್ಲ, ಸ್ವಿಚ್ಚಲ್ಲಿದೆ, ಚಪ್ಪಲಿಯಲ್ಲಿ ಬಿಡಬೇಕು ಅಂತ. ಯೂಶ್ವಲಿ ನೀವು ಇದನ್ನು ಗಮನಿಸಿದ್ರೆ PVR ಆ ಥರ ಫೇಮಸ್ ಅದನ್ನು ಸಿನಿಮಾಸ್ ಅಥವಾ ಮಾಲ್ಸಲ್ಲಿ ಇರುತ್ತೆ, ನಾವು ಗಮನಿಸಲ್ಲ ಅನಿಸುತ್ತೆ. 1 ಸೆಕೆಂಡ್ ನಾವು ಎಂಟ್ರ್ ಆದಮೇಲೆ ಲೈಟ್ ಆನ್ ಆಗುತ್ತೆ. ಆ ಬ್ಲಿಂಕ್ ಆಫ್ ಎನ್ ಐಯಲ್ಲಿ ನಾವು ಕಂಡಿಡ್ಕೋಬೇಕು. ಒಂದು ಥರ ಎಲ್ಲ ಮಾತಾಡ್ತಾ ಇದ್ದಾಗ ಆಗಲೇ ಸೆಟಪ್ ಆಗೋಗಿರುತ್ತೆ ಮನೆಯಲ್ಲಿ ಲೈಟ್ಸಲ್ಲಿ, ಎಲ್ಲ ತೆಗಿಸಿ ಹಾಕಿಸ್ಬೇಕಾ ಅಥವಾ ನೀವು ಹೇಳಿದಾಗ ಅದೇನೋ ಅಡಾಪ್ಟರ್ ಅಂದರೆ ಆ ಜಾಗ ಬೇಕು ಅಡಾಪ್ಟರ್ಗೆ. ಅದೊಂದು 2 ಇಂಚಿಂದ 3 ಇಂಚಸ್ ಬರುತ್ತೆ ಒಂದು ಅಡಾಪ್ಟರ್ ಇಡೋದಕ್ಕೆ ಒಳಗಡೆ ಜಾಗ ಇದ್ದರೆ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಡನ್ ಅ ಫಾಲ್ ಸೀಲಿಂಗ್ ಅಂದ್ಕೊಳ್ಳೋಣ, ಅಲ್ಲಿ ಡಮ್ಮಿ ಇರುತ್ತೆ ಫಾಲ್ ಸೀಲಿಂಗಲ್ಲಿ, ಅದರೊಳಗಡೆ ಇಡಿಸ್ಬೋದು. ಆ ಥರ ಅಲ್ಲಿ ಪ್ರಾವಿಷನ್ ಇದ್ದರೆ ಖಂಡಿತ ಮಾಡ್ಬೋದು. ಇಲ್ಲಾಂದರೆ ಅದು ಎಕ್ಸ್ಪೋಸ್ ಆಗುತ್ತೆ ಅಷ್ಟೇ, ಕಾಣುತ್ತೆ. ಇರೋ ಮನೆಗೆ ಬೇಕಾದ್ರೆ ನೀವು ಆ ಥರ ಅಪ್ಗ್ರೇಡೇಷನ್ ಮಾಡ್ಬೋದು. ನಂಗೆ ಇವಾಗ ನಾಪಕ್ಕೆ ಬಂತು, ನಮ್ಮ ವಾರ್ಡ್ರೋಬಲ್ಲಿ ಬಾಗಿಲು ತೆಗೆದ ತಕ್ಷಣ ಲೈಟ್ ಆನ್ ಸೆನ್ಸರ್ ಲೈಟ್ಸ್
ಇಷ್ಟುದ್ದ ಒಂದು ಪೆನ್ ಡ್ರೈವ್ ಥರ ಚಿಕ್ಕದಿದೆಯಲ್ಲ ಕರೆಕ್ಟ್, ಅದನ್ನ ಅಡಾಪ್ಟರ್ಸ್ ಅಂತ ಜನರಲ್ ಭಾಷೆಯಲ್ಲಿ ಹೇಳ್ತೀವಿ. ಅದು ಕೂಡ ನಿಮಗೆ ಇಂಪಾರ್ಟೆಂಟ್. ಅದೇನು ಜಾಸ್ತಿ ಆಗಲ್ಲ ಅಲ್ಲ? ಜಾಸ್ತಿ ಆಗಲ್ಲ. ಅಂದರೆ ಡಿಪೆಂಡ್ಸ್ ಮೇಡಮ್, ಎಷ್ಟು ವಾಟ್ ಇದೆ, ಲೈಟ್ ಯಾವ ರೀತಿ ಇದೆ, ಎಷ್ಟಕ್ವರೆಗೂ ಕಂಟ್ರೋಲ್ ಬೇಕು, ಎಷ್ಟು ಕ್ವಾಲಿಟಿ. ಸೊ ಈ ಥರ ಮನೆ ಎಕ್ಸಿಸ್ಟಿಂಗ್ ಟ್ಯೂಬ್ ಲೈಟ್ಸು ಅದಕ್ಕೂ ಬೇಕಾದ್ರೆ ಅದನ್ನು ಮಾಡ್ಕೊಬೋದು. ಎನಿ ಲೈಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಇವಾಗ ಇನ್ಬಿಲ್ಟ್ ಬಿಟ್ಟು ಎನಿಥಿಂಗ್, ಈಗ ಆಟೋಮರ್ಗೆಲ್ಲ ಇನ್ಬಿಲ್ಟ್ ಬರುತ್ತೆ. ಬಟ್ ಇದರಲ್ಲಿ ನಾವು ಯಾವುದೇ ಎನಿ ಲೈಟ್ ಫಿಕ್ಸರ್ ಇನ್ಕ್ಲೂಡಿಂಗ್ ನೀವು ಎದ್ದಿದ ತಕ್ಷಣ ಕಮ್ಯಾಂಡ್ ಆಫ್ ಲೈಟ್ಸ್ ಅಂತ ಹೇಳ್ತೀವಿ. ಹಲೋ ಗುಡ್ ಮಾರ್ನಿಂಗ್ ಅಲೆಕ್ಸಾ ಅಂತ ಅಂದರೆ ಸೀರೀಸ್ ಆಫ್ ಲೈಟ್ಸ್ ಅಕಾರ್ಡಿಂಗ್ ಟು ದಟ್ ಮೂಡ್, ಮಾರ್ನಿಂಗ್ ಮೂಡ್ಗೆ ಏನು ಬೇಕು ಅಷ್ಟು ಲೈಟ್ಸ್ ಆನ್ ಆಗುತ್ತೆ. ಬೇಕು ಅಂದರೆ ಕಾಫಿ ಮಿಷಿನ್ನು ಆನ್ ಮಾಡೋಂಗೆ ಮಾಡ್ಬೋದು. ಈವನ್ ಗೀಸರ್ ಕ್ಯಾನ್ ಬಿ ಟೈಮ್ಡ್ 5 to 6 ಟೈಮಿಂಗ್ ಮಾಡ್ಕೊಬೋದು. ಇದೆಲ್ಲ ಅಫೋರ್ಡಬಲ್, ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಈ ಜನ ಒಂದು ಕಾಮಿಡಿ ಪ್ರಶ್ನೆ ಕೇಳ್ತಾರೆ, ಗಂಡ ಹೆಂಡ್ತಿಗೂ ಇಲ್ಲಿ ಆಪರೇಟ್ ಮಾಡೋಕೆ ಏನಾದ್ರು ಕಮೆಂಟ್ಸ್ ಇದೆಯಾ ಅಂತ. ಶಾಂತಿಯಿಂದ ಇರಬೇಕಷ್ಟೇ. ಅಮೇಝಿಂಗ್. ಸೊ ಆಟೋಮೇಷನ್ ಅಂತ ಬಂದರೆ AI ಅಂತ ಫ್ಯಾನ್ ಆಯಿತು, ಲೈಟ್ ಆಯಿತು, ಇನ್ನೂ 3 ಫ್ಯಾನ್, ಲೈಟ್, ನಾನು ಹೇಳಿದ್ನಲ್ಲ ಎನಿ ಅಪ್ಲಯನ್ಸಸ್, ಗೀಸರ್, ಕಾಫಿ ಮಿಷಿನ್, ಅಂದರೆ ಅದೊಂದೇ ಕ್ಯಾಟಗರಿ ಆಗೋಯ್ತು. AI ಎನೇಬಲ್ಡ್. ಎನೇಬಲ್ಡ್ ಅಂತ ಅನ್ನಲ್ಲ, ಇನ್ನು ಆಟೋಮೇಟೆಡ್ ಅಂತೀವಿ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಟೋಮೇಟೆಡ್ ಎನೇಬಲ್ಡ್ ಅಂದರೆ ಆಟೋಮೇಟೆಡ್ ಅಷ್ಟೇ, ಆಟೋಮೇಟೆಡ್ ಆಗಿರುತ್ತೆ. ಈಸ್ ಎ ಡಿಫ್ರೆಂಟ್ ಥಿಂಗ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಾವು AI ರಿಲೇಟೆಡ್ ಏನೂ ಬಂದಿಲ್ವಾ? ದಟ್ ಈಸ್ ಮೋರ್ ಆನ್ ಪ್ರೀ ಪ್ರೊಡಕ್ಷನ್ ಅಂತ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ವೆನ್ ವಿ ಆರ್ ರೆಂಡ್ರಿಂಗ್, ನಾವು ಪ್ರತಿಯೊಂದು ಇಮೇಜ್ನೂ ಡೂಪ್ಲಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಇದು ಒಂದು ಸೆಟ್ ಇದೆ ಅಂತ ಅಂದ್ಕೊಳ್ಳೋಣ. ಇದೇ ರೀತಿ ನಾವು ಕಂಪ್ಯೂಟ್ರಲ್ಲಿ ಥ್ರೂ ಗ್ರಾಫಿಕ್ಸ್, ನೀವೀಗ ಬಾಹುಬಲಿ ಎಲ್ಲ ನೋಡಿರ್ತಾರಲ್ಲ ಫೇಮಸ್ ಮೂವೀಸು, ಅವರು ಗ್ರಾಫಿಕ್ಸ್ ಬಳಸ್ತಾರೆ. ನಾವು ಮನೆ ಮಟ್ಟಿಗೆ ಬಳಸ್ತೀವಿ ಅದನ್ನ, ಪ್ರೀ ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಹೆಂಗೆ ಕಾಣುತ್ತೆ ಎಕ್ಸಾಕ್ಟ್ಲಿ ಅಂತ. VR ಅಂತ ಇದರಲ್ಲಿ ನಾವು ನಂದು ಒಂದು ಸಾಫ್ಟ್ವೇರ್ ಇದೆ, D5 ಅಂತ ತೊಗೊಂಡಿದ್ದೀವಿ. ಅದರಲ್ಲಿ ಎನೇಬಲಿಂಗ್ ಇರುತ್ತೆ. ಏನಾಗುತ್ತೆ, ನೀವು ಡೇ ಟೈಮಲ್ಲಿ ನೋಡ್ತಾ ಇದ್ದೀರಾ, ಇಂದ ನಾವು ಎಷ್ಟು ಸ್ಪೀಡಾಗಿ ಮಾಡ್ಬೋದು ಅಂದರೆ ರೆಂಡ್ರಿಂಗ್ನ ಒಂದು ಕ್ಲಿಕ್ ಆಫ್ ಎ ಬಟನ್ನಲ್ಲಿ ಒಂದು 2 to 3 ಮಿನಿಟ್ಸ್ಗೆ ನೈಟ್ ವಿಷನ್ ತೋರಿಸುತ್ತೆ. ಅದಾಗದ ನಾವೆಲ್ಲ ಮಾಡಬೇಕಾದ್ರೆ 3ds Max ಅಂತ ಒಂದು ಸಾಫ್ಟ್ವೇರ್ ಇತ್ತು. ಅದರಲ್ಲಿ ತುಂಬ TDS ಪ್ರೊಸೆಸ್ಸು. ಒಂದು ರೆಂಡರ್ ಹಾಕಿ ಒಂದು ಇಮೇಜ್ ರೆಂಡರ್ ಆಗಬೇಕಂದ್ರೆ 2 to 3 hours ಆಗ್ತಿತ್ತು ಫಾರ್ 2K ರೆಸೊಲ್ಯೂಷನ್ ಇಮೇಜ್ ಅಂತ ಅಂದ್ಕೊಳ್ಳೋಣ. VR ಅಂದರೆ 10K ರೆಸೊಲ್ಯೂಷನಲ್ಲಿ ನಾವು ಔಟ್ಪುಟ್ ಕೊಡಬೇಕಾಗತ್ತೆ. ಅದೇ ಇವಾಗ ಬಂದಾಗಿಂದ ಡ್ರಾಸ್ಟಿಕಲಿ ವಿತಿನ್ 2 to 5 minutes ಮಾಡ್ಬೋದು. ನಮ್ಮ ಆಫೀಸಲ್ಲಿ ನಾವು ರಿಯಲಿಸ್ಟಿಕ್ ಆಗಿ ತೋರಿಸ್ತೀವಿ. ಅಂದರೆ ನೀವು ಬಂದು ಕೇಳಿದ್ರೆ ನಿಮ್ಗೆ ಚೇಂಜಸ್ ಮಾಡಿದ್ರೆ ಅಲ್ಲೇ ಒಂದು 2 minutesಗೆಲ್ಲ ರೆಂಡರ್ ತೋರಿಸ್ಬಿಡ್ಬೋದು. ಅಷ್ಟು ಫಾಸ್ಟ್ ಆಗಿದೆ ಬಿಕಾಸ್ ಆಫ್ D5 ತುಂಬ ಚೆನ್ನಾಗಿದೆ. ಎನಿಬಡಿ ಇಲ್ಲ, ಎನಿಬಡಿ ಕ್ಯಾನ್ ಬೈ, ಬಟ್ ಅದನ್ನು ಕಲಿಬೇಕಷ್ಟೆ. ಅದು ಲೇಟೆಸ್ಟ್ ಸಾಫ್ಟ್ವೇರ್ ಇನ್ ರೆಂಡ್ರಿಂಗ್ D5 ಅಂತ. ಸೊ ಫ್ಯಾನ್ಸ್ ಆಯಿತು, ಲೈಟ್ಸ್ ಆಯಿತು, ಆಟೋಮೇಟೆಡ್. ಇದರಲ್ಲಿ ವಾಟ್ ಎಲ್ಸ್ ಇಸ್ ದ ಲೇಟೆಸ್ಟ್ ಆವಿಷ್ಕಾರ? ನಾನು ರೀಸೆಂಟಾಗಿ ಟೋಕಿಯೋಗೆ ಹೋಗಿದ್ದಾಗ ಜಪಾನ್ನಲ್ಲಿ ಐ ವಾಸ್ ಸೋ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಅಂದರೆ ಅಷ್ಟು ಮುಂದೆ ಇರೋ ದೇಶ, ಹೋಮ್ ಅಂತೆಲ್ಲ ಬಂದಾಗ ಅವ್ರು ಭಾಳ ಕ್ಯಾಪ್ಸೂಲ್ ಸೈಜ್ ಹೋಮ್ಸನ್ನೇ ಅವರು ಇದು ಮಾಡೋದು. ಎಂಟರ್ ಆದೆ ಆ್ಯಂಡ್ ಜಪಾನ್ದು ಎಲ್ಲ ಟಾಯ್ಲೆಟ್ಸಲ್ಲಿದ್ದ ಆವಿಷ್ಕಾರ ನಾನು ಅಲ್ಲಿವರೆಗೂ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೆ. ಬಟ್ ಅಲ್ಲಿ ವೆನ್ ಐ ಯೂಸ್ಡ್ ಇಟ್ ಫ್ರಮ್ ದಿ ಏರ್ಪೋರ್ಟ್ ಟು ಆಲ್, ಇದು ದೇರ್ ಇಸ್ ಅ ಪ್ಯಾನಲ್ ಕಮಿಂಗ್ ರೈಟ್ ನೆಕ್ಸ್ಟ್ ಟು ದ ಕಮೋಡ್. ಅಲ್ಲಿ ಒಂದು ಪ್ರೈವಸಿ ಅಂತ ಒಂದು ನೋಡಿದೆ. ಅದು ನೀವು ಅದು ಬಟನ್ ಒತ್ತಿದ ತಕ್ಷಣ ಫುಲ್ಲು ನೀರು ಹರಿತಾ ಇರೋ ಸೌಂಡ್ ಬರುತ್ತೆ. ಮತ್ತು ಅಫ್ಕೋರ್ಸ್ ಜೆಟ್ಸ್ ಎಲ್ಲ ಇರಲ್ಲ ಅಲ್ಲಿ. ಅದ್ರ ಬದಲು ಮಲ್ಟಿಪಲ್ ಜೆಟ್ಸಿಗೆ ಬಟನ್ ಇದೆ. ಇಟ್ ವಿಲ್ ಅದು ಪ್ರೆಷರು ಅಲ್ಲಿ ಇನ್ಕ್ರೀಸ್ ಮಾಡ್ಬೋದು. ಆ್ಯಂಡ್ ಇವೆಲ್ಲ ನೋಡಿದೆ. ಮತ್ತು ಇನ್ನೊಂದಂತೂ ಕ್ರೇಜಿ ಇದ್ದಿದ್ದು, ಆ ಕಮೋಡ್ ಇದೆ. ಅದು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಆಫ್ಟರ್ ಯು ಯೂಸ್ ಇದು, ನೀವಿಲ್ಲಿ ಬಟನ್ ಥರ ಅಲ್ಲಿ ಫ್ಲಶ್ ಮಾಡೋಕ್ಕಾಗಲ್ಲ, ಹ್ಯಾಂಡಲ್ಲೇ ಇರುತ್ತೆ. ಅದು ಮಾಡಿದ್ಮೇಲೆ ಮೇಲ್ಗಡೆನೇ ಒಂದು ನಲ್ಲಿ ಥರ ಇರುತ್ತೆ. ಅಲ್ಲಿಂದ ಅದು ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಫಿಲ್ಲಿಂಗ್ ದ ಕಮೋಡ್ ಪಾಟ್. ಓಕೆ. ಸೊ ಅಲ್ಲೇ ನೀವು ಹ್ಯಾಂಡ್ ವಾಶ್ ಥರನೂ ಮಾಡ್ಕೋಬೋದು. ಸೊ ಐ ವಾಸ್ ಲೈಕ್, ಏನು ಗುರು ಇವ್ರು ಇಷ್ಟು ಮುಂದೆ ಇದ್ದಾರಲ್ಲ ಅಂತ ಅನ್ನಿಸ್ತು. ಬಟ್ ವೇರ್ ಇಸ್ ಇಂಡಿಯಾ ವೆನ್ ಇಟ್ ಕಮ್ಸ್ ಟು ಇದೆಲ್ಲ ರಿಯಾಲಿಟಿನಲ್ಲಿ ಯೂಸ್ ಮಾಡ್ತಾ ಇದ್ದಾರಾ? ನಾನು ಚೈನಾಗೆ ಹೋಗಿ ಬಂದೆ, ರೀಸೆಂಟ್ಲಿ ಬಂದೆ, 1 month ಆಯಿತು. ಅಲ್ಲೂ ಕೂಡ ಈ ಥರ ತುಂಬ ಇದೆ. ರೋಬೋಟ್ಸ್ ಟೆಕ್ನಾಲಜಿ ಆಗಲಿ, ಅವ್ರು ಬಂದು ಒಂದು ರೋಬೋಟ್, ಇವಾಗ ನೀರು ಹೇಳಿದ್ರಿ ಬೇರೆಯವ್ರಿಗೆ, ರೋಬೋಟ್ ತಂದು ಕೊಡುತ್ತೆ. ಹೌದಾ? ಹೌದು, ರೋಬೋಟ್ ತಂದು ಕೊಡುತ್ತೆ. ಸೀರಿಯಸ್ಲಿ ಹೋಟೆಲ್ಸ್ಗೆ ಅವರು ಮ್ಯಾಪ್ ಮಾಡಿರ್ತಾರೆ. ನೀವು ರೂಮ್ 101ಗೆ ಹೋಗು ಅಂದರೆ ಲಿಫ್ಟಲ್ಲಿ ಬಂದು ಅದು ನಮಗೆ ಫೋನ್ ಬರುತ್ತೆ, ನಾವು ಡೋರ್ ಓಪನ್ ಮಾಡಿದ್ರೆ ರೋಬೋಟ್ ಬಂದು ನೀರು ಕೊಡುತ್ತೆ. ಆ ಲೆವೆಲಲ್ಲಿ ಇದ್ದಾರೆ ಖಂಡಿತ. ನಮಗಿಲ್ಲಿ ಅದನ್ನು ಏನಾಗುತ್ತೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಮೇಡಮ್. ಎನಿಥಿಂಗ್ ನಾನು ಮಾತಾಡ್ತಾ ಇದ್ದೀನಲ್ಲ, ಮೇಜರ್ ಚಾಲೆಂಜಸ್ ಬಂದು ನಮಗೆ ಎಲ್ಲ ಚೈನೀಸ್ ಇಂಪೋರ್ಟೆಡ್.
ಬಟ್ ಇದು ಎಲ್ಲ ಇವಾಗ ನಾವು ಮ್ಯಾನುಫ್ಯಾಕ್ಚರರ್ ಆದರೂ ಅಲ್ಲ ಆ ಅಂದರೆ ಪಾರ್ಟ್ಸ್ ಕೂಡ ಅಲ್ಲಿಂದ ಅಲ್ಲಿಂದಲೇ ಬರುತ್ತೆ. ಯಾಕೆ ತೊಗೊಂಬರೋಕ್ಕಾಗ್ತಾ ಇಲ್ಲ ಇಲ್ಲಿ? ನನಗೆ ಗೊತ್ತಿಲ್ಲ, ನಾನು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪರ್ಟ್ ಅಲ್ಲ ಅಲ್ವಾ. ಬಟ್ ಇಲ್ಲಿ ನಾನು ತುಂಬ ಹುಡುಕ್ತೀನಿ, ಇನ್ನು ಯಾವುದು ಮೇಡ್ ಇನ್ ಇಂಡಿಯಾ ಇದೆ, ಯಾಕೆ ಮೇಡ್ ಇನ್ ಇಂಡಿಯಾ ಮಾಡ್ತಾ ಇಲ್ಲ. ನಾವು ಮಾಡ್ಬೇಕಾದ್ರೆ ಹುಡುಕ್ಲೇಬೇಕಲ್ವಾ. ಮ್ಯಾನುಫ್ಯಾಕ್ಚರಿಂಗ್ ಬಿಡಿ, ನಿಮ್ಮಂಥವ್ರು ಲೆವೆಲಲ್ಲಿರೋರು ಅದನ್ನ ತಂದು ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಬೋದಲ್ಲ ಪ್ರಾಜೆಕ್ಟ್ಸ್. ಖಂಡಿತ ಮಾಡ್ಬೋದು, ನಮ್ಗೆ ಆ ರಿಕ್ವೈರ್ಮೆಂಟ್ ಬರಬೇಕು. ಇಲ್ಲಿ ಎಷ್ಟೋ ಜನಕ್ಕೆ ಅಡಾಪ್ಟೇಷನ್ ಇಲ್ಲ. ಒಂದು ಗ್ರನೈಟಿಂದ ಸ್ಮಾರ್ಟ್ ಟೈಲ್ಗೆ ಹೋಗಿ ಅಂದರೆ ಹೋಗೋಕ್ಕೆ ರೆಡಿ ಇಲ್ಲ ಮೇಡಮ್. ನನಗಾಗಿರೋ ಚಾಲೆಂಜಸ್ ನಾನು ಹೇಳ್ತೀನಿ. ಈಗ ಟ್ರೆಡಿಷ್ನಲಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ ಅಂತ ನನಗೆ ಭಾಳ ಅನ್ಸುತ್ತೆ. ಟೈಲ್ ಅಂದರೆ ಫಾರ್ ಎಕ್ಸಾಂಪಲ್ ಮಾರ್ಬಲ್ ನೋಡಿದ್ದೀರಾ ಅಲ್ವಾ. ಮಾರ್ಬಲ್ಲು ನಾನು ಕೊಡೋ ಸ್ಮಾರ್ಟ್ ಮಾರ್ಬಲ್ನ ನೀವು ಇಟ್ಟರೆ ಚೇಂಜೇ ಆಗಲ್ಲ, ಗೊತ್ತೇ ಆಗಲ್ಲ ನಿಮ್ಗೆ. ನಾನು ಹೇಳೋವರೆಗೂ ನೀವು ಕಂಡುಹಿಡಿಯೋಕ್ಕಾಗಲ್ಲ, ಆದರೆ ಅದನ್ನು ಉಪಯೋಗಿಸಲ್ಲ. ಮಾರ್ಬಲ್ಲೇ ಬೇಕು ಅಂತ ಗೊತ್ಕೋತಾರೆ. ಬೇಕಾದ್ರೆ ಅದು ಅಲ್ಲ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್? ಏನೂ ಇಲ್ಲ, ನಿಮಗೆ ಲುಕ್ ಆ್ಯಂಡ್ ಫೀಲು ಟೆಕ್ನಿಕಲಿ ಎಲ್ಲ ಸೇಮ್ ಮಾಡಿದ್ದಾರೆ. ಮತ್ತು ಇದೇನಿಗೆ ಬೇಕೀಗ? ಅದೇ ನಮ್ಗೆ ಕಾಸ್ಟ್ ಎಫೆಕ್ಟಿವ್ ಆಬ್ವಿಯಸ್ಲಿ 1/6 ಆಫ್ ದ ಕಾಸ್ಟ್. ಈಗ ಸ್ಮಾರ್ಟ್ ಟೈಲ್ ಅಂದರೆ 1/6 ಆಫ್ ದ ಕಾಸ್ಟ್. ಸ್ಮಾರ್ಟ್ ಅಂದರೆ ಮಾರ್ಬಲ್ ಥರನೇ ಬರುತ್ತೆ ಅಂತ ಸ್ಮಾರ್ಟ್ ಟೈಲ್ ಪ್ರತಿಷ್ಠೆ ಅಲ್ವೇನ್ರಿ? ಅದೇ ನಾವು ಪ್ರತಿಷ್ಠೆ ನೋಡ್ತೀವಿ, ನಮಗೆ ಟೆಕ್ನಾಲಜಿ ಬಳಸೋದು ಪ್ರತಿಷ್ಠೆ ಅಲ್ವಾ. ಹಂಗಾದ್ರೆ ನಿಜ, ನಾವು ಅದಕ್ಕೆ ಅಡಾಪ್ಟ್ ಆಗಿಲ್ಲ. ಅದನ್ನೇ ಹೇಳ್ತಾರೆ, ನಮ್ಮಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದು ನಾನು ನೋಡ್ದಂಗೆ ನಾವು ಎಷ್ಟೇ ಒಂದು VR ಕೊಟ್ಟರು ಮೇಡಮ್ ಜನಕ್ಕೆ ಎಕ್ಸೈಟ್ಮೆಂಟ್ ಆಗಿಲ್ಲ ಎಷ್ಟೊಂದು ಸತಿ. ನನಗೆ ಆವಾಗ ನಮ್ಮ ಎಫರ್ಟ್ ಎಲ್ಲ ವೇಸ್ಟ್ ಅಲ್ವಾ ಅನಿಸ್ಬಿಡುತ್ತೆ. ಅದೊಂದು ಸ್ವಲ್ಪ ನಮ್ಮಲ್ಲೂ ನಿಧಾನಕ್ಕೆ ಆ ಹಳೆಯ ಕಾಲದ ಬಿಟ್ಟು ಹೊಸದಕ್ಕೆ ಬರಬೇಕು ಅನ್ನೋದಿರಬೇಕು. ಗ್ರನೈಟ್ ತುಂಬ ಓಲ್ಡ್, ಅದೆಲ್ಲಿ ಬೆಳೆಸ್ಬೇಕು ಅಲ್ಲೇ ಬೆಳೆಸ್ಬೇಕು. ಕಿಚನ್ ಸ್ಲ್ಯಾಬಲ್ಲಿ ಬೆಳೆಸ್ಬೇಕು ಖಂಡಿತ. ವೇರ್ ಆ್ಯಂಡ್ ಟೈರ್ ಇಸ್ ಮೋರ್. ಬೇಕಂದರೆ ಸ್ಟೆಪ್ಸಲ್ಲೂ ಬೆಳೆಸ್ಬೋದು. ಈಗ ಸ್ಟೆಪ್ಸ್ಗೂ ಬಂದಿದೆ ಟೈಲ್ಸಲ್ಲ ಈ ರೀತಿ. ಈ ಗ್ರನೈಟಿಗೆ ಇಷ್ಟೊಂದು ಪ್ರತಿಷ್ಠೆ ಬಂದಿದ್ದು ಯಾಕೆ? ಯಾಕೆಂದರೆ ಅದು ತುಂಬ ನಿಮಗೆ ಅದರದ್ದು ಸ್ಟ್ರೆಂತ್ ಭಾಳ ಚೆನ್ನಾಗಿದೆ. ಅಂದರೆ ನೀವೀಗ ಕುಟ್ತೀರಾ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀರಾ ಕಿಚನಲ್ಲಿ, ಅದೇನೂ ಆಗೋದಿಲ್ಲ. ಅದು ಕಲ್ಲಲ್ವಾ ಬೇಸಿಕಲಿ, ಅದಕ್ಕೋಸ್ಕರ. ಬಟ್ ಅದರದ ಆರ್ಟಿಫಿಷಿಯಲ್, ಅದರಲ್ಲಿ ನಿಮ್ಗೆ ಆ ಸ್ಟ್ರೆಂತ್ ಅಚೀವ್ ಮಾಡೋಕ್ಕಾಗಿಲ್ಲ ಅನ್ನೋದೊಂದಿತ್ತು. ಬಟ್ ಸೇಮ್ ಡೆನ್ಸಿಟಿ, ಸೇಮ್ ಅಬ್ರೇಷನ್ನು ಮತ್ತು ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ತೊಗೊಳ್ಳೋಂಥದ್ದು ಇವಾಗ ಬಂದಿದೆ. ಬಟ್ ವಿ ಶುಡ್ ಸ್ಟಾರ್ಟ್ ಯೂಸಿಂಗ್ ಅಷ್ಟೇ. ಮತ್ತು ಈಗ ಚೈನಾ ಅಂದರೆ ಇತ್ತೀಚೆಗೆ ಎಲ್ಲ ಬಂದಿದ್ದು ಈ ಫರ್ನಿಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಅವರು ಶಿಪ್ಪಿಂಗ್ ಮಾಡಿಸ್ಬಿಡ್ತಾರೆ. ಕಂಟೈನರ್ ತರಿಸ್ಬಿಟ್ಟು ಇಲ್ಲಿರೋದೆಲ್ಲ ಎಷ್ಟೋ ಫರ್ನಿಚರ್ ಬ್ರ್ಯಾಂಡ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಾಗುತ್ತೆ, ಇಲ್ಲಿ ಬರೀ ವೈಟ್ ಲೇಬಲಿಂಗ್ ಆಗುತ್ತೆ ಅಂತ. ಇದು ನಿಮ್ಮ ಗಮನಕ್ಕೆ ಬಂದಿರೋ ಹಾಗೆ ನಿಜಾನ? ಮತ್ತು ಎರಡನೇದು ಕ್ವಾಲಿಟಿ ಬಗ್ಗೆ. ಯೂಶಲಿ ಚೈನಾ ಅಂದರೆ ಒಂದು ಕಾಮಿಡಿ ಇದೆ, ಕ್ವಾಲಿಟಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ, ಅದು ಜಾಸ್ತಿ ದಿನ ಉಳಿಯಲ್ಲ ಅಂತ. ಅದು ನಿಜಾನ? ಮೇಡಮ್ ನಾನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು 12 days ಇದೆ ಚೈನಲ್ಲಿ. ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ ಹೋಗಿದ್ದೆ, ಬೇರೆ ಬೇರೆ ಥರ ಶಾಪ್ಸ್ಗೆ ಹೋಗಿದ್ದೆ. ತುಂಬಾ ಇದ್ರ ಬಗ್ಗೆ ರಿಸರ್ಚ್ ಮಾಡೋಣ ಅಂತಲೇ ನಾನು ಹೋಗಿದ್ದೆ. ಮೇನ್ ಉದ್ದೇಶ ಫರ್ನಿಚರ್ ರಿಲೇಟೆಡು ಎಕ್ಸ್ಪೋ ಇತ್ತು ಶಾಂಘೈಯಲ್ಲಿ. ಅಲ್ಲಿಂದ ಫೋಶಾನ್ ಅಂತ ಒಂದು ಸಿಟಿ ಇದೆ, ಫೋಶಾನ್. ಅದ್ರ ಹತ್ರ ಲೆಕಾಂಗ್ ಅನ್ನೋದು ಒಂದು ಸಬ್ಸಿಟಿ. ಆ ಲೆಕಾಂಗ್ ಅನ್ನೋದು ಒಂದು ಫರ್ನಿಚರ್ ಸಿಟಿ. ಅಲ್ಲಿ ನಿಮಗೆ ಒಂದು 3000 ಫ್ಯಾಕ್ಟ್ರಿ ಸಿಗ್ಬೋದು. ವಾಟ್? ಹೌದು, ಆ ಏರಿಯಾದಲ್ಲಿ ಲೆಕಾಂಗ್ ಈಸ್ ವೆರಿ ಮಚ್ ನೋನ್ ಫಾರ್ ಫರ್ನಿಚರ್ ಅಂತ. ಗ್ವಾಂಗ್ಝೋಯಿಂದ ಫೋಶಾನ್ಗೆ ಹೋಗ್ತೀವಿ, ಫೋಶಾನಿಂದ ಲೆಕಾಂಗ್ ಹೋಗಿದ್ವಿ. ಈ ಸಿಟಿಲಿ ಬರೇ ನಿಮಗೆ ಫರ್ನಿಚರ್ಸ್. ಅಲ್ಲಿ ಲಾರೆ ಮಾಲ್ ಅಂತ ಒಂದು ಫೇಮಸ್ ಇದೆ. ಈ ಯೂಟ್ಯೂಬಲ್ಲಿ ಎಲ್ಲ ಜಾಸ್ತಿ ಅದನ್ನೇ ತೋರಿಸ್ತಾರೆ. ಬಟ್ ಸಿಕ್ಕಾಪಟ್ಟೆ ಹೈ ಅದು, ದಟ್ ಈಸ್ ನಾಟ್ ಅಫೋರ್ಡಬಲ್. ಅಲ್ಲಿ ನಾನೊಂದು ಟಿಪ್ ಕೊಡ್ತೀನಿ, ಯಾರನ್ನ ಹೋಗ್ಬೇಕಾದ್ರೆ ಸೌತ್ ಲಿಂಕ್ ಮಾಲ್ ಅಂತ ಒಂದಿದೆ. ಅಲ್ಲಿ ನಿಮ್ಗೆ ಹೋದರೆ ಈ ಥರ ಅಫೋರ್ಡಬಲ್ ಪ್ಲಸ್ ಕ್ವಾಲಿಟಿ ಫರ್ನಿಚರ್ಸ್ ಕೂಡ ಸಿಗುತ್ತೆ. ಈ ಅಫೋರ್ಡಬಲ್ನೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಪ್ರೈಸ್. ಒಂದೊಂದು ಫಾರ್ ಎಕ್ಸಾಂಪಲ್ ಫಾರ್ ಅ ಚೇರ್ ಇಟ್ ಮೇ ಕಾಸ್ಟ್ ಇಲ್ಲೊಂದು 12,000 ಆದರೆ, ಅಂದರೆ ಕುಷನ್ ಚೇರ್ಸ್ ಇವಾಗ ಇದನ್ನೇ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್, ದಿಸ್ ವಿಲ್ ಕಾಸ್ಟ್ ದೇರ್ ಒಂದು 6,000-7,000 rupees ಆಗ್ಬೋದು. ಮೇ ಬಿ ಇಲ್ಲಿ ನನಗೆ ಗೊತ್ತಿರೋಂಗೆ 12,000 to 15,000 ಸೇಲ್ ಮಾಡ್ತಾರೆ ಇದನ್ನು. ಹೌದು ಅಲ್ವಾ, ಇದು ಪ್ರೈಸು. ಈ ಸೆಂಟರ್ ಟೇಬಲ್ಲು ನಿಮ್ಗೆ ಒಂದು 1,200 ರೂಪಾಯಿಗೆ ಸಿಗುತ್ತೆ ಅಲ್ಲಿ. ಇಲ್ಲಿ ಅಮೆಝಾನಲ್ಲಿ ಈ ಸೆಂಟರ್ ಟೇಬಲ್ ಒಂದು 2,500 ಇರುತ್ತೆ. ಎಲ್ಲರೂ ಚೈನಾಯಿಂದ ತಂದೆ ಮಾಡೋದು ಮೇಡಮ್. ಇದೆಲ್ಲ ನಾವು ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವೊಂದಿದೆ ಕುಷನ್ಸ್ ಎಲ್ಲ, ಇಲ್ಲೂ ಒಳ್ಳೆ ಸೋಫಾ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಎಷ್ಟೊಂದು ಜನ ಮಾಡ್ತಾರೆ. ಬಟ್ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಅವ್ರು ಆ ರೇಟೇ ಮ್ಯಾಚ್ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಎಲ್ಲ ಥರನೂ ಇದೆ. ಈಗ ನೀವು ಲಾರೆ ಮಾಲ್ಗೆ ಹೋದರೆ ಅಲ್ಟಿಮೇಟ್ ಕ್ವಾಲಿಟಿ. ನಾನು ಮೆಮೋ ಅಂತ ಒಂದು ಬ್ರ್ಯಾಂಡ್ಗೆ ಹೋಗಿದ್ದೆ, ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ಡೀಟೇಲಿಂಗೂ ಅವರೊಂದು 20-30 ರೂಮ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾವ ಕಲರ್ ಬೇಕು ನಿಮಗೆ ಪಿಂಕ್ ಇಷ್ಟನಾ, ಆ ಪಿಂಕ್ ರೂಮ್ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಪರ್ಪಲ್ ಇಷ್ಟನಾ, ಆ ರೂಮಿಗೆ ಕರ್ಕೊಂಡು ಹೋದರೆ ಪ್ರತಿಯೊಂದು ರೈಟ್ ಫ್ರಮ್ ಕಾರ್ಪೆಟ್ಟು, ಲೈಟ್ಸು, ಬೆಡ್ ಸ್ಪ್ರೆಡ್ಡು ಎಲ್ಲ ಥೀಮ್ ಮ್ಯಾಚ್ ಮಾಡಿಟ್ಟಿರ್ತಾರೆ. ಅದು ಐಕ್ಯಲ್ಲಿ ಸಣ್ಣದಾಗಿದೆ ಇಲ್ಲಿ. ಅದನ್ನು ಮಾಸ್ಕೇಲಲ್ಲಿ ನಾನು ನೋಡಿದೆ. ಬಟ್ ಅವ್ರು ತುಂಬ ಚೆನ್ನಾಗಿದೆ. ಇನ್ಕ್ಲೂಡಿಂಗ್ ಗಾತಿಕ್ ಬೇಕಾ, ಮಾಡ್ರನ್ ಬೇಕಾ, ಕ್ಲಾಸಿಕ್ ಟೆಂಪ್ರರಿ, ನಿಮ್ಗೆ ಯಾವ ಥರ ಬೇಕು. ಆ ದೊಡ್ಡ ಫ್ಯಾಕ್ಟ್ರಿಲಿ ಒಂದು 20-30 ರೂಮ್ಸ್ ಇತ್ತೇನೋ ಅಲ್ಲಿ. ನಾನು ಫ್ಯಾಕ್ಟ್ರಿನಲ್ಲೇ ಅದು ಎಕ್ಸ್ಪೀರಿಯನ್ಸ್ ಸೆಂಟರ್ ಥರ ಮಾಡಿರ್ತಾರೆ. ಫ್ಯಾಕ್ಟ್ರಿ ಪಕ್ಕನೇ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರುತ್ತೆ ಅಲ್ಲಿ. ಮೆಮೋ ಅನ್ನೋದು ತುಂಬ ಚೆನ್ನಾಗಿತ್ತು. ಮೆಮೋ ಇಸ್ ಅ ಬ್ರ್ಯಾಂಡ್ ಅಲ್ಲಿ
ಅದು ರಿಟೇಲ್ ಬ್ರ್ಯಾಂಡಾ ಅಥವಾ ಅದು ಇಲ್ಲ ಅವ್ರದ್ದು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಅವ್ರದ್ದು. ಅವ್ರು ಮತ್ತೆ ಬೇಕಂದ್ರೆ ಈಗ ಮೇಕ್ ಇಟ್ ಕೊಡ್ತಾರೆ ಸೋಫಾಸ್ ಬೇಕಾದ್ರೆ ಮಾಡ್ಕೊಡ್ತಾರೆ, ಅವ್ರಿಗೆ ಅವೆಲ್ಲ ಏನಿಲ್ಲ ಹಂಗೆ. ಆ ಥರ. ಬಟ್ ಅದು ತುಂಬ ಚೆನ್ನಾಗಿದೆ ರಿಟೇಲ್ ಅವ್ರದ್ದು. ತಗೋಬೇಕಾ ಅಥವಾ ಎಲ್ಲ ಹೋಲ್ಸೇಲಾ? ಹೋಲ್ಸೇಲೇ. ನಾನೊಂದೊಂದು ಸ್ಯಾಂಪಲ್ಸ್ ಎಲ್ಲ ತೊಗೊಂಡು ಅದರಲ್ಲಿ ಒಂದು ಏನೇನು ನಮಗಿನ್ನ ಲ್ಯಾಂಡಿಂಗ್ ಕಾಸ್ಟ್ ಏನು ಎಕ್ಸಾಕ್ಟ್ ಎಷ್ಟಾಗುತ್ತೆ ಅವೆಲ್ಲ ನಾನು ಟೆಸ್ಟ್ ಮಾಡೋಕೆ ಎಷ್ಟೊಂದು ನಾನು ತೊಗೊಂಡಿದ್ದೀನಿ. ಲೈಟ್ಸು ಮತ್ತು ನಿಮ್ಗೆ ಇದಾಗ್ಬೋದು, ಆರ್ಟಿಫ್ಯಾಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ಯುನಿಕ್ ಆಗಿರುತ್ತೆ. ಹೌದಾ? ನಿಮ್ಗೆ ಇಷ್ಟ ಅಲ್ಲ, ನೀವು ಪ್ರಾಪ್ಸ್ ಎಲ್ಲ ಇಡ್ತಾ ಇರ್ತೀರ ನೋಡಿ, ಇವಾಗ ಹಾಫ್ ಫೇಸ್ಟ್ ಇರ್ಬೋದು ಆ ಥರ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸೌತ್ ಲಿಂಕ್ ಮಾಲಲ್ಲಿ ಯಾರು ಬೇಕಾದ್ರೂ ಹೋಗಿ ಪರ್ಚೇಸ್ ಮಾಡ್ಬೋದು. ಸೌತ್ ಲಿಂಕ್. ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಮಾಸಾಗಿ ಬಂದಾಗ ಒಂದೊಂದು ಸಿಟಿಲಿ ಒಂದೊಂದು ಮೇಡಮ್. ಆ್ಯಕ್ಚುಲಿ ಚೈನಲ್ಲಿ ಹೆಂಗೆ ಅಂದರೆ ಎವ್ರಿ ಸಿಟಿ ಅವ್ರದ್ದೇ ಒಂದು ಸ್ಟ್ರೆಂತ್ ಇರುತ್ತೆ. ಗುಜನ್ ಅಂತ ಒಂದು ಸಿಟಿ ಇದೆ, ಅದು ಲೈಟಿಂಗ್ ಮಾರ್ಕೆಟ್. ಅದು ಗುಜನ್. ಗುಜನ್ ಅದು ಲೈಟ್ಸ್ ಮಾತ್ರ ಸಿಗುತ್ತೆ ಅಲ್ಲಿ. ಎಷ್ಟು ಸ್ಪೆಸಿಫಿಕ್ ಅಂದರೆ ಒಂದು ಏರಿಯಾದಲ್ಲಿ ಒಂದೇ ಥರ ಲೈಟ್ ಸಿಗುತ್ತೆ, ಅಷ್ಟು ಸ್ಪೆಸಿಫಿಕ್ಕು. ಬೇರೆ ಬೇರೆ ಲೈಟ್ಸಿಗೆ ಬೇರೆ ಬೇರೆ ಕಡೆಗೆ ಹೋಗ್ಬೇಕು. ಅಷ್ಟು ಒಂದು ಈಗ ಫಾರ್ ಎಕ್ಸಾಂಪಲ್ ಚಾಮರಾಜಪೇಟೆಲಿ ಒಂಥರ ಲೈಟ್ಸ್ ಆದರೆ ಈ ಕಡೆಗೆ ಬಂದರೆ ಜಯನಗರ್ಗೆ ಇನ್ನೊಂದು ಲೈಟ್. ಆ ಥರ ಆ ಏರಿಯಾದಲ್ಲಿ ಒಂದೇ ಥರ ಲೈಟ್ಸ್ ಸಿಗುತ್ತೆ. ಬೆಂಗಳೂರು ಅಂತ ಎಕ್ಸಾಂಪಲ್ ತಗೊಳ್ಳೋದ್ರೆ ಬೆಂಗಳೂರಲ್ಲೇ ಬೇರೆ ಬೇರೆ ಏರಿಯಾದಲ್ಲಿ ಒಂದೊಂದು ಏರಿಯಾ ಫುಲ್ ಒಂದೊಂದು ಥರ ಲೈಟು. ಹೌದೌದು ಇವಾಗ ನಾವು ಬೆಂಗಳೂರು ಬಿಟ್ಟು ನೆಕ್ಸ್ಟ್ ಮೈಸೂರಿಗೆ ಹೋಗ್ಬೇಕಂದ್ರೆ ಫರ್ನಿಚರಿಗೆ ಮೈಸೂರಿಗೆ ಹೋಗ್ಬೇಕು. ಆ ಥರ ತುಂಬ ಸಿಟೀಸ್ ಇದೆ. ಈಗ ಶೆಂಜನ್ ಬಂದು ಎಲೆಕ್ಟ್ರಾನಿಕ್ ಮಾರ್ಕೆಟು. ಅಲ್ಲಿ ನಿಮಗೆ ಸ್ಮಾರ್ಟ್ ಎಲ್ಲ ಹೇಳಿದ್ರಲ್ಲ, ಸ್ಮಾರ್ಟ್ ಫ್ಯಾನ್ಸ್ ಆಗ್ಬೋದು, ಸ್ಮಾರ್ಟ್ ಲೈಟಿಂಗ್ ಆಗ್ಬೋದು, ಆ ಥರ ಸ್ಮಾರ್ಟ್ ರಿಲೇಟೆಡ್ ನಿಮಗೆ ಅಲ್ಲಿ ಪಾರ್ಟ್ಸ್ ಕೂಡ ಸಿಗುತ್ತೆ. ಆ ಥರದ್ದೆಲ್ಲ ಶೆಂಜನಲ್ಲಿ ಮಾಡ್ಬೋದು. ಬಟ್ ಓವರಾಲ್ ನಮ್ಮ ಇಂಟೀರಿಯರ್ಸ್ ಮತ್ತು ಕನ್ಸ್ಟ್ರಕ್ಷನ್ ರಿಲೇಟಾಗಿ ಬಂದಾಗ ಲೆಕಾಂಗ್ ಅನ್ನೋದು ಒಂದು ಒಳ್ಳೆ ಫರ್ನಿಚರ್ಸ್. ನಾನು ಹೇಳಿದ್ದೀನಿ ಸೌತ್ ಲಿಂಕ್ ಲೆಕಾಂಗ್ ಅನ್ನೋದು. ಮತ್ತು ಲೈಟ್ಸ್ ತೊಗೋಬೇಕಂದ್ರೆ ಗೂಜನ್ಗೆ ಹೋಗ್ಬೋದು. ಏನೂ ಗೊತ್ತಿಲ್ಲದಿರೋರಿಗೆ ನಾನು ಹೇಳೋ ಒಂದು ಸಣ್ಣ ಟಿಪ್ ಏನಂದರೆ ಎಕ್ಸಿಬಿಷನ್ಸ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಶಾಂಘೈಗೆ ಹೋದರೆ ಫರ್ನಿಚರ್ ಎಕ್ಸ್ಪೋ ಅಂತ ಮಾಡ್ತಾರೆ, ಚೈನಾ ಫರ್ನಿಚರ್ ಎಕ್ಸ್ಪೋ ಅಂತ ಮಾಡ್ತಾರೆ. ಯಾವಾಗ ನಡೆಯುತ್ತಿದ್ದು? ನಾನು ಹೋಗಿದ್ದೆ ರೀಸೆಂಟಾಗಿ. ವರ್ಷಕ್ಕೆ ಒಂದ್ಸತಿ ಏನೋ ಮಾಡ್ತಾರೆ. ನಿಮ್ಗೆ ಇವೆಲ್ಲ ಹೆಂಗೆ ಗೊತ್ತಾಗುತ್ತೆ? ಎಲ್ಲ ಆಗುತ್ತೆ ಥ್ರೂ ರಿಸರ್ಚ್ ಅಷ್ಟೇ ಮೇಡಮ್. ಯಾರನ್ನ ಏನಾದ್ರು ಗ್ರೂಪ್ಸ್ ಇದೆಯಾ? ನಮ್ಮದು ನಾವು ಬಿಸ್ನೆಸ್ ಗ್ರೂಪ್ಸಲ್ಲಿ ಇರ್ತೀವಲ್ಲ, ಅಲ್ಲಿಂದನೂ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಬಟ್ ನಾವು ಇದೆಲ್ಲ ರಿಸರ್ಚ್ ಮಾಡಿ ಗೂಗಲ್ ಮಾಡಿ ತಿಳ್ಕೊಂಡು ಮಾಡಿದ್ವಿ. ಜೊತೆಗೆ ಕ್ಯಾಂಟನ್ ಫೇರ್ ಅಂತ ನಡೆಯುತ್ತೆ, ಅದು ಗ್ವಾಂಗ್ಝೋಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗಿದು? ಗ್ವಾಂಗ್ಝೋಲಿ ಮೇ ಬಿ ಒಂದು 20 ಡೇಸ್ ಅನಿಸುತ್ತೆ. ಇವತ್ತಿನ ಅಕ್ಟೋಬರ್ ಎಂಡಲ್ಲೇನೋ ಸ್ಟಾರ್ಟ್ ಆಗ್ಬೋದು. ನನಗೆ ಎಕ್ಸಾಕ್ಟ್ ಡೇಟ್ಸ್ ಗೊತ್ತಿಲ್ಲ, ನಾನು ಹೋಗ್ತಾ ಇಲ್ವಲ್ಲ. ಅಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಫರ್ನಿಚರ್ಸಿಂದ ಒಂದೊಂದು ಡೇಟ್ಗೆ ಒಂದೊಂದು ಇರುತ್ತೆ. ಒಂದಿನ ಲೈಟು, ಒಂದಿನ ಇದು. ನಾನು ಬರೇ ನಮ್ಮದು ಹೇಳ್ತಾ ಇದ್ದೀನಿ, ಅದನ್ನು ಬಿಟ್ಟು ಬೇರೆ ಎನಿಥಿಂಗ್ ಎಲ್ಲ ಪ್ರಾಡಕ್ಟು ಸಿಗುತ್ತೆ ಕ್ಯಾಂಟನ್ ಫೇರಲ್ಲಿ. ಒಂದೊಂದು ದಿನ ಒಂದೊಂದು ಥರ. ಅದರಲ್ಲಿ 3 ಫೇಸಸ್ ಇದೆ, 1, 2, 3 ಅಂತೆಲ್ಲ ಇದೆ. ನಾನು ಹೋಗಿಲ್ಲ, ಬಟ್ ಆ ಥರದ್ದು ನಾನು ನೋಡಿದ್ವಿ. ಬಟ್ ನಾನು ಪರ್ಟಿಕ್ಯುಲರ್ ಫರ್ನಿಚರ್ ಎಕ್ಸ್ಪೋ ನೋಡೋರಿಗೆ ಶಾಂಘೈ ಫರ್ನಿಚರ್ ಎಕ್ಸ್ಪೋಲಿ ನಮ್ಮ BICಗೆ ಹತ್ತಿರಷ್ಟಿದೆ ಅದು. ಜಸ್ಟ್ ಫಾರ್ ಕಂಪ್ಯಾರಿಸನ್, BICಲಿ 4 ಹಾಲ್ಸೋ 5 ಹಾಲ್ಸೋ ಇದೆ. ಅಲ್ಲೊಂದು 25-30 ಹಾಲ್ ನೋಡಿದ್ದೆ ನಾನು. ಸುಸ್ತಾಗೋಯ್ತು ಅಲ್ಲಿ, ಅಷ್ಟು ಸುತ್ತಬೋದು. ಒಂದೊಂದು ಹಾಲ್ನು ಕೂಡ ಮೆಗಾವಾಸ್ಟ್. ಒಂದೊಂದು ಹಾಲಲ್ಲಿ ಒಂದೊಂದು ಇರುತ್ತೆ. ಚೇರ್ಗೆ ಒಂದು ಹಾಲ್ ಇರುತ್ತೆ, ಆ ಚೇರಲ್ಲಿ 2-3 ಥರ ಇದೆ. ಪ್ಯಾಂಟ್ರಿ ಚೇರ್ಸು, ಆಫೀಸ್ ಚೇರ್ಸು, ಲಾಂಚ್ ಚೇರ್ಸು. ಅದು ಪರ್ಟಿಕ್ಯುಲರ್ ಒಂದೊಂದಕ್ಕೂ ಒಂದೊಂದು ಹಾಲ್ ಇದೆ. ಕ್ರೇಜಿ ಸಮುದ್ರ ಸ್ಕೇಲಲ್ಲಿದೆ. ಅಂದರೆ ನಾವೆಲ್ಲೂ ನೋಡ್ದಿರೋ ಡಿಸೈನ್ಸ್ನ ಖಂಡಿತ ಚೈನಲ್ಲಿ ನೋಡ್ಬೋದು. Wake up to fresh ideas. Repose. ಸೊ ಅದು ಇಟ್ಸ್ ರಾಂಗ್ ದ್ಯಾಟ್ ಅವ್ರದ್ದು ಅಲ್ಲಿಂದ ತೊಗೊಂಡು ಬರೋದು ಜಾಸ್ತಿ ದಿನ ಉಳಿಯಲ್ಲ. ಅವೆಲ್ಲ ಇವತ್ತಿಗೆ ನಿಜ. ನಮ್ಮ ಮನೇಲಿ ನಾನು ಎಷ್ಟೊಂದು ಬಳಸ್ತಾ ಇದ್ದೀನಿ, ಆಲ್ರೆಡಿ ಬಳಸಿ ನೋಡಿ ಮಾಡ್ತಾ ಇದ್ದೀನಿ. ಬಟ್ ನಾವು ಒಳ್ಳೆ ಬ್ರ್ಯಾಂಡ್ಸ್ಗೆ ಹೋಗ್ಬೇಕು, ಕ್ವಾಲಿಟಿಗೆ ಹೋಗ್ಬೇಕು. ಎಲ್ಲ ಥರ ಸಿಗುತ್ತೆ ಮೇಡಮ್. ಚೀಪು ಸಿಗುತ್ತೆ, ಕಾಸ್ಟ್ಲಿನೂ ಸಿಗುತ್ತೆ. ಮತ್ತು ರೈಟ್ ಐ ಫಾರ್ ಇಟ್. ಎಕ್ಸಾಕ್ಟ್ಲಿ. ಆಮೇಲೆ ಕಸ್ಟಮ್ ಮೇಡ್ ಕೂಡ ನೀವು ಹೇಳೋ ಕ್ವಾಲಿಟಿಲಿ ಕೂಡ ಅವ್ರು ಮಾಡಿಕೊಡ್ತಾರೆ. ಬಟ್ ಇವೆಲ್ಲ ನಾನು ಪ್ರಿಫರ್ ಮಾಡ್ತಿಲ್ಲ ಚೈನಾಗೆ ಹೋಗಿ ತೊಗೊಂಬಂದು ಬಳಸಿ ಅಂತ. ನನ್ನ ಉದ್ದೇಶ ಇಂಡಿಯಾದಲ್ಲಿ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅಲ್ಲೇನಿದೆ ಪ್ರೈಸ್ ನಾವಿಲ್ಲಿ ತರಬೇಕು, ಯಾಕೆ ನಾವು ಮಾಡೋಕ್ಕಾಗಲ್ಲ ಅನ್ನೋ ಆ ಕ್ಯೂರಿಯಾಸಿಟಿಗೆ ಹೋಗಿ ಬಂದೆ. ನಾನು ಯಾವತ್ತೂ ಎಗೇನ್ಸ್ಟ್ ಇಂಪೋರ್ಟ್ಗೆ. ಬಟ್ ನಾವು ತಿಳ್ಕೊತಾ ಇದ್ರೆ ಹೆಂಗೆ ಇದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ನೋಡ್ಬೇಕಲ್ಲ ಪಕ್ಕದಲ್ಲಿ ನಡೀತಾ ಇದೆ ಅಂತ ಆ ಇನ್ಸ್ಪಿರೇಷನ್ಗೆ ಹೋಗಿ ಬಂದೆ. ಅಮೇಝಿಂಗ್. ಐ ಥಿಂಕ್ ಇಟ್ಸ್ ವೆರಿ ನೈಸ್ ಟು ಸಿ ಸಂಬಡಿ ಲೈಕ್ ಯು ಹೂಸ್ ಆಲ್ಸೋ CEO ಆ್ಯಂಡ್ ಫೌಂಡರ್ ಆಫ್ ಮೇಕ್ ಇಟ್ ಬಿಲ್ಡ್. ನೀವೆಷ್ಟು ಆಳಕ್ಕೆ ಇಳಿತೀರೋ ಅಷ್ಟು ಎಷ್ಟು ಜೋರಾಗಿ ಬೇರೆ ಊರಿರ್ತೀರೋ ಅಷ್ಟು ಚೆನ್ನಾಗಿ ಹಣ್ಣು ಕೊಡುತ್ತೆ ಒಂದು ಮರ ಅನ್ನೋ ಹಾಗೆ. ನೀವೆಷ್ಟು ಇಳಿದಿರ್ತೀರೋ ಅಷ್ಟು ಚೆನ್ನಾಗಿ ನೀವು ನಿಮ್ಮ ಕಸ್ಟಮರ್ಸ್ಗೂ ಆಪ್ಷನ್ಸ್ ಕೊಡ್ತೀರಾ, ಹಿಂಗಿದೆ ಹಂಗಿದೆ ಅಂತ. ಸೊ ಈಗ ಚೈನಾ ಬಗ್ಗೆ ಮಾತಾಡಿದ್ವಲ್ಲ, ಯಾವಾಗಲೂ ನಮಗಿಂತ ಬೆಳೆದಿರೋರು ಅಂತ ನಾವು ಕತ್ತೆತ್ತು ನೋಡ್ತೀವಲ್ಲ, ಇಂಡಿಯಾಗೆ ಅದಕ್ಕೆ ಉತ್ತರ ಕೊಡಬೇಕಂತ ಏನಾದರೂ ಇಲ್ಲಿ ಆಪ್ಷನ್ಸ್ ಆಗಲೇ ನಮ್ಮಲ್ಲೂ ಇದೆಯಾ? ಹೆಂಗೆ ಬಟ್ಟೆಗೆ ಸೂರತ್ ಅಂತಾರಲ್ಲ, ಈ ಎಲ್ಲ ಹೋಮ್ ಮಟೀರಿಯಲ್ ಏನಾದ್ರು ಜಾಗ ಇದೆಯಾ? ತುಂಬ ಇದೆ. ಅದರಲ್ಲಿ ಒಂದು ನಾನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ನನಗೆ ಭಾಳ ಖುಷಿ ಆಯಿತು ಗುಜರಾತ್ಗೆ ಹೋಗಿ ಬಂದಮೇಲೆ. ಮಾರ್ಬಿ ಅಂತ ಒಂದು ಸಿಟಿ ಇದೆ. ಮೋರ್ಬಿ ಅಂತಾರೆ. ಇಟ್ಸ್ MORBI. ಮಾರ್ಬಿ ತುಂಬ ಸೂಪರ್ ಮೇಡಮ್. ಅವರು ಇಂಡಿಯಾ ಇಸ್ ದ 3rd ಹೈಯೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟೈಲ್ಸ್. ಚೈನಾ ಬಿಟ್ಟು ನಾವು ಇಂಡಿಯಾ ಬರ್ತೀವಿ.
ತುಂಬ ಚೆನ್ನಾಗಿದೆ. ಒನ್ಸ್ ಇನ್ ಎ ಲೈಫ್ ಟೈಮ್ ಎಲ್ಲ ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್ಸ್, ಎನಿಥಿಂಗ್ ರಿಲೇಟೆಡ್ ಟು ಬಿಲ್ಡಿಂಗ್ ಹೋಗಲೇಬೇಕು. ಹೆಂಗೆ ಚೈನಾ ಇದೆ, ನಮ್ಮ ಇಂಡಿಯಾದಲ್ಲಿ ಕೂಡ ಆ ಥರ ಟೈಲ್ ನಾನು ಚೈನಾಗೂ ಹೋಗಿ ನೋಡ್ಕೊಂಬಂದಲ್ಲ, ನಾವು ಅದರಲ್ಲಿ ಅಹೆಡ್ ಇದ್ದೀವಿ ಅಂತ ನನಗೆ ಖುಷಿ ಆಯಿತು. ಲೈಕ್ ಟೈಲ್ಸಲ್ಲಿ ನಿಮಗೆ ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ ಆ ಥರ ಟೈಲ್ಸ್ ಇದೆ. ನಾನು ಯಾವತ್ತು 12 ಅಡಿ 15 ಅಡಿ ಟೈಲೇ ನೋಡಿರಲಿಲ್ಲ. ಅಷ್ಟು 12 ಫೀಟ್ ಟೈಲ್ ನಾನು ನೋಡಿ, ಒಂದು ಪೀಸು ಒಂದು ಪೀಸ್, ಸಿಂಗಲ್ ಪೀಸ್ 2.5 by 12 ಫೀಟ್ ಡಿಸೈನ್ ಮಾಡಿದ್ದಾರೆ. ಓಕೆನಾ, ಆ ಥರ ನಿಮಗೆ ಫಿನಿಷಸ್ ಬಂದು ಸಮ್ವೇರ್ ಅರೌಂಡ್ 20 ಟೈಪ್ಸ್ ಆಫ್ ಫಿನಿಷಸ್ ಇದೆ ಟೈಲ್ಸಲ್ಲಿ. ಲೇಟೆಸ್ಟ್ ಯಾವ್ದು ಇವಾಗ 5? ಲೇಟೆಸ್ಟ್ ಬಂದು ಮಿಮಿಕ್ ಆಫ್ ಎ ಮಾರ್ಬಲ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಮಾರ್ಬಲ್ ಫಿನಿಶ್. ನಾನು ಹೇಳಿದ್ನಲ್ಲ ಆವಾಗಲೇ, ನಾನು ಆಶ್ಚರ್ಯ ಬಿದ್ದೆ. ಸೇಮ್ ಮಾರ್ಬಲ್, ಇನ್ಕ್ಲೂಡಿಂಗ್ ನೀವು ಮಾರ್ಬಲಲ್ಲಿ ಗಮನಿಸಿದ್ರೆ ಲೈಟಾಗಿ ಕೋಲ್ಡ್ನೆಸ್ ಇರುತ್ತೆ ಮಾರ್ಬಲಲ್ಲಿ, ಸ್ವಲ್ಪ ಟೆಂಪರೇಚರ್ ಕಮ್ಮಿ ಇರುತ್ತೆ. ಅದನ್ನು ಕೂಡ ಮಿಮಿಕ್ ಮಾಡಿದ್ದಾರೆ. ನೀವು ಅದನ್ನು ಫೀಲ್ ಮಾಡಿದ್ರೆ ಸ್ವಲ್ಪ ತಂಪು ಅನಿಸುತ್ತೆ. ಈ ಥರ ತುಂಬ ಚೆನ್ನಾಗಿ ಅದನ್ನು ಔಟ್ಪುಟ್ ತೊಗೊಂಬಂದಿದ್ದಾರೆ. ನನ್ನದು ಫೇವ್ರೇಟು, ನಾನು ಮಾಡ್ತಾ ಇರೋ ಒಂದು 10,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದೆ, ಅಲ್ಲಿ ನಾನು ಅದನ್ನು ಅಡಾಪ್ಟ್ ಮಾಡೋಣ ಅಂತಿದ್ದೀನಿ. ತುಂಬ ಇಷ್ಟಪಟ್ಟೆ. ಮಾರ್ಬಿಲ್ ನಿಮಗೆ ಅದು 60-70 rupees per ಸ್ಕ್ವೇರ್ ಫೀಟ್ ಬೀಳುತ್ತೆ ಮಾರ್ಬಿಲಿ. ನಾನು ಯಾಕೆ ಪ್ರೈಸಿಂಗ್ ಓಪನಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿನ ರೀಟೇಲರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗೆ ವರ್ಕ್ ಆಗುತ್ತೆ ಇದು ಅಂದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದ್ದಾನೆ, ಮ್ಯಾನುಫ್ಯಾಕ್ಚರರು ಡಿಸ್ಟ್ರಿಬ್ಯೂಟ್ರ್ ಕೊಡ್ತಾನೆ, ಡಿಸ್ಟ್ರಿಬ್ಯೂಟರು ರೀಟೇಲರ್ ಕೊಡ್ತಾರೆ, ರೀಟೇಲರ್ಸು ಮನೆಯವ್ರಿಗೆ ಕೊಡ್ತಾರೆ. ಡಿಸ್ಟ್ರಿಬ್ಯೂಟರ್ಗೆ ರೀಟೇಲರ್ಗೆ ಟೇಸ್ಟ್ ಇಲ್ಲ ಅಂದರೆ ಆ ಥರ ಟೈಲ್ ನಾವು ನೋಡೋದೇ ಇಲ್ಲ ಬೆಂಗಳೂರಲ್ಲಿ. ಅವ್ರದನ್ನ ಸೋರ್ಸೇ ಮಾಡಿಲ್ಲ ಅಂದರೆ ನಾವು ಹೆಂಗೆ ನನಗೆ ಇದು ಅರ್ಥ ಆಯಿತು ಮಾರ್ಬಿಗೆ ಹೋಗಿ ಬಂದಮೇಲೆ. ಯಾಕಂದ್ರೆ ಇಲ್ಲಿ ತೋರ್ಸೋದು 4 ಡಿಸೈನ್. ಈಗ ಡೀಲರ್ಗೆ ಚಾಯ್ಸ್ ಹೆಂಗಿರುತ್ತೋ ಅಕಾರ್ಡಿಂಗ್ಲಿ ಅವ್ರು ಅಷ್ಟೇ ಸ್ಟಾಕ್ ತರಿಸ್ತಾರೆ, 4ರಲ್ಲೇ ಆಟ ಆಡಬೇಕು. ಇದು ಸಪ್ಲೈ ಡಿಮ್ಯಾಂಡು. ನೀನು ಏನು ಕೇಳ್ತಿದ್ದೆ ನಾನು ಅದನ್ನು ಕೊಡ್ತೀನಿ. ನೀನು ಕೇಳ್ದೇ ಇರೋದು ನಾನು ಅಂತಂದರೆ ಡಿಸ್ಟ್ರಿಬ್ಯೂಟರ್ಗೆ ಲಾಸ್. ಅವ್ರು ಅದಕ್ಕೆ ರಿಸ್ಕ್ ತೊಗೊಳಲ್ಲ, ರಿಸ್ಕ್ ತೊಗೊಳಕ್ಕೆ ಇಷ್ಟ. ಮತ್ತೆ ಇದೊಂಥರ ಮದುವೆ ಆಗೋರ್ಗು ಹುಚ್ಚು ಬಿಡಲ್ಲ, ರಿಸ್ಕ್ ತೊಗೊಳೋರ್ಗು ಹೊಸ ತರಿಸಿಲ್ಲ ಅಂದರೆ ಹೊಸದ ಮಾರ್ಕೆಟ್ ಹೆಂಗೆ ಬೆಳೆಯುತ್ತೆ. ಎಷ್ಟು ಥರ ಡಿಸೈನ್ಸ್ ಇದೆ ಅಂದರೆ ಯಪ್ಪ, ನಾನು ಸುಸ್ತಾದೆ ನೋಡಿ. ಈಗ ಟ್ರಿಪಲ್ ಫೈರಿಂಗ್ ಟೈಲ್ಸ್ ಅಂತ ಒಂದಿದೆ, ಅದು ನಾನು ನೋಡೇ ಇರಲಿಲ್ಲ. ಗೋಲ್ಡ್ ಪ್ಲೇಟೆಡ್ ಟ್ರಿಪಲ್ ಫೈರಿಂಗ್ ಟೈಲ್ಸ್ ಅಂತ. ಏನಾಗಿರುತ್ತೆ ಅಂದರೆ ನಿಮಗೆ ಗೋಲ್ಡ್ ಪ್ಲೇಟ್ ಇರುತ್ತೆ ಮೇಡಮ್, ಗೋಲ್ಡ್ ಎಲ್ಲ ನೋಡಿದ್ದೀರಲ್ಲ ಫ್ರಿಲ್ಸ್ ಥರ, ಅದನ್ನು ಟೈಲ್ಸ್ ಮೇಲೆ ಹಾಕಿರ್ತಾರೆ. ಕೆಲವೊಂದು ಮಾತ್ರ ಕಾರ್ವಿಂಗಿಗೆ ನೆಕ್ಸ್ಟ್ ಅದು ಮಾತ್ರ ಶೈನ್ ಆಗುತ್ತೆ. ಅದು ನಮ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಲುಕ್ಕು. ಯಾಕೆ ನಾವು ಇದನ್ನೆಲ್ಲ ಬಳಸೇ ಇಲ್ಲ ಅನ್ನೋಷ್ಟು ಇನ್ಸ್ಪೈರ್ ಆಯ್ತು ನನಗೆ. ನಾನು ತುಂಬ ಎಷ್ಟೊಂದು ಬ್ರ್ಯಾಂಡ್ಸ್ ನಾನು ಅಸೋಸಿಯೇಟ್ ಆಗಿದ್ದೀನಿ. ಈಗ 4 to 5 ಬ್ರ್ಯಾಂಡ್ಸ್ ನಾನು ಆಲ್ರೆಡಿ ಮಾತುಕತೆ ಮಾಡಿ ಅಲ್ಲಿಂದ ಇಲ್ಲಿಗೆ ತರಬೇಕು. ರಫ್ಲಿ ಫಾರ್ ಎವ್ರಿಬಡಿ ಇನ್ಫಾರ್ಮೇಷನ್, ಒಂದು ಕಂಟೈನರಲ್ಲಿ ಒಂದು 20,000 to 24,000 ಮಿನಿಮಮ್ ಇಡಿಸುತ್ತೆ ಟೈಲ್ ಸ್ಕ್ವೇರ್ ಫೀಟ್. ನಾನು ಅದಕ್ಕೆ ಈ ಸತಿ ಎಲ್ಲ ಪ್ರಾಜೆಕ್ಟ್ಸು ಸ್ವಲ್ಪ ಕಂಬೈನ್ ಮಾಡಿ ತರಿಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಒಂದು ಇಡೀ ಕಂಟೈನರ್ ನೀವೇ ತರಿಸ್ಬೇಕಂತ. ಸೊ ಅವಾಗ ನೀವೇ ಡೀಲರು ನಿಮ್ಮ ಪ್ರಾಜೆಕ್ಟ್ಸ್? ಪ್ರಾಜೆಕ್ಟ್ಸ್ ಪ್ರೈಸಿಂಗ್ಗೆ ಅಲ್ಲಿ ಒಳ್ಳೆ ಪ್ರೈಸಿಂಗ್ ಕೊಡ್ತಾರೆ ಪ್ರಾಜೆಕ್ಟ್ಸ್ಗೆ. ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ತುಂಬ ಚೈನಾ ಗುಜರಾತ್ ಎರಡೂ ಕಡೆ ಇಷ್ಟ ಆಗಿದ್ದು ಮಾತಾಡಿಸೋ ರೀತಿ. ರೆಸ್ಪೆಕ್ಟ್ ಆಗಲಿ, ನಿಮ್ಮನ್ನ ಹೆಂಗೆ ಅವ್ರು ನೋಡ್ಕೋತಾರೆ, ಹೋಗಿದ ತಕ್ಷಣ ಒಂದು ಊಟ ಎಲ್ಲ ಕೇಳ್ತಾರೆ ಮೇಡಮ್. ಎರಡೂ ಕಡೆ ಚೈನಾ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಗುಜರಾತಲ್ಲಿ ಪ್ರತಿ ಟೈಲ್ ಮ್ಯಾನುಫ್ಯಾಕ್ಚರು ನಿಮ್ಮ ಹೋಟ್ಲಿಗೆ ಕಾರ್ ಕಳಿಸ್ತಾರೆ. ನಾನು ಹಿಂಗೆ ಬಂದಿದ್ದೀನಿ ಅಂದರೆ ಯಾರು ಮಾಡ್ತಾರೆ ಇಲ್ಲಿ ಹೇಳಿ? ಕಾರ್ ಕಳಿಸಿ ಬನ್ನಿ, ನೀನು ತೊಗೊತೀಯೋ ತೊಗೊಳ್ಳೋದು ಸೆಕೆಂಡ್ರಿ, ಬಟ್ ಅವ್ರ ಹಾಸ್ಪಿಟಾಲಿಟಿ ಇದೆಯಲ್ಲ ತುಂಬ ಚೆನ್ನಾಗಿದೆ. ನೀವು ಯಾರಿಗೂ ಕನ್ಫರ್ಮ್ ಇಲ್ವಲ್ಲ ಪ್ರತಿ ಸತಿ ಐಡಿಯಾ. ನೀನು ಬಂದಿದ ತಕ್ಷಣ ಯಾರೂ ಮನೆ ಹಾಕಲ್ಲ. ಇದು ಸೂರತಲ್ಲೂ ನಡೆಯುತ್ತಂತೆ. ನೀವು ಬಯರ್ ಅಂತ ಗೊತ್ತಾದ ತಕ್ಷಣ ಹೋಟೆಲಿಂದಲೇ ನಿಮ್ಗೆ ಹಾಸ್ಪಿಟಾಲಿಟಿ ಅಂತೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಕಳಿಸ್ತಾರೆ. ಹೌದು, ಇದೇ ಒಂದು ಗಿಮಿಕ್ ಅಲ್ವಾ ಮೇಡಮ್? ಇದು ಗಿಮಿಕ್ ಆದ್ರೂ ನಮಗೆ ಮಾತಾಡೋ ಒಂದು ಗಿಮಿಕ್ ನೋಡಿ. ಇವಾಗ ನೀವು ಬಂದು ಹೇಳ್ತಾ ಇದ್ದೀರಾ ನನಗೆ, ಒಂದು ಟಾಕಿಂಗ್ ಪಾಯಿಂಟ್ ಕೊಟ್ಬಿಟ್ರು ಅವರು. ಇಟ್ಸ್ ಎಸೆಂಟ್ ಟು ಬಿ ಲರ್ನ್. ಹೌದು, ನಮಗೊಂದು ಇವಾಗ ಅವ್ರು ಅಷ್ಟು ಚೆನ್ನಾಗಿ ತೋರಿಸಿದಾಗ ಬಿಸ್ನೆಸ್ಗೆ ಅದು ಆ್ಯಕ್ಚುಲಿ ನಾವು ಅದು ಟರ್ನ್ ಆಗಲೇಬೇಕಲ್ವಾ? ಅಲ್ಲೇ ನಮಗೆ ಒಂದು ಕನ್ವರ್ಷನ್ ಒಂದು ಆಬ್ಲಿಗೇಷನ್ ಬರುತ್ತೆ. ನಾವೆಲ್ಲೋ ಒಂದು ಋಣಕ್ಕೆ ಬಿದ್ದುಬಿಡ್ತೀವಿ ಅಲ್ಲೇ. ಇಲ್ಲಪ್ಪ ಇವರು ಚೆನ್ನಾಗಿ, ಬಟ್ ಅದೊಂದು ಟೆಕ್ನಿಕ್ ಆದ್ರೂ ನಮಗೆ ಬೇಕು ಮೇಡಮ್. ನಾವು ಅನ್ನೊಂದು ಸಿಟಿಗೆ ಹೋಗ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ ಅಲ್ಲೇನು. ಯಾರೋ ಒಬ್ರು ಈ ಥರ ಹಾಸ್ಪಿಟಾಲಿಟಿ ಅವ್ರು ಏನು ಕಂಪಲ್ಸರಿ ನಾನು ಸೈನ್ ಹಾಕು ಚೆಕ್ ಕೊಡು ಅಂತ ಯಾರೂ ಕೇಳಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬೋತ್ ನನಗೆ ಗುಜರಾತಲ್ಲೂ ತುಂಬ ಪಟೇಲ್ಸ್, ಇಲ್ಲೆಲ್ಲ ಮೇಜರ್ ಪಟೇಲ್ಸ್ ಅಲ್ಲೆಲ್ಲ ಹೆಂಗೆ ಅಂದರೆ ಔಟ್ ಆಫ್ ಟಾಪಿಕ್ ಆಗ್ಬೋದು, ಬಟ್ ಅವರೊಂದು 13-15 ಜನ ಹಂಗೆ ಸೇರಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ 100-200 ಕೋಟಿ ಬೇಕು ಒಂದು ಟೈಲ್ ಮ್ಯಾನುಫ್ಯಾಕ್ಚರಿಂಗ್, ಚೆನ್ನಾಗಿರೋಂಥ ಟೈಲ್ ನಾನೆಲ್ಲ ಅವ್ರ ಕಡೆಯಿಂದ ತಿಳ್ಕೊಂಡಿದ್ದೆ. 100-200 ಕೋಟಿ ಬೇಕು ಫಾರ್ ಸಂಬಡಿ ಟು ಬಿ ಅ ಟೈಲ್ ಮ್ಯಾನುಫ್ಯಾಕ್ಚರರ್. ಆ ಥರ ಸ್ಕೇಲಲ್ಲಿ ಹೋಗ್ಬೇಕಂದ್ರೆ, ಒಳ್ಳೆ ಸ್ಕೇಲ್ಗೆ ಹೋಗ್ಬೇಕಂದ್ರೆ ಅದರಲ್ಲಿ ಎಷ್ಟು ಥರ ಇದೆ ಅಂದರೆ 1x1 ಇದೆ, 2x4 ಇದೆ. ಅಂದರೆ ಫೀಟಲ್ಲಿ ನಾನು ಹೇಳ್ತಾ ಇದ್ದೀನಿ ಇವಾಗ 8x8 ಇಂಚಸ್ ಇದೆ. ನೆಕ್ಸ್ಟ್ ಬಂದು ನಿಮಗೆ 2x4 ಆಗ್ತಿದ್ದಂಗೆ 600x800 ಅಂತ ಬರುತ್ತೆ ಗೆ ಬಂದರೆ. ಮತ್ತು ನೀವು 4x8 ಟೈಲ್ಸ್, ಅದು ಕೂಡ ಇವಾಗ ನಿಮಗೆ ಮಿಮಿಕ್ ಮಾಡುತ್ತವೆಲ್ಲ. ಅದರಲ್ಲಿ ನಿಮಗೆ ಕಂಟಿನ್ಯೂಸ್ ಟೈಲ್ಸ್ ಅಂತ ಹೇಳ್ತೀವಿ. ಅಂದರೆ 4 ಟೈಲ್ನ ನೀವು ಮ್ಯಾಚ್ ಮಾಡಿದ್ರೆ ಕಂಟಿನ್ಯೂಸ್ ಇರುತ್ತೆ ಪ್ಯಾಟ್ರನ್, ರ್ಯಾಂಡಮ್ ಆಗಿರೋದಿಲ್ಲ.
ಆಮೇಲೆ ಬುಕ್ ಮ್ಯಾಚ್ ಟೈಲ್ಸ್ ಅಂತ ಹೇಳ್ತೀವಿ. 4 ಟೈಲ್ನ ನೀವು ಮ್ಯಾಚ್ ಮಾಡಿದ್ರೆ ಒಂದು ಡೈಮಂಡ್ ಶೇಪ್ ಆಗುತ್ತೆ. ಬುಕ್ ಬುಕ್ ಮ್ಯಾಚ್ ಟೈಲ್ಸ್ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಇದಿದೆ. ಆಮೇಲೆ ಫಿನಿಷಸ್ಗೆ ಬಂದರೆ ಕಾರ್ವಿಂಗ್ ಅಂತ ಹೇಳ್ತೀವಿ. ನೀವು ಗಮನಿಸಿದ್ರೆ ಪ್ಲೇನ್ ಟೈಲ್ ಇದೆ, ಅದರ ಮೇಲೆ ಒಂದು ವೇವ್ ಥರ ಒಂದು ಪ್ಯಾಟರ್ನ್ ಇರುತ್ತೆ, ಅದು ಮಾತ್ರ ನಿಮ್ಗೆ ಶೈನಿಂಗ್ ಬರುತ್ತೆ. ಇದನ್ನು ಕಾರ್ವಿಂಗ್ ಅಂತೀವಿ. ಇನ್ವರ್ಸ್ ಕಾರ್ವಿಂಗ್ ಅಂದರೆ ಅದಕ್ಕೂ ಉಲ್ಟಾ, ಬೇರೆದೆಲ್ಲ ನಿಮಗೆ ಶೈನ್ ಆಗುತ್ತೆ, ಆ ಕಾರ್ವಿಂಗ್ ಮಾತ್ರ ನಿಮಗೆ ಮ್ಯಾಟಲ್ಲಿರುತ್ತೆ. ಪಂಚ್ ಅಂತೀವಿ, ಅಂದರೆ ಹೋಲ್ಸ್ ಇರುತ್ತೆ. ಇವಾಗ ಈ ಥರ ಅಂದಲ್ಲ, ಹೋಲ್ ಅನ್ನೋದನ್ನ ಪಂಚ್ ಸೀರೀಸ್ ಅಂತ ಹೇಳ್ತಾರೆ ಅವರು. ಪಂಚ್ ಇದೆ, ಗ್ಲಾಸಿ ಇದೆ, ಸ್ಟುಕ್ಕು ಅಂತ ಒಂದು ಬರುತ್ತೆ, ಅದರಲ್ಲಿ ನಿಮಗೆ ಲೈಟಾಗಿ ನಿಮಗೆ ಗ್ಲೇಸಿಂಗ್ ಎಫೆಕ್ಟ್ನ ಕೊಡ್ತಾರೆ. ಸಿಕ್ಕಾಪಟ್ಟೆ ಥರವರಿ ಇದೆ, ಹೇಳ್ತಾ ಹೋದರೆ ಹೇಳ್ತಾನೆ ಇರ್ಬೋದು, ಅಷ್ಟು ಥರ ಇದೆ. ಜಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇನ್ನೊಂದಂದರೆ ಇವಾಗ ಕ್ವಾಡ್ಸ್ ಅಂತ ಹೇಳ್ತೀವಿ, ನೀವು ಕೇಳಿದರೆ ಕಿಚನಲ್ಲಿ ಕ್ವಾಡ್ಸ್ ಇಸ್ ಆನ್ ಆಲ್ಟರ್ನೇಟಿವ್. ನಾವು ಕಿಚನಲ್ಲಿ ಗ್ರನೇಟು ಲಿಟ್ಲ್ ಬಿಟ್ ಓಲ್ಡ್, ಯಾಕಂದರೆ ಕಲರ್ ನಮಗೆ ಜಾಸ್ತಿ ಆಪ್ಷನ್ ಸಿಗೋದಿಲ್ಲ, ಅದರಲ್ಲಿ ನ್ಯಾಚುರಲ್ ಸ್ಟೋನ್ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಏನು ಮಾಡೋದು, ಆರ್ಟಿಫಿಷಿಯಲ್ ಆಗಿ ಕ್ವಾಡ್ಸ್ ಅನ್ನೋದನ್ನ ರೆಡಿ ಮಾಡಿದ್ರು. ಅದನ್ನು ಮೀರಿ ಈಗ ಟೈಲ್ ಕ್ಯಾನ್ ಬಿ ಎ ಕೌಂಟರ್ ಟಾಪ್ ಅಲ್ಲಿ ಹಾಕಿ ನೋಡಿದ್ವಿ. ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ಲಾಗಿ. ಬಟ್ ನಾವು ಅಡಾಪ್ಟ್ ಮಾಡ್ಬೋದು. ನಾವು ಒಂದು ವಿಲ್ಲಲ್ಲಿ ಹಾಕಿದ್ದೀವಿ, ಆ ಥರ ಚೆನ್ನಾಗೂ ಬಂದಿತ್ತು. ಅಂದರೆ ನಿಮಗೆ ಟಾಪ್ ಮತ್ತು ಹಿಂದೆಗಡೆ ಡ್ಯಾಡೋ ಅಂತ ಹೇಳ್ತೀವಲ್ಲ, ಅದು ಟೈಲಲ್ಲೇ ಕೊಡ್ಬೋದು. ಅದ್ರ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಮೇಡಮ್. ಬೇಸಿಕಲಿ 9 mm ಇಂದ 20 mm ವರೆಗೂ ಇರುತ್ತೆ. ವೈಸಲ್ಲಿ ಹೇಳ್ತಾ ಇದ್ದೀನಿ. 3/4 ಇಂಚ್ ಅಂತ ಅಂದ್ಕೊಳ್ಳೋಣ ಜನರಲ್ಗೋಸ್ಕರ. 15 mm to 18 mm ಬಂದಾಗ ಆ ಟೈಲ್ ಥಿಕ್ನೆಸ್ ಇದ್ದಾಗ ನಿಮಗೆ ಗ್ರೆನೇಡ್ ಥರನೇ ಆ್ಯಕ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಕಲರ್ ಆಪ್ಷನ್ಸ್ ನಮ್ಗೆ ಏನಾಗುತ್ತೆ ಇದೆಲ್ಲ ತಿಳ್ಕೊಂಡಾಗ, ಆಪ್ಷನ್ಸ್ ಇಸ್ ನ್ಯೂಮರಸ್. ನಮಗೆ ಕಲರ್ ಥೀಮ್ ಮ್ಯಾಚ್ ಮಾಡ್ಬೋದು. ಎಲ್ಲ ಕಟ್ಟಿದ್ರೆ ಬ್ಲ್ಯಾಕ್ ಕಲರ್ದು ಒಂದು ಸ್ಟೋನ್ ಹಾಕ್ಬಿಟ್ರೆ ವಿಚ್ ಇಸ್ ನಾಟ್ ಗೋಯಿಂಗ್ ವಿತ್ ದ ಥೀಮ್ ಅಂತ ಅಂದ್ಕೊಳ್ಳೋಣ, ಅದನ್ನು ಮೀರ್ಬೋದು ನಾವು. ಸೊ ದ್ಯಾಟ್ ತುಂಬ ತಿಳ್ಕೊಂಡಿದ್ದೀರಾ. ನಾವು ತಿಳ್ಕೊಂಡಾಗ ತಾನೇ ಬೇರೆಯವ್ರಿಗೆ ಕೊಡೋಕ್ಕಾಗುತ್ತೆ. ಇದು ಯಾವುದೂ ಕಾಲೇಜಲ್ಲಿಲ್ಲ, ಅದೇ ಹೇಳಿದ್ದು. ನಾವೇನೂ ತಿಳ್ಕೊಂಡಿಲ್ಲ ಮೇಡಮ್, 1% ತಿಳ್ಕೊಂಡಿಲ್ಲ ಅನ್ಸುತ್ತೆ ನನಗೆ. ಯಾವಾಗಲೂ ಅನಿಸುತ್ತೆ ನಿಜವಾಗ್ಲೂ ನಾವು ಇನ್ನೂ ಬೇಜಾನ್ ತಿಳ್ಕೊಬೇಕು. ಅಷ್ಟಿದೆ ಕಲಿಯೋದಕ್ಕೆ. ಒಂದೊಂದು ಪ್ರಾಡಕ್ಟ್ಗೆ ಇಳಿದ್ರೂ ತುಂಬ 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 ಇದೆ, ಅಷ್ಟು ಟೈಮ್ ಟೇಕಿಂಗ್ ಇದೆ. ನನಗೆ ಎಷ್ಟೆಷ್ಟಾಗುತ್ತೋ ಡೈಲಿ ತಿಳ್ಕೊಂಡು ನಮ್ಮ ಪ್ರಾಜೆಕ್ಟ್ಸ್ ತಿಳ್ಕೊಂಡಿದ್ದೊಂದು ಬಿಟ್ಟರೆ ಅಡಾಪ್ಟ್ ಮಾಡದಿದ್ರೆ ವೇಸ್ಟ್ ಅವೆಲ್ಲ. ಹೌದು, ಮತ್ತು ಅದು ಬರೀ ನಾಲೆಡ್ಜ್ ಆಯಿತು, ಇದು ವಿಸ್ಡಮ್ ಏನು ಅಡಾಪ್ಟ್ ಮಾಡಿದ್ದಾರೆ ಅದನ್ನು ತಂದು ನಾವು ಅಪ್ಲೈ ಮಾಡೋಕ್ಕೆ ಇದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಮೇಝಿಂಗ್. ಹೇಳ್ತಾರಲ್ಲ, ಅದು ಆ್ಯಪ್ಟಿಟ್ಯೂಡ್ ಅಲ್ಲ, ಆ್ಯಟಿಟ್ಯೂಡು. ನಾವು ಏನು ಓದಿದ್ದೀವಿ ಅದು ಒಂದು ರೇಂಜಿಗೆ ಒಂದು ಚಿಕ್ಕ ಫೌಂಡೇಶನ್ ಆಗಬೇಕು ಅಷ್ಟೇ. ಆದರೆ ಆ ಫೌಂಡೇಶನ್ ಕಾಣಲ್ಲ, ಬಿಲ್ಡಿಂಗೇ ತಾನೇ ಕಾಣೋದು. ಆ್ಯಟಿಟ್ಯೂಡಲ್ಲಿ ನಾವು ಮುಂದೆ ಅದನ್ನ ಹೆಂಗೆ ತೊಗೊಂಡೋಗ್ತೀವಿ, ಹೆಂಗೆ ಬೆಳೆಸ್ಕೊಂಡು ಹೋಗ್ತೀವಿ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಾವು ಐ ಗೆಸ್ ಈಗ ಟರ್ನ್ ಕೀ ಪ್ರಾಸೆಸ್ ಬಗ್ಗೆ ಮಾತಾಡೋದಾದರೆ, ಐ ಥಿಂಕ್ ನಿಮ್ಮ ಟೀಮಲ್ಲೇ ಒಂದೇ ಟೀಮಿಗೆ ಆರ್ಕಿಟೆಕ್ಚರು, ಕನ್ಸ್ಟ್ರಕ್ಷನು, ಇಂಟೀರಿಯರ್ಸು ಎಲ್ಲ ಹ್ಯಾಂಡಲ್ ಮಾಡ್ತಿರಲ್ಲ. ನಿಮ್ಮ ಟೀಮ್ ಸೈಜು ಎಷ್ಟು ದೊಡ್ಡದಿದೆ? ಇನ್ಹೌಸ್ 6 ಇದೆ. ಅಂದರೆ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ ಇದ್ದಾರೆ ನಮ್ಮಲ್ಲಿ, ಇಂಟೀರಿಯರ್ ಡಿಸೈನರ್ ಇದ್ದಾರೆ, 3 ಥರನೂ ಇದ್ದಾರೆ. ಮೇನ್ ಈ ಪ್ರೋಸೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಸೈಟ್ ತೊಗೊಂಡ್ಮೇಲೆ ಆ್ಯಕ್ಚುಲಿ ಎಲ್ಲರೂ ಇನ್ ಜನರಲ್ ಹೋಗೋಣ. ಫಸ್ಟು ಆರ್ಕಿಟೆಕ್ಟ್ ಹತ್ರ ಫಸ್ಟ್ ಅಪ್ರೋಚ್ ಆಗ್ತಾರೆ. ನೋಡಿ, ನಾವೊಂದು ಲ್ಯಾಂಡ್ ತೊಗೊಂಡಿದ್ದೀವಿ, ನಮ್ಗೆ ಇದಕ್ಕೆ ಪ್ಲ್ಯಾನಿಂಗ್ ಮಾಡಿಕೊಡಿ ಅಂತ. ಪ್ಲ್ಯಾನಿಂಗಲ್ಲಿ ಏನಾಗುತ್ತೆ, 30-40 ಏನೇನು, ಇವಾಗ ನಿಮಗೆ 2 BHK ಅಂದರೆ 2 ಬೆಡ್ರೂಮ್ಸ್ ಬೇಕಾ, 3 ಬೆಡ್ರೂಮ್ಸ್ ಬೇಕಾ, ಟಾಯ್ಲೆಟ್ ಎಷ್ಟು ದೊಡ್ಡದಿರಬೇಕು, ಎಲ್ಲ ಡಿಫೈನ್ ಆದಮೇಲೆ ಒಂದು ರಫ್ ಪ್ಲ್ಯಾನ್ ಕೊಡ್ತಾರೆ. ಆಯಿತು, ನಮ್ಮ ಹತ್ರ ಕಾನ್ಸೆಪ್ಟ್ ಪ್ಲ್ಯಾನ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಅಪ್ರೂವಲ್ ಪ್ಲ್ಯಾನ್. ಇವಾಗ ನಾವು BBMP ಅಪ್ರೂವಲ್ಗೆ ಕಳಿಸ್ಬೇಕಾಗತ್ತೆ ಇದನ್ನ. ಅಂದರೆ ಇದಕ್ಕೆ ರೆಗ್ಯುಲೇಷನ್ಸ್ ಇದೆ ಮೇಡಮ್. ನಿಮ್ಮ ಲ್ಯಾಂಡಲ್ಲಿ ನೀವು 1.75 to 2.25 ಇಸ್ ದ ಫ್ಲೋರ್ ಏರಿಯಾ ರೇಷಿಯೋ. ಫಾರ್ ಜನರಲ್ ಟರ್ಮ್ಸ್ 1200 ಯು ಶುಡ್ ಮಲ್ಟಿಪ್ಲೈ ಬೈ 1.75 to 2.25 ಬೇಸ್ಡ್ ಆನ್ ದ ರೀಜನ್. ಅಷ್ಟೇ ಗೌರ್ಮೆಂಟ್ ಪ್ರಕಾರ ಕಟ್ಟಂಗಿರುತ್ತೆ. ಇದನ್ನು ಬಿಟ್ಟು ಕಾರಿಡಾರ್ಸು, ಲಿಫ್ಟ್ ಅನ್ನೋದು ಬರುತ್ತೆ, ಅದು FAR ಅಲ್ಲಿ ಬರಲ್ಲ, ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಬೋದು. ಈಗ ನಿಮ್ಮ ಹತ್ರ 1200 ಇದೆ ಅನ್ನೋದಾದರೆ ನಾವು ಅಪ್ರಾಕ್ಸಿಮೇಟ್ಲಿ ಒಂದು 2400ವರೆಗೂ ಕಟ್ಬೋದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಅಷ್ಟು ಸೂಪರ್ ಬಿಲ್ಟಪ್ ಏರಿಯಾ ಕಟ್ಬೋದು. ರೂಲ್ಸ್ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀವಿ ಅದೆಲ್ಲ ಮತ್ತೆ ಬರೋಣ, ಅದು ಡಿಫ್ರೆಂಟ್ ಟಾಪಿಕ್ ಆಗೋದ್ರಿಂದ ಒಂದು ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿ ಗೌರ್ಮೆಂಟಿಗೆ ಕೊಡ್ತೀವಿ. ನೋಡಿ, ನಾವು ಇಷ್ಟು ಕಿಚನ್ನು, ಇಷ್ಟು ಮನೆಗಳನ್ನ ಕಟ್ತಾ ಇದ್ದೀವಿ ಅಂತ. ಅದಕ್ಕೊಬ್ಬ ಮನುಷ್ಯ ಬೇಕು, ಅದನ್ನು ನಾವು ಔಟ್ಸೋರ್ಸ್ ಮಾಡ್ತೀವಿ. ಅಂದರೆ ಒಂದು ರೆಸ್ಪಾನ್ಸಿಬಲ್ ಪರ್ಸನ್, ನಮ್ಮಲ್ಲಿ 2-3 ಇದ್ದಾರೆ, ಅವ್ರಿಗೆ ನಾವು ಕೊಟ್ಟು ಅಲ್ಲಿಂದ ಅಪ್ರೂವಲ್ ಪ್ಲ್ಯಾನ್ ತೊಗೊತೀವಿ. ಇದಾದ ನಂತರ ಕಾನ್ಸೆಪ್ಟ್ ಪ್ಲ್ಯಾನ್ ಆಯಿತು, ನಮ್ಗೆ ಅಪ್ರೂವಲ್ ಸಿಕ್ಕಿದ್ದೆ ಅನ್ನೋದಾದಮೇಲೆ ಸ್ಟ್ರಕ್ಚರಲ್ ಡಿಸೈನ್ ಮಾಡಬೇಕಾಗತ್ತೆ. ಸರಿ, ಆ ಪ್ಲ್ಯಾನ್ ಅಂದರೆ ಕಾಲಮ್ ಯಾವ ರೀತಿ ಪ್ಲೇಸ್ ಆಗಬೇಕು, ಬೀಮ್ ಯಾವ ರೀತಿ ಪ್ಲೇಸ್ ಆಗಬೇಕು. ನೀವು ಲಿವಿಂಗಲ್ಲಿ ಕೂತಿರ್ತೀರ, ನಿಮ್ಮ ತಲೆ ಮೇಲೆ ಬೀಮ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿರೋದಿಲ್ಲ. ದಟ್ ಶುಡ್ ಬಿ ಕನ್ಸೀಲ್ಡ್. ಬೀಮ್ ಯಾವತ್ತೂ ಕಾಣಬಾರ್ದು. ಅದಕ್ಕೆ ಯಾವ ರೀತಿ ಡಿಸೈನ್ ಮಾಡಬೇಕು, ಯಾವ ಪಾರ್ಟಲ್ಲಿ ಯಾವ ರೀತಿ ಮಾಡಬೇಕು. ಫ್ಯೂಚರ್ಗೆ ನಾನು ಹೇಳೋದಲ್ಲ, ಫ್ಯೂಚರ್ಗೆ ಎಷ್ಟು ಫೌಂಡೇಶನ್ನ ನಾವು ಇವತ್ತು ಹಾಕಬೇಕಾಗತ್ತೆ, ಅದಕ್ಕೆ ಯಾವ ರೀತಿ. ಇದು ಹೋಲ್ ಥಿಂಗ್ ಇಸ್ ಕಾಲ್ಡ್ ಸ್ಟ್ರಕ್ಚರಲ್ ಡಿಸೈನ್. ಅದಕ್ಕೆ ಅಂತಲೇ ಸ್ಟ್ರಕ್ಚರಲ್ ಡಿಸೈನರ್ಸ್ ಇರ್ತಾರೆ ಯೂಶ್ವಲಿ. ಇಲ್ಲಿ ಜನ ಮಾಡೋ ಮಿಸ್ಟೇಕ್ಸ್ಗಳೇನು? ಇಲ್ಲಿ ಜನ ಮಾಡೋ ಮಿಸ್ಟೇಕ್ಸ್ ಏನಂದರೆ, ಆರ್ಕಿಟೆಕ್ಟೇ ಎಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ.
ಇಷ್ಟು ಥರ ಜನ ಇದ್ದಾರೆ, ಇಷ್ಟಿಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಅಂತ ಇವತ್ತಿಗೂ ಎಷ್ಟೋ ನನಗೆ ಗೊತ್ತಿಲ್ಲ. ಆರ್ಕಿಟೆಕ್ಟೇ ಸ್ಟ್ರಕ್ಚರಲ್ ಡಿಸೈನ್ ಅಂತ ಆಗಿರ್ತಾರೆ. ಯಾವ ಆರ್ಕಿಟೆಕ್ಟ್ಸು 99% ಡಿಸೈನ್ ಮಾಡೋಕ್ಕಲ್ಲ ಸ್ಟ್ರಕ್ಚರ್. ನಿಜ. ಸೈಟ್ ತೊಗೊಂಡ ತಕ್ಷಣ ಆರ್ಕಿಟೆಕ್ಟನ್ನು ಕರೆಸು. ಹಾಂ, ಸೊ ಇಲ್ಲ, ಸೊ ಯು ಸೇಯಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಲ್ಲ, ಆರ್ಕಿಟೆಕ್ಟ್ ಹೈಯರ್ ಮಾಡ್ಕೊಂಡಾಗ ಆರ್ಕಿಟೆಕ್ಟ್ ಜೊತೆಗೆ ಅವ್ರೇ ಸ್ಟ್ರಕ್ಚರಲ್ಲಿ ತಗೊಂಡ್ಬಂದ್ಬಿಡ್ತಾರೆ. ಇರ್ತಾರೆ. ಈಗ ಜನರಲ್ ನಡೀತಿರೋದು ಹಂಗೆ. ಬಟ್ ನಾವು ಎಲ್ಲ ಟೀಮ್ ಇರೋದ್ರೆ ನಮ್ದು ಆರ್ಕಿಟೆಕ್ಚರ್ ಒಂದು ಡಿವಿಷನು, ಸ್ಟ್ರಕ್ಚರಲ್ ಒಂದು, ಆ ಥರ ಎಲ್ಲ ನಾವು ಮಾಡ್ಕೊಂಡ್ರೆ ಕೆಲವೊಂದು ಸತಿ ಔಟ್ಸೋರ್ಸ್ ಮಾಡ್ತೀವಿ. ಇನ್ನೋಸ್ ಕಮ್ಮಿ, ಸ್ಟ್ರಕ್ಚರಲ್ಲಿ ಯಾರು ಇಟ್ಕೊಳ್ಳಲ್ಲ. ಯಾಕಂದರೆ ಆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಜಾಸ್ತಿ, ಸಿಕ್ಕಾಪಟ್ಟೆ ಒಂದು 50-100 ಪ್ರಾಜೆಕ್ಟ್ ಇದ್ದಾಗ ಅಷ್ಟೇ ವರ್ಕ್ ಆಗುತ್ತೆ. ಇನ್ನೋಸ್ ಎಲ್ಲ ಬಂದಾಗ ಆ ಸ್ಟ್ರಕ್ಚರಲ್ ಡಿಸೈನಿಂಗ್ ಮಾಡ್ತೀವಿ. ಸ್ಟ್ರಕ್ಚರಲ್ ಡಿಸೈನ್ ಆದಮೇಲೆ ಮತ್ತೆ ಕಾನ್ಸೆಪ್ಟ್ ಪ್ಲಾನ್ ಇಟ್ಕೊಂಡು ನಾವು ಇಂಟೀರಿಯರ್ ಡಿಸೈನಿಂಗ್ನ ಫಸ್ಟೇ ಮಾಡ್ತೀವಿ. ಯೂಶ್ವಲಿ ನಾನು ಪ್ರಿಫರ್ ಮಾಡ್ತೀನಿ. ಅಟ್ಲೀಸ್ಟ್ ರಫ್ಲಿ ನಿಮಗೆ ಗೊತ್ತಿರಬೇಕು ಬೆಡ್ ಪೊಸಿಷನ್ಸು, ವಿಂಡೋ ಪೊಸಿಷನ್ಸು, ಇಲ್ಲಿ ನಾವು ಆಟ ಆಡ್ಬೋದು. ನಿಮ್ಮ ಮನೆಗೆ ಎಷ್ಟು ವೆಂಟಿಲೇಷನ್ ಬೇಕು, ಎಷ್ಟು ದೊಡ್ಡದಾಗಿ ಡೋರ್ ಕೊಡಬೇಕು, ಎಷ್ಟು ದೊಡ್ಡದಾಗಿ ವಿಂಡೋ ಕೊಡಬೇಕು, ಯಾವ್ದು ನಿಮ್ಗೆ ಸೂಟ್ ಆಗುತ್ತೆ, ಎಷ್ಟು ಕೊಟ್ಟರೆ ಯಾವ ಬಡ್ಜೆಟ್ ಬೀಳುತ್ತೆ. ಸಡನ್ನಾಗಿ 7 ಫೀಟಿಂದ 8 ಫೀಟ್ ಡೋರ್ಗೆ ಹೋಗಿದ ತಕ್ಷಣ ನಮಗೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಅದು ನಿಮ್ಮ ಮನೆಗೆ ಸೂಟಬಲ್ಲ. ಈ ಥರದನ್ನ ನಾವು ಡಿಸೈನ್ ಮಾಡ್ತೀವಿ. ಡಿಸೈನ್ ಆದಮೇಲೆ ಹೋಲ್ ಕೊಟೇಶನ್ ಕೊಡ್ತೀವಿ. ನೋಡಿ, ಕನ್ಸ್ಟ್ರಕ್ಷನ್ಗೆ ಇಷ್ಟ ಆಗುತ್ತೆ, ಇಂಟೀರಿಯರ್ಸ್ಗೆ ಇಷ್ಟ ಆಗ್ಬೋದು, ಬಡ್ಜೆಟಿಂಗ್ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ಮಾಡಾದಮೇಲೆ ಮತ್ತೆ ಎಕ್ಸಿಕ್ಯೂಷನ್ ಆಗುತ್ತೆ. ಇದನ್ನೇ ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತೀವಿ. ನಾವು ಯಾವಾಗ ಪ್ರೀ ಡಿಸೈನ್ ಮಾಡ್ಕೊಂಡಿರ್ತೀವಿ ಆವಾಗ ನಿಮಗೆ ಲೈಟ್ ಪಾಯಿಂಟ್ಸ್ ಆಗಲಿ, ಫಾಲ್ ಸೀಲಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಪ್ರತಿ ಕಡೆನೂ ಸ್ಲ್ಯಾಬಲ್ಲೇ ನಾವು ಆ ಲೈಟ್ ಪಾಯಿಂಟ್ಸ್ ಕೊಟ್ಬಿಟ್ಟು ಇಡ್ಬೋದು. ಅಲ್ಲಿಂದನೇ ನಮಗೆ ಲೈಟ್ಸ್ ಬರುತ್ತೆ. ಇದನ್ನು ಸ್ಲ್ಯಾಬಲ್ಲೇ ನಾವು ಮಾಡ್ಬೋದು. ಈ ಥರ ತುಂಬ ಮೆಥಡ್ಸ್ ಇದೆ. ಯಾವಾಗ ನಾವು ಹೋಲ್ ಪ್ರೋಸೆಸ್ನ ಡಿಸೈನ್ನ ಫ್ರೀಸ್ ಮಾಡ್ಕೊಂಡು ಮಾಡ್ತೀವಿ ಆಗ ನಿಮಗೆ ಎಕ್ಸಿಕ್ಯೂಷನ್ ತುಂಬ ಈಸಿ ಆಗುತ್ತೆ. ಇದ್ರ ಜೊತೆಗೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಇರುತ್ತೆ. 40 ರುಪೀಸ್ ಸ್ಟೈಲ್ ಬಳಸ್ತೀರಾ, 60 ರುಪೀಸ್ ಸ್ಟೈಲ್ ಬಳಸ್ತೀರಾ, ಯಾವ ಸಿಮೆಂಟ್ ಹಾಕ್ತೀವಿ, ಯಾವ ಸ್ಟೀಲ್ ಹಾಕ್ತೀವಿ, ಯಾವ ಥರ ವಿಂಡೋ ಬೇಕು, UPVC ವಿಂಡೋ ಬೇಕಾ, ವುಡನ್ ವಿಂಡೋ ಬೇಕಾ, ಪ್ರತಿಯೊಂದು ಮನೇಲಿ ನೀವು ನೋಡೋ ಪ್ರತಿಯೊಂದು ಕಸ್ಟಮೈಸ್ ಮಾಡ್ಬೋದು. ಅದನ್ನು ಅಕಾರ್ಡಿಂಗ್ ಟು ಬಡ್ಜೆಟ್, ಅಕಾರ್ಡಿಂಗ್ ಟು ಯುವರ್ ಡಿಸೈನ್ ಟೇಸ್ಟ್ ನಾವು ರೆಕಮೆಂಡ್ ಮಾಡ್ತೀವಿ. ಇದು ಹೋಲ್ ಪ್ರೋಸೆಸ್. ಜನ ಎಲ್ಲಿ ತಪ್ಪೋಗ್ತಾರೆ ಅಂದರೆ ಅವರೇ ಎಲ್ಲನೂ ಮಾಡೋಕ್ಕೋಗ್ತಾರೆ. ಕೆಲವೊಂದರಂತೂ ಇನ್ನೂ ತುಂಬ ಡೇರಿಂಗ್ ಅನ್ಸುತ್ತೆ. ಅವರೆಲ್ಲ ಡೈರೆಕ್ಟ್ ಮೇಸ್ತ್ರಿ ಕೊಟ್ಬಿಡ್ತಾರೆ. ಪ್ಲ್ಯಾನಿಂಗು ಇವರೇ ಏನೋ ಒಂದು ಕೈಯಲ್ಲಿ ಬರೆದು, ಮೇಸ್ತ್ರಿ ಏನು ಮಾಡ್ತಾರೆ, ಸರ್ ನಾವಲ್ಲಿ ಒಂದು 10 ಕಂಬಿ ಹಾಕಿದ್ವಿ, ಇಲ್ಲೂ ಆ ಕಂಬಿ ಹಾಕ್ಬಿಡ್ತೀನಿ, ಎಲ್ಲ ಒಂದೇ ಅಲ್ವೇನ್ರಿ, ಏನಿದೆ ಅನ್ನೋ ಥರ ಒಂದಿದೆ. ವಿತೌಟ್ ಎ ಸಿವಿಲ್ ಇಂಜಿನಿಯರ್ ಆರ್ ಆ್ಯನ್ ಆರ್ಕಿಟೆಕ್ಟ್ ದಯವಿಟ್ಟು ಯಾರು ಮನೆ ಕಟ್ಟಬೇಡಿ. ಯಾರಾದರೂ ಆಗಲಿ ಹೈಯರ್ ಮಾಡಿ. ನೆಕ್ಸ್ಟ್ ಒಂದು ಆ್ಯಕ್ಟ್ ಬರುತ್ತೆ ವಿಚ್ ಈಸ್ ಕಾಲ್ಡ್ ಆಸ್ KPCEA ಅಂತ, ಕರ್ನಾಟಕ ಪ್ರೊಫೆಷ್ನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅಂತ. ಇದು ಅಪ್ರೂವ್ ಆಗ್ತಾಯಿದೆ. ನಮ್ಮ ACCಯಿಂದ ನಾವು ಅದನ್ನು ಸಪ್ರೇಟ್ ಮಾಡಿ, ಶ್ರೀಕಾಂತ್ ಅಂತ ಒಬ್ಬರು ಸರ್ ಇದ್ದಾರೆ, ಅವರು ಇದನ್ನೆಲ್ಲ ಮೂವ್ ಮಾಡ್ತಾಯಿದ್ದಾರೆ. ತುಂಬ ಗೌರ್ಮೆಂಟಿಂದ ಹೋಗಿ ಅದನ್ನು ತಂದರೆ ವಿತೌಟ್ ಎ ಸಿವಿಲ್ ಇಂಜಿನಿಯರ್ ನೀವು ಮನೆ ಕಟ್ಟೋಕ್ಕಾಗಲ್ಲ. ಅದು ಬಂದಾಗ ಏನಾಗುತ್ತೆ, ಕ್ವಾಲಿಟಿ ಆಫ್ ದಟ್ ಬಿಲ್ಡಿಂಗ್ 100% ಇಂಪ್ರೂವ್ ಆಗುತ್ತೆ. ಅದರಲ್ಲೇನು ಡೌಟೇ ಇಲ್ಲ. ನಾನಂತೂ ಒಬ್ಬ ಮೇಸ್ತ್ರಿನ ಇಟ್ಕೊಂಡು ಕಟ್ಟಿ ಅಂತ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಇಲ್ಲೇ ಫಸ್ಟಲ್ಲೇ ತಪ್ಪು ಮಾಡೋದು. ಎಲ್ಲ ಗೊತ್ತು, ಎಂಥ ಚೆನ್ನಾಗಿರೋ ಮೇಸ್ತ್ರಿ ಕೂಡ, ಮೇಸ್ತ್ರಿನೇ ಬೇಕಾದ್ರೆ ಕೇಳಿ, ಅವ್ರಿಗೆ ರೆಸ್ಪೆಕ್ಟ್ ಇದೆ ನಮ್ಮ ಮೇಲೆ, ಬಟ್ ಮನೆ ಓನರ್ಸ್ಗಿಲ್ಲ, ಸಿವಿಲ್ ಇಂಜಿನಿಯರ್ಸ್ ಮೇಲೆ. ಇದೇ ತಪ್ಪಾಗಿರೋದು. ಯಾಕಿಲ್ಲ ಮನೆ ಓನರ್ಸ್ಗೆ? ಏನೋ ಮೇಸ್ತ್ರಿನೇ ಮಾಡ್ಬಿಡ್ತಾನೆ, ನೀವೇನು ಮಾಡ್ತೀರಾ, ನೀವು ಅವ್ರ ಹತ್ರನೇ ಕಲ್ತ್ಕೊತೀರಾ ಅಂತಾರೆ. ಅದಲ್ಲ, ತುಂಬ ತಪ್ಪು. ನಾವು 3 ವರ್ಷ ಓದ್ಬಿಟ್ಟು ಹೋಗಿದ್ರು ನಮಗೆ ಟೆಕ್ನಿಕಲಿ ಗೊತ್ತು. ಯಾವ ಮೇಸ್ತ್ರಿಗೆ ಇಂಟೀರಿಯರ್ ಡಿಸೈನಿಂಗ್ ಬರುತ್ತೆ ಮೇಡಮ್? ಯಾರಿಗೂ ಬರಲ್ಲ. ಅವ್ರ ಮನೆ ಕಟ್ಟೋದು ಗೋಡೆಗಳು, ಅವ್ರ ಪ್ರಕಾರ ಮನೆ ಬೇಸಿಕ್ಲಿ ಅವ್ರಿಗೆ ಇವತ್ತಿಂದ ಮಾತ್ರ ಕಾಣ್ತಾ ಇರುತ್ತೆ. ನಿಮಗೆ ಅದ್ರ ಹಿಂದಿಂದ ಎಲ್ಲಿಂದ ಬಂತು, ಮುಂದಕ್ಕೆ ಹೆಂಗ್ ಹೋಗುತ್ತೆ, ಹೋಗ್ಬೇಕು, ಹೋಲಿಸ್ಟಿಕ್ 360 ಡಿಗ್ರಿ ಇದು. ಎಕ್ಸಾಕ್ಟ್ಲಿ. ಇದು ನಾವು ವಾಸ್ಟಾಗಿ ಥಿಂಕ್ ಮಾಡಬೇಕು. ಮನೆ ಕಟ್ಟೋದು ಒಂದೇ ಅಲ್ಲ, ನಾವು ಎಲ್ಲ ಥರ ರೂಲ್ಸ್ ಏನಿದೆ, ಲೈಟ್ಸ್ ಅಂದರೆ ಡೆಕೋರ್ ಯಾವ ರೀತಿ ಹಾಕ್ತೀವಿ, ಪ್ಲೇಸ್ಮೆಂಟ್ ಎಲ್ಲಿರುತ್ತೆ, ಯಾವ ಕಡೆಯಿಂದ ಸೂರ್ಯನ ಕಿರಣಗಳು ಜಾಸ್ತಿ ಬರುತ್ತೆ, ವೆಂಟಿಲೇಷನ್ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಎಲ್ಲಿ ಓಪನಿಂಗ್ಸ್ ಕೊಡಬೇಕು. ಎಷ್ಟೊಂದು ಜನ ಇನ್ನೊಂದು ತಪ್ಪು ಮಾಡೋದೇನೆಂದರೆ ಮನೆ ಕಟ್ಬಿಟ್ಟು ವಾರ್ಡ್ರೋಬ್ ಡಿಸೈನ್ ಮಾಡೋಕ್ಕೆ ಕೂತ್ಕೋತಾರೆ. ಇಲ್ಲಿ ವಾರ್ಡ್ರೋಬ್ ಬರಲ್ಲ, ಇಲ್ಲಿ ಬೆಡ್ ಬರಲ್ಲ ಅಂತ. ಅದು ತುಂಬ ತಪ್ಪು. ಪ್ಲ್ಯಾನಿಂಗ್ ಸ್ಟೇಜಲ್ಲೇ ನಾವು ಫ್ರೀಸ್ ಮಾಡಬೇಕು. ವಾರ್ಡ್ರೋಬ್ ಎಲ್ಲಿ ಬರಬೇಕು, ಬೆಡ್ರೂಮ್ ಎಲ್ಲಿ ಬರಬೇಕು, ಸೋಫಾ ಎಲ್ಲಿ ಬರಬೇಕು. ನಮ್ಮದು ಇವಾಗ ಲೀವಿಂಗಲ್ಲಿ TV ಮಧ್ಯೆ ಜನ ಓಡಾಡ್ತಾಯಿದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೊಂದು ಫ್ಲೋ ಪಾತಿದೆ, ಎಲ್ಲಿ ಜನ ಓಡಾಡಬೇಕು, ಓಪನ್ ಕಿಚನ್ ಬೇಕಾ, ಕ್ಲೋಸ್ ಕಿಚನ್ ಬೇಕಾ, ಕಿಚನಿಂದ ಕಾಣಬೇಕಾ ಕಾಣಬಾರ್ದಾ, ಮಿಕ್ಸಿ ಆನ್ ಆದಾಗ ಏನು ಮಾಡಬೇಕು, ಎಷ್ಟು ನೀವು ಯಾವ ಥರ ವೆಜಿಟೇರಿಯನ್ಸಾ ನಾನ್ ವೆಜಿಟೇರಿಯನ್ಸಾ, ತುಂಬ ಡಿಸೈನ್ ಪ್ರೊಸೆಸ್ ಇದೆ ಮೇಡಮ್. ಇದು ಅದನ್ನು ಫಾಲೋ ಯಾರು ಮೇಸ್ತ್ರಿಗಳು ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಅಲ್ಲ. ಈಗ ನನಗೆ ಎಷ್ಟೊಂದು ನಮ್ಮ ಮನೆ ಅಂತ ಕಟ್ಟಿಸ್ತಾ ಇದ್ದಾಗ ಕಟ್ಸಿರೋ ತಲೆನೋವುಗಳು ಇಲ್ಲ ಬಿಡಿ. ಯಾಕೆಂದರೆ ನಾವೆಲ್ಲ ವಿಲ್ಲಾ ಅಪಾರ್ಟ್ಮೆಂಟ್ ಎರಡಾಗಿ ತೊಗೊಂಡವರು. ಬಟ್ ಇಂಟೀರಿಯರ್ಸ್ ಅಂತೆಲ್ಲ ಬಂದಾಗ ಅದೊಂದು ಕರೆಕ್ಟಾಗಿರೋರು ಸಿಗಬೇಕು. ಚೆನ್ನಾಗಿ ನಾಲೆಜ್ ಇರೋರು ಎಷ್ಟು ಇಂಪಾರ್ಟೆಂಟು, ನುಡಿದಂತೆ ನಡ್ಕೊಳ್ಳೋರು ಇಂಪಾರ್ಟೆಂಟು. ನಮ್ಮ ಫೀಲ್ಡಲ್ಲಿ ಅದೇ ಮೇಡಮ್. ಅಂದರೆ ಈಗ ಬ್ಯಾಡ್ ನೋಷನ್ ಇದೆ, ಯಾರು ಹೇಳ್ದಂಗೆ ಕಟ್ಟಲ್ಲ ಅನ್ನೋದು. ಅದನ್ನು ನಾವೆಲ್ಲ ಒಂದೊಳ್ಳೆ ಎಥಿಕ್ಸಿಂದ ಕಟ್ಟಿ, ನಮ್ಮ ಅಪ್ಪ ಅಮ್ಮ ಒಂದೇ ಹೇಳೋದು ನಮಗೆ, ನೀನು
ಕಳ್ತನ ಮಾಡೋ ಮೋಸ ಮಾಡೋ ಆ ಥರ ಮಾಡಲೇಬೇಡ. ಆರಾಮಾಗಿದ್ದೀವಿ ನಾವು ಮನೇಲೆಲ್ಲ ಕಂಫರ್ಟಬಲ್ ಆಗಿರೋದ್ರಿಂದ ಏನಾನ ಒಂದು ಒಳ್ಳೆ ಸೇವೆ ಮಾಡೋದು. ಆಮೇಲೆ ಪೋಸ್ಟ್ ಸರ್ವಿಸ್ ಕೂಡ ತುಂಬ ಇಂಪಾರ್ಟೆಂಟ್. ಮಾಡಿ ಹೋಗ್ಬಿಡ್ತೀವಿ, ಯಾರು ಆಮೇಲೆ ಬಂದು ಅದನ್ನು ರೆಡಿ ಮಾಡ್ತಾರೆ. ಅದು ಎನಿವೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ, ಏನೋ ಒಂದು ಆಗ್ಬೋದು, ಅದು ಕೂಡ ಕೊಡಬೇಕಾಗಿ ಬರುತ್ತೆ. ಒಂದು ಬಿಲ್ಡಿಂಗ್ ಮೇಂಟೆನೆನ್ಸ್ ಬಂದರೆ ಟಾಪಿಕ್ಕೇ ಡಿಫ್ರೆಂಟ್. ಎಥಿಕ್ಸು ಡಿಫ್ರೆಂಟ್. ಅದೆಲ್ಲ ನಾವು ಕವರ್ ಮಾಡ್ಬೇಕು. ಎಥಿಕ್ಸ್ ಇಲ್ದಂಗೆ ಯಾರನ್ನೂ ನಂಬ್ದಂಗೆ ಆಗ್ಬಿಟ್ಟಿದೆ ಇವಾಗ. ಬಿಡು ಎಲ್ಲ ಮೋಸದವ್ರೆ ಅನ್ನೋದು ಆಗಿದೆ. ಬಟ್ ತುಂಬ ಜನ ಚೆನ್ನಾಗಿರೋರು ಇದ್ದಾರೆ ಮೇಡಮ್. ಆ ಥರದವ್ರನ್ನ ಹುಡುಕಿ ನಂಬಿ ಕೊಡಬೇಕು. ಅದಕ್ಕೆ ಹೇಳೋದು, ನಮಗೂ ಎಲ್ಲ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ಸ್ಗೂ ಒಂದು ಎಥಿಕ್ಸ್ ಅನ್ನೋದು ಬೇಸಿಕಲಿ ಇರುತ್ತೆ. ಅಟ್ಲೀಸ್ಟ್ ನಾನು ಅದನ್ನು ಲೇಬರ್ ಕ್ಲಾಸಲ್ಲಿ ನೋಡಿಲ್ಲ, ತಪ್ಪು ತಿಳ್ಕೊಬಾರ್ದು ಯಾರು ಲೇಬರ್ ಕ್ಲಾಸ್ ನೋಡ್ತಿದ್ರೆ. ತುಂಬ ಕಷ್ಟ ಮೇಡಮ್ ಅವ್ರಿಗೆ ಎತ್ತಿಗೆ ತರಿಸೋದು. ನಾವು ಒಳ್ಳೆ ದುಡ್ಡು ಕೊಟ್ಟು ನಿಮಗೆ ಟಿಪ್ಸ್ ಕೊಟ್ಟು ಆಯುಧ ಪೂಜೆಗೆ ನಿಮಗೆಲ್ಲ ಮಾಡಿ ಎಲ್ಲ ಮಾಡಿದ್ರು ನಿಮ್ಮನೆ ಅಂತ ಕಟ್ಟಿ ಅಂತ ಹೇಳಿ ಕೂಲಿ ಚೆನ್ನಾಗಿರೋದು ಕೊಡ್ತೀವಿ, ಎಲ್ಲ ಮಾಡಿದ್ರು ಅವ್ರಿಗೆ ಆ ಮನಸ್ಸಲ್ಲಿ ಹಳೆ ಥರ ಬರ್ತಾನೆ ಇಲ್ಲ. ನಾವೊಂದು ಮನೆ ಕಟ್ತಾ ಇದ್ದೀವಿ, ನಾವು ಆ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅನ್ನೋದು ತುಂಬ ಕಷ್ಟ. ನಮ್ಮದು ಅನ್ನೋದು ಬರಬೇಕು, ಅಥವಾ ಅಟ್ಲೀಸ್ಟ್ ನಾನು ದುಡಿತಾ ಇರೋ ದುಡ್ಡುಗಾದ್ರೂ ಮರ್ಯಾದೆಯಾಗಿ ಮೋಸ ಮಾಡದೆ ಹಂಗೆ ನಿಯತ್ತಾಗಿ ಮಾಡಬೇಕು ಅನ್ನೋದು ತುಂಬ ಕಷ್ಟ ಲೇಬರಲ್ಲಿ ನಾವು ಕರ್ಸೋದು. ತುಂಬ ರೇರ್ ಆ ಥರ. ನಾನು ಎಷ್ಟು ಜನ ಲೇಬರ್ಸ್ನ ನಾನು ನೋಡ್ತಾನೆ ಇದ್ದೀನಿ, ಬರ್ತಾರೆ ಹೋಗ್ತಾರೆ. ಆ ಹಳೆ ಕಾಲದಲ್ಲಿ ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ, ಹೆಂಗಿದ್ರು ಗೊತ್ತಾ ಆ ಮೇಸ್ತ್ರಿ ಇಂಜಿನಿಯರ್ಗೆ ಹೇಳ್ಕೊಡೋ ಲೆವೆಲ್ಲಿದ್ದರು ಅಂತ. ಬಟ್ ಬರ್ತಾ ಡಿಗ್ರೇಡ್ ಆಗ್ತಾಯಿದೆ ನಾಲೆಜ್. ಅದು ಈಗಂತೂ ಕರೆಂಟ್ ಪರಿಸ್ಥಿತಿಯಲ್ಲಿ ದಯವಿಟ್ಟು ಯಾರು ಕಟ್ಟಬೇಡಿ. ಇದು ಬಿಗ್ಗೆಸ್ಟ್ ಮಿಸ್ಟೇಕ್. ಐದರ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ಹತ್ರ ಹೋಗಿ. ಸಿವಿಲ್ ಇಂಜಿನಿಯರ್ಸ್ಗೂ ಒಂದಿದೆ ಮೇಡಮ್. ಆಗಿನ ಕಾಲದಲ್ಲಿ ಆರ್ಕಿಟೆಕ್ಚರ್ಗಿನ ಸಿವಿಲ್ ಇಂಜಿನಿಯರ್ಸೇ ಪ್ಲ್ಯಾನ್ ಮಾಡೋರು, ಎಲ್ಲ ಮಾಡೋರು. ಆರ್ಕಿಟೆಕ್ಚರ್ ಅಂತ ಬಂದರೆ ಏಸ್ಥೆಟಿಕ್ಸ್ ಮಾತ್ರನೇ ಯೂಶ್ವಲಿ ನೋಡ್ತೀವಿ. ಅವರು ಕೂಡ ವಿತ್ ಹೆಲ್ಪ್ ಆಫ್ ಎ ಸಿವಿಲ್ ಇಂಜಿನಿಯರೇ ಮಾಡಬೇಕು. ಏಸ್ಥೆಟಿಕ್ಸ್ ಅಂದರೆ ಬ್ಯೂಟಿಫಿಕೇಷನ್ ಆಗ್ಬೋದು, ಡಿಸೈನಿಂಗ್ ಆಗ್ಬೋದು, ಕಲರ್ ಪ್ಯಾಲೆಟ್ಸ್ ಆಗ್ಬೋದು, ಥೀಮ್ ಆಗ್ಬೋದು, ಎಲ್ಲವೂ ಸ್ಪೇಸ್ ಡಿಸೈನಿಂಗ್ ಆಗ್ಬೋದು, ವಿಚ್ ಈಸ್ ಮೋರ್ ರಿಲೇಟೆಡ್ ಟು ಎಸ್ಥೆಟಿಕ್. ಬಟ್ ಸ್ಟ್ರೆಂತು, ಸ್ಟ್ರಕ್ಚರಲ್ಲು, ಎಕ್ಸಿಕ್ಯೂಷನ್ ಬಂದಾಗ ಅವರು ಸಿವಿಲ್ ಇಂಜಿನಿಯರ್ ಹೆಲ್ಪೇ ತೊಗೋತಾರೆ. ಬಟ್ ಮಾರ್ಕೆಟಲ್ಲಿ ಆರ್ಕಿಟೆಕ್ಟ್ಸ್ ಎಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದಾರೆ. ನಾವೀಗ ಹೋಗ್ಬಿಟ್ಟು ನಾನು ಪಿಚ್ ಮಾಡ್ತೀನಲ್ಲ ಕಸ್ಟಮರ್ಗೆ, ಆಮೇಲೆ ಸಿವಿಲ್ ಇಂಜಿನಿಯರ್ ಅಂದರೆ ಆರ್ಕಿಟೆಕ್ಟ್ ಇಲ್ವಾ ನಿಮ್ಮಲ್ಲಿ ಅಂತಾರೆ. ನಮ್ಗೆ ಅವೆಲ್ಲ ಗೊತ್ತು, ಆರ್ಕಿಟೆಕ್ಚರ್ ಗೊತ್ತಿದ್ದೇ ನಾವು ಮಾಡೋಕ್ಕಾಗುತ್ತೆ. ಸಿವಿಲ್ ಇಂಜಿನಿಯರ್ ಅಂದರೆ ಬರೀ ನಾನು ಮೇಸ್ತ್ರಿ ಈ ಥರ ಅಂದ್ಕೊಬಿಡಿ, ಅಥವಾ ಕಾಂಟ್ರಾಕ್ಟರ್ ಅಂದ್ಕೊಬಿಡಿ. ನನಗೆ ಡಿಸೈನ್ ಗೊತ್ತಿರೋದಕ್ಕೆ ನಾನು ಸಿವಿಲ್ ಇಂಜಿನಿಯರ್ ಕೂಡ ಡಿಸೈನ್ ಗೊತ್ತಿರಲೇಬೇಕು ಖಂಡಿತ. ಆದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಎಷ್ಟೋ ಸಿವಿಲ್ ಇಂಜಿನಿಯರ್ಸ್ಗೆ ಅದು ಕಮ್ಮಿ ಇರುತ್ತೆ. ನಾವು ಕಾಂಪಿಟೇಟಿವ್ ಆಗಿರ್ಬೇಕಂದ್ರೆ ಆರ್ಕಿಟೆಕ್ಚರ್ ಕೂಡ ತಿಳ್ಕೊಳ್ಳೇಬೇಕು, ಇಲ್ಲಾಂದ್ರೆ ಆಗಲ್ಲ. ನೀವೊಂದು ಕೆಲಸ ಮಾಡಿ, ಇವತ್ತಿಂದ ಒಂದು ಹೊಸ ವರ್ಡೇ ಕಾಯಿನ್ ಮಾಡಿ. ನಿಮ್ದು ಇದು ಎಲ್ಲ A to Z ಆಲ್ ಇನ್ ಆಲ್ ಥರ. ನನಗೆ ಇಲ್ಲೊಬ್ರು ಬಂದಿದ್ರು ಜಸ್ಟ್ ಕ್ಯೂರಿಯಸ್ ಇಂಡಿಯಾದಲ್ಲಿ, ಓಕೆ, ಸೌರಭ್ ಅವರು ಅಂತ, ಬಿಯಾಂಡ್ ಲೈಫ್ ಅಂತ. ಓಕೆ, ಅವ್ರ ಡೆಸಿಗ್ನೇಷನ್ ಏನು ಹೇಳಿ? ಫ್ಯೂನರಲ್ ಡೈರೆಕ್ಟರ್. ಅಂದರೆ ಅವ್ರು ಸಾವಿನ ನಂತರ ಈಗ ವೆಡ್ಡಿಂಗಿಗೆ ಹೆಂಗೆ ಪ್ಲ್ಯಾನರು, ಈ ವೆಡ್ಡಿಂಗ್ ಆದರೆ ನಾನು ಪ್ಲ್ಯಾನ್ ಮಾಡ್ಬೋದು ನನ್ನ ಮದುವೆಗೆ ಅಂತ. ಫ್ಯೂನರಲ್ ಸತ್ತೋದ್ಮೇಲೆ ಅದು ನನ್ನ ಪ್ಲ್ಯಾನ್ ಯಾವತ್ತೂ ಮಾಡಿರಲ್ವಲ್ಲ. ಅದಕ್ಕೆ ಆ ಟೈಮಲ್ಲಿ ಇಮಿಡಿಯೇಟಾಗಿ ಡೈರೆಕ್ಷನ್ ಕೊಟ್ಕೊಂಡು ಹೋಗ್ಬೇಕಲ್ಲ ಫ್ಯಾಮಿಲಿಯವ್ರಿಗಾಗಿರಲಿ, ನೆಕ್ಸ್ಟ್ ಏನು ಮಾಡಬೇಕು. ಅದಕ್ಕೆ ಅವ್ರು ಆ ಥರ ಕಾಯಿನ್ ಮಾಡಿದ್ರು. ಸೊ ನಾನು ಯಾಕೆ ಇವೆಲ್ಲ ಹೇಳಿದೆ ಅಂದರೆ, ಕಾಲ ಎಷ್ಟು ಮುಂದಕ್ಕೆ ಹೋಗಿದೆ ಅಂದರೆ ಇವತ್ತು ಪ್ರತಿಯೊಂದು ಕ್ಷೇತ್ರನೂ ಆರ್ಗನೈಸ್ ಆಗ್ತಾ ಇದೆ, ಹೊಸ ಡೆಸಿಗ್ನೇಷನ್ಗಳು ಬರ್ತಾ ಇದೆ. ಸೊ ನೀವು ಏನಾದರೂ ಒಂದು ಹೋಮ್ ಡೈರೆಕ್ಟ್ರು ಆ ಥರ ಏನೋ ಒಂದು ಪ್ರಾಜೆಕ್ಟ್ ಡೈರೆಕ್ಟ್ರು ಅಂತ ಕಾಯಿನ್ ನಿಮಗೆ ನೀವೇ ಹೊಸ ಕಾಯಿನ್ ಮಾಡ್ಕೊಂಡು ಹಂಗೆ ಹುಟ್ಟಾಕ್ಬೇಕಾಗುತ್ತೆ. ಈ ಥರ ಮನೆ ಕಟ್ಸೋದು ಬಂದು ಇಂಟಿಗ್ರೇಟೆಡ್ ಡಿಸೈನ್. ಜನ ಯಾವಾಗ ಬೇರೆಯವ್ರನ್ನ, ಈಗ ಎಷ್ಟೊಂದು ಜನ ಮೇಡಮ್ ಆರ್ಕಿಟೆಕ್ಚರಿಂದ ತೊಗೊಂಡು ಕಾಂಟ್ರಾಕ್ಟರ್ ಕೊಡ್ತಾರೆ. ಕಾಂಟ್ರಾಕ್ಟ್ರೂ ನಂಬಲ್ಲ, ಆರ್ಕಿಟೆಕ್ಟ್ನೂ ನಂಬಲ್ಲ. ಕಾಂಟ್ರಾಕ್ಟರ್ ಹತ್ರ ಹೋಗಿ ಆರ್ಕಿಟೆಕ್ಟ್ ಬಗ್ಗೆ ಹೇಳ್ತಾರೆ, ಆರ್ಕಿಟೆಕ್ಟ್ ಹತ್ರ ಹೋಗಿ ಕಾಂಟ್ರಾಕ್ಟರ್ ಬಗ್ಗೆ ಹೇಳ್ತಾರೆ. ಎಲ್ಲ ಮೆಸ್ಸಪ್ ಆಗುತ್ತೆ. ಇದನ್ನೆಲ್ಲ ನೋಡಿ ನಾವು ಇಟ್ ಶುಡ್ ಬಿ ಇಂಟಿಗ್ರೇಟೆಡ್ ಪ್ರೊಸೆಸ್. ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನೀವು ಅಪಾರ್ಟ್ಮೆಂಟು ವಿಲ್ಲಾ ತೊಗೋಬೇಕಾದ್ರೆ ನಿಮ್ಗೆ ಎಷ್ಟು ಈಸಿ ಇತ್ತು, ಬಂದ್ರಿ ಮಾಡಲ್ ಫ್ಲ್ಯಾಟ್ ನೋಡಿದ್ರೆ, ಆ ಸ್ಪೆಸಿಫಿಕೇಷನ್ಸ್ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯಿತು ತೊಗೊಂಡ್ರಿ. ಬಟ್ ಮನೆ ಕಟ್ಟೋದಂಗಲ್ಲ, ತೋರಿಸೋದೊಂದು, ಮಾಡೋದೊಂದು. ಆ ಮನೆ ನಮಗೆ ಸೆಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆರ್ಕಿಟೆಕ್ಟ್ ಹತ್ರ ಡಿಸೈನ್ ತೊಗೋ, ಅದನ್ನು ಕಾಂಟ್ರಾಕ್ಟ್ರಿಗೆ ಅರ್ಥ ಆಗೋಲ್ಲ, ಅವ್ರು ಏನೋ ಒಂದು ಮಾಡಿಬಿಡ್ತಾರೆ. ಮತ್ತು ಆರ್ಕಿಟೆಕ್ಟ್ ಬಂದು ನಮ್ಮ ಕಾಂಟ್ರಾಕ್ಟ್ರಲ್ಲ ಅಂದರೆ ಅವ್ರಿಗೆ ಇನ್ನೊಂದೇನೋ ಒಂದು ಹೇಳ್ತಾರೆ. ಈ ಪ್ರೋಸೆಸ್ಸು ಮಾಡಿ ಜನ ತುಂಬ ಬೆಂದೋಗಿರ್ತಾರೆ. ರಿಲೇಟ್ ಆಗುತ್ತೆ ಯಾರು ಆ ಥರ ಆಗಿದೆ ಅಂತ. ಬಟ್ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದ್ದಾಗ ಒಬ್ಬ ಮನುಷ್ಯ ರೆಸ್ಪಾನ್ಸಿಬಲ್ ಇರ್ತಾನೆ. ನನ್ನ ಉದ್ದೇಶ, ನೀವು ಹೆಂಗೊಂದು ವಿಲ್ಲಾ ಅಪಾರ್ಟ್ಮೆಂಟ್ ತೊಗೊತಿರೋ, ನಮ್ಮ ಹತ್ರ ಬಂದಾಗ ನಾವೇ ಕಂಪ್ಲೀಟ್ ಮಾಡಿಕೊಡ್ತೀವಿ, ನೀವು ನಮ್ಮ ಹತ್ರ ಮಾತ್ರ ಮಾತಾಡಿ. ನಮ್ಮಲ್ಲಿ ಸಬ್ ಡಿವಿಷನ್ಸ್ ಇರುತ್ತೆ, ಸೈಟ್ ಅಂದರೆ ಯಾರ ಹತ್ರ ಮಾತಾಡ್ಬೋದು ಅಂತ ಎಲ್ಲ. ಬಟ್ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರುತ್ತೆ, ಒಬ್ಬ ಮನುಷ್ಯ ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಅದು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದಾನೇ ನಾನು ಮಾಡಿದ್ದು. ಸೊ ಇದಕ್ಕೆ ಹೆಸರು ಟರ್ನ್ಕಿ ಪ್ರೋಸೆಸ್, ಟರ್ನ್ಕಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಇದೇ ನನ್ನ ಉದ್ದೇಶ. ನನ್ನಲ್ಲಿ ಬರೋ ಮೇಜರ್ ಕ್ಲೈಂಟ್ಸು ನೋಡಿ, ನೀವು ಮಾತಾಡೋದು ನಮ್ಗೆ ಇಷ್ಟ ಆಯಿತು, ನಿಮ್ಮ ನಾಲೆಜ್ ನಮ್ಗೆ ಇಷ್ಟ ಆಯಿತು, ನೀವೇ ನಮಗೆಲ್ಲ ಮಾಡಿಕೊಡಿ ಮಂದಪ್ಪ, ಇದು ಬಡ್ಜೆಟ್ ನಮ್ಮದು ಅಂತ ಹೇಳ್ತಾರೆ. ಅಂಥವರೇ ನಮಗೂ ಕನೆಕ್ಟ್ ಆಗಿರೋದು. ಕರೆಂಟ್ಲಿ ಅಂಥವ್ರ ಪ್ರಾಜೆಕ್ಟ್ಸೇ ನಾವು ಮಾಡ್ತಾ ಇರೋದು ಕೂಡ. ಇಂಟ್ರೆಸ್ಟಿಂಗ್. ನಿಮಗೆ ಇಷ್ಟೆಲ್ಲ ಪ್ರಾಜೆಕ್ಟ್ಸ್ಗಳ ಮಧ್ಯ
ಹತ್ತತ್ತು ನಡೀತಾ ಇದೆ ಇವಾಗ. ಹಾಂ ಈಸಿಯಾಗಿ ಮ್ಯಾನೇಜ್ ಮಾಡ್ತೀರಾ? ಜಗಲಿಂಗ್ ಕಷ್ಟ ಏನಾಗಲ್ವಾ? ಮೇಡಮ್ ನಮ್ಮ ಎಲ್ಲ ಸೈಟ್ಸಲ್ಲೂ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ. ವಿ ವಿಲ್ ಡಿವೈಡ್ 2 to 3 ಸೈಟ್ಸ್ಗೆ ಒಬ್ಬ ಸಿವಿಲ್ ಇಂಜಿನಿಯರ್ ಅಂತ ಡಿವೈಡ್ ಮಾಡಿರ್ತೀವಿ. ಅವರು ಮ್ಯಾನೇಜರ್ ಥರ. ಹೌದೌದು, ನನ್ನ ಕೆಲಸನೇ ಆಟೋಮೇಷನ್ ಮಾಡೋದು. ಅಂದರೆ ನೀವು ಇದನ್ನೇ ಮಾಡ್ಬೇಕು. ಆರ್ಕಿಟೆಕ್ಟ್ ಇದ್ದಾರೆ ಇನ್ ಹೌಸು, ಅವರೆಲ್ಲ ಬೇರೆದೆಲ್ಲ ತೊಗೊಂಡು ಪ್ಲ್ಯಾನಿಂಗ್ದು ಏನಿದೆ ಅದೆಲ್ಲ ಒಂದು ಪ್ರೋಸೆಸ್ ಸೆಟ್ ಮಾಡಿದ್ದೀನಿ ಮೇಡಮ್. ಇಲ್ಲ ನಾವಿಷ್ಟು ಆರಾಮಾಗಿರೋದಕ್ಕಾಗಲ್ಲ. ಐ ಸ್ಟಾರ್ಟೆಡ್, ನನಗೆ ಇವತ್ತಿಗೂ ಯಾರನ್ನ ಕೊಟ್ಟರೆ 3D ಮಾಡಬಲ್ಲೆ, ನಾನು ಪ್ಲ್ಯಾನಿಂಗ್ ಮಾಡಬಲ್ಲೆ, ಎಲ್ಲ ಮಾಡಬಲ್ಲೆ, ಸೈಟ್ ನೋಡ್ಕೋಬಲ್ಲೆ, ಎಲ್ಲ ಮಾಡಿಬಿಟ್ಟ ಮೇಲೆ ಐ ಸ್ಟಾರ್ಟೆಡ್ ಎಂಪ್ಲಾಯಿಂಗ್ ಅಲ್ವಾ. ಈಗ ಆಟೋಮೇಷನ್ ಮಾಡಿ ಆರ್ ಟೀಮ್ ವಿಲ್ ಟೇಕ್ ಕೇರ್. ನಂದು ಈಗ ಮೇಜರ್ ಮಾರ್ಕೆಟಿಂಗು ಜೊತೆಗೆ ಇದನ್ನೆಲ್ಲ ಸೂಪರ್ವಿಷನ್ ಮಾಡೋದಾಗುತ್ತೆ.